ಈ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂತ ಸ್ಟಾರ್ಟ್ ಮಾಡಿ ಎಲ್ಲಾ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಈ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂತ ಎಲ್ಲಾ ಭಕ್ತರಿಗೆ ಹರೇ ಕೃಷ್ಣ ಮತ್ತೆ ನನ್ನ ದಂಡವತ್ ಪ್ರಣಾಮಗಳನ್ನ ತಿಳಿಸುತ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ನಾವು ಪ್ರಪ್ರಥಮವಾಗಿ ಮಂಗಳಾಚರಣದಿಂದ ಈ ಗೋಪಿ ಸೇನಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಭಾನುಸ್ತುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ವೈಷ್ಣವ ಕೀರ್ತನೆಯನ್ನು ಹೇಳಲು ಆಧರಣೀಯ ರುಕ್ಮಿಣಿ ಪ್ರಿಯಾ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಗೋಪಿ ಸೇನಾ ವತಿಯಿಂದ ನಿಮಗೆ ನಾನು ಸ್ವಾಗತವನ್ನ ಬಯಸುತ್ತೇನೆ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ ಈ ರೀತಿ ಇದೆ. ಮಾತಾಜಿಯವರು ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜರ ಹತ್ತಿರ ದೀಕ್ಷೆಯನ್ನ ಪಡೆದಿದ್ದಾರೆ. ಇವರು ತುಂಬಾ ವಿನಮ್ರವಾಗಿ ಉತ್ಸಾಹದಿಂದ ಲಕ್ಷ್ಮೀ ಸಂಗ್ರಹ ಸೇವೆ ಮತ್ತು ಪುಸ್ತಕ ವಿತರಣೆ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಇವರು ದಾಸರ ಪದಗಳನ್ನ ತುಂಬಾ ಸೊಗಸಾಗಿ ಹಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ರುಕ್ಮಿಣಿ ಪ್ರಿಯಾ ಮಾತಾಜಿ, ನಿಮಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಸ್ವಾಗತವನ್ನ ಬಯಸುತ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ವಿಷ್ಣುಪಾದಾಯ ಕೃಷ್ಣೇಷ್ಠಾಯ ಭೂತಲೇ ಶ್ರೀಮತೆ ನಿರ್ವಿಶೇಷ ಶೂನ್ಯವಾದ ಹರೇ ಕೃಷ್ಣ. ನಾನು ದಾಸರ ಪದದಲ್ಲಿ ಕಲಿಯುಗದಳು ಹರಿನಾಮವನೆನೆದರೆ ಆ ದಾಸರ ಪದ ಅಂತ ತಗೊಳ್ತಾ ಇದ್ದೀನಿ. ಏನಾದರೂ ನನ್ನ ಒಂದು ಈ ಪದಗಳಲ್ಲಿ ತಪ್ಪು ಬಂದರೆ ದಯವಿಟ್ಟು ನನ್ನ ತಿದ್ದಬೇಕು, ನನ್ನನ್ನು ಹಾಗೆ ಕ್ಷಮಿಸಿ. ಕಲಿಯುಗದೋಳು ಹರಿ ನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದೋಳು ಹರಿ ನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು.
ಸುಲಭದ ಮುಕ್ತಿಗೆ ಸುಲಭನೆಂದೆನಿಸುವ ಜಲರುಹನ ನೆನೆ ಮನವೇ ಕಲಿಯುಗದೋಳು ಹರಿ ನಾಮವನೆನಿಸದೆ ಕುಲಕೋಟಿಗಳು ಹರಿಸುವ ಏನು ನೆನಬೇಡ ಜಾನಕಿ ವಲ್ಲಭ ದಶರಥನಂದನ ಜಾನಕಿ ವಲ್ಲಭ ದಶರಥನಂದನ ಗಾನ ವಿನೋದನ ನೆನೆ ಮನವೇ ಕಲಿಯುಗದೋಳು ಹರಿನಾಮವನೆನಿಸದೆ ಕುಲಕೋಟಿಗಳು ಉದ್ಧರಿಸುವವು ಅರ್ಚಿಸಲರಿಯೇನು ಮೆಚ್ಚಿಸಲರಿಯೇನು ತುಚ್ಛನು ನಾನೆಂದೆನಬೇಡ ಅಚ್ಯುತಾನಂತ ಗೋವಿಂದ ಮುಕುಂದನ ಅಚ್ಯುತಾನಂತ ಗೋವಿಂದ ಮುಕುಂದನ ಇಚ್ಛೆಯಿಂದ ನೀ ನೆನೆ ಮನವೇ ಜಪವೊಂದರಿಯೇನು ತಪವೊಂದರಿಯೇನು ಉಪದೇಶವಿಲ್ಲೆಂದೆನಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ನೆನೆ ಮನವೇ ಕಲಿಯುಗದೋಳು ಹರಿ ನಾಮವನೆನಿಸದೆ ಕುಲಕೋಟಿಗಳು ಉದ್ಧರಿಸುವವು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ತುಂಬಾ ಸೊಗಸಾಗಿ ಹೇಳಿದ್ರಿ ಮಾತಾಜಿ ಕೀರ್ತನೆಯನ್ನ. ನೀವು ನಿಮಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀವು ಇದೇ ತರ ನಮ್ಮ ಈ ಗೋಪಿಸೇನಾ ಕಾರ್ಯಕ್ರಮದಲ್ಲಿ ದಾಸರ ಪದವನ್ನ ಹೇಳ್ತಾ ನಿಮ್ಮ ಸೇವೆಯನ್ನ ಮುಂದುವರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಮ್ಮ ಒಂದು ಮುಂದಿನ ಒಂದು ಕಾರ್ಯಕ್ರಮ ನೀವೆಲ್ಲ ತುಂಬಾ ಕಾತುರದಿಂದ ಕಾಯುತ್ತಿರುವಂತ ಒಂದು ಕಾರ್ಯಕ್ರಮ, ಇಂದಿನ ಒಂದು ಪ್ರವಚನ. ಇಂದಿನ ಒಂದು ಇವತ್ತಿನ ಒಂದು ಪ್ರವಚನಕಾರರು ಆಧರಣೀಯ ರಾಧಾ ಗೋವಿಂದ ಮಾತಾಜಿ ಅವರು. ನಿಮಗೆ ಈ ಗೋಪಿಸೇನಾ ವತಿಯಿಂದ ನಾನು ಸ್ವಾಗತವನ್ನ ಬಯಸುತ್ತೇನೆ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ ಈ ರೀತಿ ಇದೆ. ಇವರು ಇಸ್ಕಾನ್ ನಲ್ಲಿ ಭಕ್ತಿ ಶಾಸ್ತ್ರಿ ಮತ್ತು ಭಕ್ತಿ ವೈಭವ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಮಾತಾಜಿಯವರು ಮಾನಸಿಕ ಚಿಕಿತ್ಸಾ ತಜ್ಞರು, ವೈದಿಕ ಜ್ಯೋತಿಷ್ಯ ತಜ್ಞರು ಮತ್ತು ಹಸ್ತರೇಖಾ ವಿಶ್ಲೇಷಕರಾಗಿದ್ದಾರೆ. ಇವರು ಸುದರ್ಶನ ಪ್ರಯೋಗದ ನಿರ್ದೇಶಕರು ಮತ್ತು ವೈಷ್ಣವರ ವಿವಾಹ ನೆರವೇರಿಸುವ ವ್ಯವಸ್ಥೆಯ ನಿರ್ದೇಶಕರು ಕೂಡ ಆಗಿದ್ದಾರೆ. ಇವರು 9 ವಿವಿಧ ಭಾಷೆಗಳನ್ನ ಬಲ್ಲವರಾಗಿದ್ದು 20ಕ್ಕೂ ಹೆಚ್ಚು ದೇಶಗಳಲ್ಲಿ ವಿಚಾರಗೋಷ್ಠಿ ಮತ್ತು ಪ್ರವಚನಗಳನ್ನ ನೀಡಿದ್ದಾರೆ. ಮಾತಾಜಿಯವರು ಆಧ್ಯಾತ್ಮಿಕ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಮನೋವಿಜ್ಞಾನದ ಬಗ್ಗೆ 10ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ನಿಮಗೆ ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ಸ್ವಾಗತವನ್ನ ಬಯಸುತ್ತೇನೆ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದಗಳು ಅನುತ್ತಮ ವಿಲಾಸಿನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮ್ನೆ ನಮ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರ ಕಥಾ ದಾಮದಾಯ ನಗರ ಗ್ರಾಮ ತಾರಿಣೇ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮ್ನೆ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜೈ ಹರೇ ಕೃಷ್ಣ ಎಲ್ಲರಿಗೂ. ರುಕ್ಮಿಣಿ ಪ್ರಿಯ ಮಾತಾಜಿ ಎಷ್ಟು ಮಧುರವಾಗಿ ಹಾಡಿದ್ರಲ್ಲ, ಕಲಿಯುಗದಳು ಹರಿನಾಮ. ಆ ಹಾಡಿನ ಸಾರನೇ ಇವತ್ತಿನ ಒಂದು ಹರಿಕಥೆಯ ನಮ್ದೊಂದು ಥೀಮ್ ಸಾರ. ಸೊ ಥ್ಯಾಂಕ್ ಯು ರುಕ್ಮಿಣಿ ಪ್ರಿಯ ಮಾತಾಜಿ. ಒಂದು ಪರ್ಫೆಕ್ಟ್ ಆಗಿ ಕೃಷ್ಣ ಪ್ಲಾನ್ ಪ್ರಕಾರನೇ ನೀವು ಹೇಳಿದ್ದ ಹಾಡು ಮತ್ತೆ ಇವತ್ತು ನಾನು ಶೇರ್ ಮಾಡ್ಬೇಕಾಗಿರೋ ಪಾಯಿಂಟ್ಸು ಕರೆಕ್ಟ್ ಆಗಿ ಒಂದು ಏನಂತಾರೆ ಕೋಇನ್ಸಿಡೆನ್ಸ್ ಅಂತ ಹೇಳಕ್ಕಾಗಲ್ಲ, ಆದ್ರೆ ಕೃಷ್ಣನ್ ಪ್ಲಾನ್ ಅಂತಾನೆ ಹೇಳ್ಬೇಕು. ಓಕೆ, ನಂದು ಸ್ವಲ್ಪ ಸ್ಕ್ರೀನ್ ಶೇರ್ ಇದೆ. ಸೊ ಐ ವಿಲ್ ಸ್ಟಾರ್ಟ್ ಶೇರಿಂಗ್ ಮೈ ಸ್ಕ್ರೀನ್ ಹಿಯರ್. ನೀವೆಲ್ಲರೂ ನೋಡಿದ ಇವತ್ತಿನ ಟೈಟಲ್ ಏನಪ್ಪಾ ಅಂದ್ರೆ ನಮ್ಮ ಹೃದಯದಲ್ಲಿ ಕುರುಕ್ಷೇತ್ರ ಅಂದ್ರೆ ನಮ್ಮ ಜೀವನದ ಒಂದು ಯುದ್ಧ. ಯುದ್ಧ ಅಂದ್ರೆ ಆಂತರಿಕ ಒಂದು ಯುದ್ಧ. ಇಂದಿನ ಪ್ರೆಸೆಂಟೇಶನ್ ಸ್ವಲ್ಪ ಇಂಟರಾಕ್ಟಿವ್ ಆಗಿರ್ಲಿ, ನಿಮ್ ಮೇಲೂ ನಾನು ಡಿಪೆಂಡ್ ಆಗ್ತೀನಿ. ಯಾವ ದಾರಿನಲ್ಲಿ ಹೋಗೋಣ? ಇವಾಗ ನಮ್ಮ ಎಲ್ಲಾರು ಒಂದು ಜೀವನದಲ್ಲೂ ಪಾಂಡವರು ಕೌರವ ಪಾಂಡವ ಅನ್ನೋರು ನಮ್ಮ ಮನಸ್ಸಿನ ಒಳಗಡೆನೆ ಇದ್ದಾರೆ. ನಮ್ಮ ಜೀವನದ ಯುದ್ಧದ ಮೈದಾನದಲ್ಲಿ ನಮ್ಗೆ ಪಾಂಡವರು ಅನ್ನೋದು ನಮ್ಮ ಮನಸ್ಸಿನ ಭಕ್ತಿ ಜ್ಞಾನ ವೈರಾಗ್ಯಗಳೇ ಪಾಂಡವರು ಅಂತ ಹೇಳ್ಬೋದು. ಮತ್ತೆ ನಮ್ಮ ಮನಸ್ಸಿನ ಯುದ್ಧದ ಒಂದು ಭೂಮಿಯಲ್ಲಿ ಕೌರವರು ಅಂದ್ರೆ ನಮ್ಮ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಅಂತಾನು ಹೇಳ್ಬೋದು. ಈ ಒಂದು ಅಂಧಕಾರದಲ್ಲಿರೋ ಈ ಯುದ್ಧ ಭೂಮಿನಲ್ಲಿ ನಾವು ಹೇಗೆ ಹರಿನಾಮ ಅನ್ನೋ ಒಂದು ಅಮೃತಾನ ಹೇಗೆ ಪಡ್ಕೋಬಹುದು ಅನ್ನೋದೇ ಇವತ್ತಿನ ಒಂದು ಡಿಸ್ಕಷನ್. ನಮ್ ಎಲ್ಲರ ಜೀವನದಲ್ಲೂ ಏನೋ ಒಂದು ಸಂಘರ್ಷ ಇರುತ್ತೆ. ಒಂದು ಈ ಕಡೆ ಅಲ್ದಿದ್ರೆ ಆ ಕಡೆ. ಇವಾಗ ಮಾತಾಜಿ ರುಕ್ಮಿಣಿ ಪ್ರಿಯ ಮಾತಾಜಿ ಎಷ್ಟು ಮಧುರವಾಗಿ ಹಾಡಿದ್ದು ಹಾಡಲ್ಲಿ ನನ್ನ ಫೇವ್ರೆಟ್ ಲೈನ್ ಅಲ್ಲಿ ಬರುತ್ತಲ್ಲ, 3rd ಪ್ಯಾರಾಗ್ರಾಫ್ ಅಲ್ಲಿ, ಅಚ್ಚಿಸಲರಿಯನು ಮೆಚ್ಚಿಸಲರಿವೆನು ತುಚ್ಛನು ನಂತ ತುಚ್ಛಪ್ಪ ಕೃಷ್ಣ, ನಿನ್ನನ್ನು ಅರ್ಚಿಸಕ್ ಬರತ್ತಾ, ನಿನ್ನನ್ನು ಮೆಚ್ಚಿಸಕ್ ಬರತ್ತಾ ನನ್ಗೆ? ನಮ್ಮ ಯುದ್ಧದಲ್ಲಿ ನಾವು ಹೋರಾಡೋದ್ರಲ್ಲಿ ನನ್ ರಾಜ, ಇವಾಗ ದ ಇನ್ನರ್ ಕಿಂಗ್ಡಮ್ ಆಫ್ ಅವರ್ ಲೈಫ್ ಅಂದ್ರೆ ಆ ಒಂದು ಆಂತರಿಕ ಯುದ್ಧ ಭೂಮಿನಲ್ಲಿ ರಾಜ ರಾಣಿ ಮಂತ್ರಿ ಸೈನಿಕರು ಎಲ್ಲರೂ ಇರ್ತಾರೆ. ಒಂದೊಂದು ನಮ್ಮ ಗುಣಗಳನ್ನ ನಾವು ರಾಜನಿಗೆ ಕಂಪೇರ್ ಮಾಡ್ಬೋದು. ನಮ್ಮ ಮನಸ್ಸಲ್ಲೇ ಇರೋ ಒಂದು ಡಿಟರ್ಮಿನೇಷನ್, ಒಂದು ಶಕ್ತಿ. ಬೆಳಗ್ಗೆ ನಾನು 4 ಗಂಟೆಗೆ ಹೇಳ್ತೀನಿ, ಮಂಗಳಾರತಿ ಮಾಡ್ತೀನಿ, ನಾನು ಜಪ ಮಾಡ್ತೀನಿ, ಈ ಟೈಮ್ ಒಳಗಡೆ ಮಾಡ್ತೀನಿ, ನಾನು ಕಾಮಕ್ಕೆ ಕ್ರೋಧಕ್ಕೆ ಎಲ್ಲ ಒಳಗಾಗಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಅದೇ ನಮ್ಮ ಸೈನಿಕರ ಬಲ, ಸೈನ್ಯದ ಬಲ. ಅದೇ ಇವಾಗ ಈ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಅನ್ನೋ ದಾಸರು ಹೇಳಿರೋ ಪದದಲ್ಲಿ ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ, ನಿನ್ನನ್ನ ನಾನು ಮೆಚ್ಚಿಸಕ್ಕೆ ನನಗೆ ಶಕ್ತಿ ಇಲ್ಲಪ್ಪ ದೇವ್ರೆ. ಅಂದ್ರೆ ಈ ಯುದ್ಧ ಭೂಮಿನಲ್ಲಿ ಗೆದ್ದು ಆ ಹರಿನಾಮ ಅನ್ನೋ ಅಮೃತಾನ ನಾನು ಗಳಿಸ್ಕೊಳ್ಳೋ ಶಕ್ತಿ ನಾನೇ ಮಾಡ್ಕೊಳಕ್ ಆಗಲ್ಲ. ಯಾಕೆ ಮಾಡ್ಕೊಳಕ್ ಆಗಲ್ಲ? ಈ ಗುರು ಹಿರಿಯರ ಕೃಪೆ ಬೇಕು, ಅದರಿಂದ ಅದಿಲ್ಲದೆ ಆಗಲ್ಲ. ವೈಷ್ಣವರ ಸಂಘ ಬೇಕು, ಅದಲ್ದೆ ನಾವೊಬ್ರೇ ಮಾಡ್ಕೊಳಕ್ ಆಗಲ್ಲ. ಆಮೇಲೆ ಜಪ ಒಂದ್ ಅರಿಯೇನು ತಪ ಒಂದ್ ಅರಿಯೇನು. ಪ್ರಭುಪಾದ ಇಲ್ದಿದ್ರೆ, ನಮ್ ಗುರುಗಳು ಇಲ್ದಿದ್ರೆ ನಮಗೆ ಜಪ ಅನ್ನೋದು ಗೊತ್ತಿರ್ತಿತ್ತ? ತಪ ಅಂದ್ರೆ ಇದೇನು ತಪ? ನಮ್ಮ ಮನಸ್ಸಲ್ಲಿ ಹೆಂಗಸರಿಗೆ ಅಡಿಗೆ ಮಾಡೋದೇ ಒಂದ್ ತಪ. ಸಮ್ಮರ್ ನಲ್ಲಿ ಅಡಿಗೆ ಮನೆಯಲ್ಲಿ ನಿಂತು ಬೇವತು ಅಡಿಗೆ ಮಾಡೋದೇ ಒಂದು ತಪಸ್ಸು.
ಅದಲ್ಲದೆ ಮಾನಸಿಕವಾಗಿ ಆ ಒಂದು ತಪಸ್ಸಿದೆಯಲ್ಲ, ಅದು ಒಂದು ಯುದ್ಧ. ಇವಾಗ ಇನ್ನೊಂದು ಈ ನಿಮಿಷ ನೆನಸು ಜೀವನದ ಒಂದು ಯುದ್ಧ. ಈಗ ಪಾಂಡವರನ್ನ ನಾವು ನೋಡಿದ್ರೆ, ಪಾಂಡವರದ್ದು ಸಿಚುವೇಶನ್ ನೋಡಿದ್ರೆ ಅವ್ರ ಯುದ್ಧ ಹೇಗಿತ್ತು? ಪ್ರತಿದಿನಾನು ಅವ್ರದೊಂದು ಯುದ್ಧಾನೇ. ಯಾಕೆ? ಕೌರವರ ಜೊತೆಗೆ ಇವ್ರದ್ದು ವೈರತ್ವ ಇತ್ತು. ಅದೇ ಶಾಸ್ತ್ರದಲ್ಲಿ ಹೇಳಿರೋ ತರ ಸತ್ಯಯುಗದಲ್ಲಿ ಇದ್ದಾಗ ಶತ್ರುಗಳು ಅಂದ್ರೆ ಬೇರೆ ಬೇರೆ ಪ್ರಪಂಚದಲ್ಲೇ ಇದ್ರಂತೆ. ಆಮೇಲೆ ತ್ರೇತಾಯುಗದಲ್ಲಿ ಬೇರೆ ಬೇರೆ ದೇಶದಲ್ಲಿದ್ರಂತೆ. ದ್ವಾಪರ ಯುಗದಲ್ಲಿ ಬೇರೆ ಬೇರೆ ಸಂಸಾರ, ಬೇರೆ ಫ್ಯಾಮಿಲಿನಲ್ಲಿ ಇದ್ರಂತೆ. ಆದ್ರೆ ಕಲಿಯುಗದಲ್ಲಿ ಕೌರವರು ಪಾಂಡವರು ಅನ್ನೋದು ಒಬ್ಬ ಮನಸ್ಸಿನ ಒಳಗಡೆ, ಒಂದೇ ಮನಸ್ಸು ಒಳಗಡೆನೆ ಕೌರವ ಪಾಂಡವ ಅನ್ನೋರು ಇರ್ತಾರಂತೆ. ಅಂಥ ಸ್ಥಿತಿನಲ್ಲಿ ಇವಾಗ ನಮ್ಗಿರೋ ಗೋಲ್ ಏನು, ನಮ್ದೇನು, ನಾವು ಹೋಗ್ತಾ ಇರೋ ದಾರಿ ಏನು? ಪಾಂಡವರು ಹಿಡಿದಿರೋ ದಾರಿ. ನಾವು ವೈಷ್ಣವರಾಗಿ ಭಕ್ತಿ ಮಾರ್ಗದಲ್ಲಿ ಇರೋದ್ರಿಂದ ಅದಕ್ಕೊಂದು ದಾಸರ ಉಗಾಭೋಗ ಇದೆ. ಅವ್ರು ಇಷ್ಟೇ ಹೇಳೋದು, ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕು, ದಾಟಿಸುವುದು ಭವಸಾಗರವ. ಭೂತಕತನದಲ್ಲಿ ಹರಿದಾಸನಾದರೆ ತೋಟವಿಲ್ಲದೆ ಮೇಟಿ ಎತ್ತಿದಂತೆ ನೀಟಾಗದು ಕಾಣೋ ಎಂದಿಗೂ ಯಮಭಟರ ಕಾಟ ತಪ್ಪದು ಕಾಶಿಯಲ್ಲಿದ್ದರು. ಹಾಟಕಾಂಬರಧರ ವಿಜಯ ವಿಠ್ಠಲರೇಯ ನಾಟಿಸೋ ನಿನ್ನ ಚರಣಾಬ್ಜದಲ್ಲಿ ಮನಸ್ಸು. ಇದೇ ನಮ್ ಗುರಿ. ಆ ಮನಸ್ಸು ಅನ್ನೋ ಬಾಣನ ನಾವು ಕೃಷ್ಣನ ಚರಣದಲ್ಲಿ, ಚರಣ ಕಮಲದಲ್ಲಿ ಇಟ್ಟು ನಿರಂತರ ಪ್ರತಿ ದಿವಸ ನಾವು ಮಾಡೋ ಕಾರ್ಯಗಳಲ್ಲಿ, ನಮ್ಗೆ ಇರೋ ಪ್ರತಿ ಒಂದು ರಿಲೇಶನ್ಶಿಪ್ ನಲ್ಲೂ ಆ ಒಂದು ಕೃಷ್ಣ ಚರಣದಲ್ಲಿ ಮನಸ್ಸಿಟ್ಟು ಹೋಗೋದೇ ನಮ್ ದಾರಿ. ಅದಕ್ಕೆ ಈ ಯುದ್ಧದಲ್ಲಿ ಎಷ್ಟೋ ಸಂಘರ್ಷಗಳು, ಎಂತೆಂತ ಹೋರಾಟ, ಎಂತೆಂತ ಸಂಘರ್ಷ ಅನ್ನೋದು ನಮ್ ಜೀವನದ್ದು ನಮ್ಗೆ ಗೊತ್ತು. ಸೊ ಇಲ್ಲಿ ಒಂದ್ ಕಂಪ್ಯಾರಿಸನ್ ಇದೆ. ಈ ಕಡೆ ಅರ್ಜುನನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವನು ಇವಾಗ ಸ್ಟಾರ್ಟಿಂಗ್ ನಲ್ಲಿ ಅರ್ಜುನ ಹೇಳ್ತಾನೆ, ಅವನ್ಗೆ ಫುಲ್ಲು ಏನ್ ಮಾಡ್ಬೇಕು ಅಂತ ತಿಳಿದೇ ಇರೋ ಪರಿಸ್ಥಿತಿನಲ್ಲಿ ಕೃಷ್ಣ ಹತ್ರ ಹೋಗಿ ಅವನು ಇಲ್ಲಿ ನೋಡ್ತಾ ಇರೋ ತರ ಕೃಷ್ಣ ಯಥೇ ಶಿಷ್ಯಸ್ತೇಹಾಂ ಸಾಧಿಮಾಂ ತ್ವಾಂ ಪ್ರಪನ್ನಾಂ ಅಂತ, ನಾನು ನಿನ್ನ ಶಿಷ್ಯ ಆಗ್ತಾ ಇದ್ದೀನಪ್ಪ, ನನ್ನನ್ನು ನೀನ್ ಸ್ವೀಕರಿಸು ಅಂತ ಅರ್ಜುನ ಕೇಳೋವರೆಗೂ ಕೃಷ್ಣ ಅವನು ಅರ್ಜುನ ಏನೇನ್ ಹೇಳ್ತಿದ್ನೋ, ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಕೃಷ್ಣ ಕನ್ಕ್ಲೂಡ್ ಮಾಡಿದ್ದೇನೋ, ಬರೀ ನಿಮ್ ಮನಸ್ಸಿನ ಹೃದಯ ದೌರ್ಬಲ್ಯದಿಂದ ನೀನ್ ಮಾತಾಡ್ತಾ ಇದೀಯ ಅರ್ಜುನ ಅಂತ ಹೇಳಿದ್ನಲ್ಲ, ಅದ್ ಹೇಳಕ್ ಬಿಟ್ಟ. ಯಾಕೆ? ಕೃಷ್ಣ ಎಷ್ಟು ಹೇಳ್ತಾನ, ಏನೇನ್ ನಾವು ಬಡ 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 ಅಂತೀವಿ. ಓ ಕೃಷ್ಣ, ಹಿಂಗಾಗೋದ್ರೆ ಏನಪ್ಪಾ, ನನ್ ಸಂಸಾರದಲ್ಲಿ ಹಿಂಗಾದ್ರೆ ಏನಪ್ಪಾ, ನನ್ ಗಂಡ ಹಂಗಂದ್ರೆ ಏನಪ್ಪಾ, ನನ್ ಮಕ್ಕಳು ನನ್ ಹೇಳಿದ್ ಮಾತ್ ಕೇಳಿದ್ರೆ ಹೇಗಪ್ಪ ಅಂತ ನಮ್ದು ನಡೀತಾನೆ ಇರುತ್ತೆ. ಬಡ 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 ಅಂದ್ರೆ ಬಾಣಗಳು ಎಲ್ಲೆಲ್ಲೋ ಹೊಡಿತಾ ಇರ್ತೀವಿ. ಎಲ್ಲಿ ಗುರಿ ಇಟ್ಟು ಬಾಣ ಹೊಡಿಬೇಕು ಅಲ್ಲಿ ಹೊಡಿಯಲ್ಲ, ಎಲ್ಲೆಲ್ಲೋ ಹೊಡಿತಿರ್ತೀವಿ. ಎಲ್ಲಿ ಭಯದಲ್ಲಿ, ಆಮೇಲೆ ಈ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತೀವಿ, ಗಿಲ್ಟ್, ಶೇಮ್, ಫಿಯರ್, ರಿಸೆಂಟ್ಮೆಂಟ್, ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಸಮಾಧಾನ. ನನ್ಗೆ ಏನಿದ್ರು ಇದು ಹೀಗ್ ಸಾಕಾಗಲ್ಲ, ಅವ್ರು ಹಂಗ್ ನಡ್ಕೋಬೇಕಾಗಿತ್ತು, ಹಿಂಗ್ ನಡ್ಕೋಬೇಕಾಗಿತ್ತು, ಅದ್ರ ಮೇಲೆ ಭಯ, ಅದ್ರ ಮೇಲೆ ಕ್ರೋಧ. ನಮ್ಗೆ ಇಷ್ಟ ಆಗಿರೋ ತರ ಆಗ್ಲಿಲ್ಲ ಅಂದ್ರೆ ಕ್ರೋಧ ಬರುತ್ತೆ. ಕ್ರೋಧ ಬಂದ್ಮೇಲೆ ಅಯ್ಯೋ ನಾನು ಇಷ್ಟೊಂದು ಕೋಪ ಮಾಡ್ಕೊಂಡ್ನಲ್ಲ ಅಂತ ಬೇಸರ ಆಗತ್ತೆ. ಆ ಬೇಸರದಿಂದ ನಮ್ಗೆ ಡಿಪ್ರೆಷನ್ ಆಗುತ್ತೆ. ಒಂದೊಂದ ಬಾಣಗಳು ಸರಿ ಜಾಗದಲ್ಲಿ ಹೊಡಿದಿದ್ರೆ ಒಂದಲ್ಲ ಎರಡಲ್ಲ, ಸಾಕಷ್ಟು ನೂರಾರು ಸಾವಿರಾರು ಅನರ್ಥಗಳು ಬರುತ್ತೆ. ಸೊ ಈ ಕಡೆ ನೋಡ್ತಾ ಇರೋದು ರೈಟ್ ಸೈಡ್ ಅಲ್ಲಿ ಒಂದು ಎಕ್ಸಾಂಪಲ್, ನಮ್ಮ ಮನಸ್ಸಿನ ಒಂದು ರಾಜ್ಯ, ನಮ್ಮ ಮನಸ್ಸಿನ ರಾಜ್ಯ ಹೇಗಿದೆ ಅನ್ನೋದು. ಈಗ ನಮ್ಮ ಮಕ್ಕಳಿಗೆಲ್ಲ ಹೇಳ್ತೀವಿ, ಎಕ್ಸಾಮ್ ನಾಳೆ ಇದೆ ಅಂದ್ರೆ ಇವತ್ ರಾತ್ರಿ ಎದ್ದು ಕೂತ್ಕೊಂಡು, ನಾನು ಹಂಗೆ ಮಾಡ್ತಾ ಇದ್ದಿದ್ದು ನನ್ನ ಎಕ್ಸಾಮ್ ಅಲ್ಲೆಲ್ಲ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ ರಾತ್ರಿ ಕುತ್ಕೊಂಡು ಫುಲ್ಲು ಓದು, ಫುಲ್ಲು ಏನೋ ಮಿಡ್ ನೈಟ್ ಲ್ಯಾಂಪ್ ಬರ್ನಿಂಗ್ ಅಂತ. ಕರೆಂಟ್ ಇಲ್ಲ ಅಂದ್ರೆ ಸ್ಟ್ರೀಟ್ ಲೈಟ್ ಅಲ್ಲಾದ್ರೂ ಕುತ್ಕೊಂಡು ಹೋಗು, ಆದ್ರೆ ನಾಳೆ ಎಕ್ಸಾಮ್ ಇರತ್ತಲ್ಲ ಅವಾಗ ಮಾತ್ರ. ಅದೇ ಜೀವನದ ಯುದ್ಧ ಅನ್ನೋದು ಹಾಗಾಗಲ್ಲ. ನಾವ್ ಎಷ್ಟೇ ಪ್ರವಚನ ಕೇಳ್ಬೋದು, ಭಾಗವತಕ್ಕೆ ಹೋಗ್ಬೋದು, ಭಾರತ ಕೇಳ್ಬೋದು, ಶ್ಲೋಕಗಳನ್ನೆಲ್ಲ ನಾವು ಮನಪಾಠ ಮಾಡಿರ್ಬೋದು, ಎಲ್ಲ ಚೆನ್ನಾಗಿ ನಾವು ಹೊರಗಡೆಯಿಂದ ಫುಲ್ಲು ಜೋರಾಗಿ ತಿಲಕ ಹಾಕೊಂಡಿರ್ಬೋದು, ಕಂಠಿ ಮಾಲೆಗಳ ಫುಲ್ಲು ಕತ್ತಲ್ಲೆಲ್ಲ ಬರೀ ಕಂಠಿ ಮಾಲೆನೆ ಹಾಕೊಂಡಿರ್ಬೋದು. ಅದಕ್ಕೆ ಹೇಳ್ತಾರೆ, ಆಕ್ಚುಲಿ ದಾಸರದೊಂದು ಉಗಾಭೋಗ ಇದೆ. ಏನ್ ಹೇಳ್ತಾರೆ ಅದ್ರಲ್ಲಿ ಅಂದ್ರೆ,
ಸ್ನಾನ ಮಾಡಿದರೇನು ಫಲವೋ, ಮೌನ ಮಾಡಿದರೇನು ಫಲವೋ, ದಾನ ಮಾಡಿದರೇನು ಫಲವೋ, ಸ್ನಾನ ಮೌನ ದಾನ ನಾನಾ ಕರ್ಮವೆಲ್ಲ ಭಾನು ಉದಯದಲ್ಲಿ ಎದ್ದು ಬಕುತೆಯಲಿ ಶ್ರೀ ನಾರಾಯಣನೆಂಬೋ ನಾಮ ಆನಂದವಾಗಿ ಒಮ್ಮೆ ಒಮ್ಮೆ ಒಂದೇ ಒಂದ್ಸತಿ ಹರಿನಾಮ ಒಂದೇ ಒಂದೇ ಸಾಕು. ಒಂದೇ ಸರ್ತಿ ನೀ ನೆನೆಯೋ ಮನವೇ, ಸ್ನಾನ ಮಾಡಿದರೇನು ಫಲ, ಧ್ಯಾನದಲ್ಲಿ ಒಮ್ಮೆ ನೀ ನೆನೆದರೆ ಸಾಕು, ಸ್ನಾನ ಮಾಡಿದರೇನು, ಮೌನ ಮಾಡಿದರೇನು. ಅಂದ್ರೆ ನಾವ್ ಏನೇ ಸಾಧನೆ ಮಾಡ್ಬೋದು, ಅದ್ರದ್ದು ಅಲ್ಟಿಮೇಟ್ ಗುರಿ ಏನು, ವಿಶಿಷ್ಯ ಸ್ನೇಹಾಂ ಸಾಧಿಮಾಂ ತ್ವಾಂ ಪ್ರಪನ್ನ. ಬರೀ ಬಾಯಿಂದ ಅಲ್ಲ, ಸುಮ್ನೆ ಬಾಯಿ ಮಾತುಗೋಸ್ಕರ, ಹೊರ ನೋಟಕ್ಕೋಸ್ಕರ, ಓ ಇವ್ರು ಎಷ್ಟ್ ಚೆನ್ನಾಗಿ ತಿಲಕ ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಯಾವಾಗ್ಲೂ ಸೀರೆ ಎಷ್ಟು ಚೆನ್ನಾಗಿ ಉಟ್ಕೊಂಡಿರ್ತಾರೆ, ಓ ಎಷ್ಟು ಶ್ಲೋಕಗಳೆಲ್ಲ ಬರುತ್ತೆ, ಅದಲ್ಲ. ಅದು ಒಳಗಿನ ಸಾರ ಏನು, ನಿಜವಾಗ್ಲೂ ನಾನು ನನ್ ಮಂಡಿ ಊರಿ ಭಗವಂತನ ಮುಂದೆ ತಲೆ ತಗ್ಗಿಸಿ ಒಪ್ಕೊಂಡಿದೀನ ಏನಂತ, ಅದೇ ರುಕ್ಮಿಣಿ ಪ್ರಿಯ ಮಾತಾಜಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಂಗೆ ಅರ್ಚಿಸಲರಿ ಏನೋ ಮೆಚ್ಚಿಸಲರಿ ಏನೋ ಅಂತ ನಾನು ಒಪ್ಕೊಂಡಿರ್ತೀನಲ್ಲ, ಅದೇ ದಟ್ ಇಸ್ ದ ಬಿಗಿನಿಂಗ್ ಆಫ್ ಭಕ್ತಿ. ಅವಾಗ್ಲೇ ನಿಜವಾಗ್ಲೂ ನಾವು ಭಕ್ತಿ ಮಾರ್ಗದಲ್ಲಿ ಇದೀವಿ ಅಂತ ಹೇಳ್ಬೋದು. ಅದನ್ನ ಇವಾಗ ನಮ್ ಕಿಂಗ್ಡಮ್ ನಾವು ನೋಡಿದಾಗ ನಾವು ಯಾರು ಹೊರಗಡೆ ನಮ್ಮನೆ ಪಕ್ಕದ ಮನೆಯವರಾಗ್ಲಿ, ನಮ್ಮನೆ ದಿನಾಗ್ಲೂ ಸಂಡೇ ಪ್ರೋಗ್ರಾಮ್ ಹೋಗಿ ನಾವು ಪಕ್ಕದಲ್ಲಿ ಕೂತ್ಕೊಂಡು ಪ್ರವಚನ ಕೇಳ್ತಿರ್ತೀವಲ್ಲ, ಅವ್ರಾಗ್ಲಿ, ಪ್ರವಚನ ಕೊಡೋರಾಗ್ಲಿ, ನಮ್ ಬೆಸ್ಟ್ ಫ್ರೆಂಡ್ ಆಗ್ಲಿ, ಒಂದೊಂದ್ಸರ್ತಿ ಯೂಶಲಿ ಗಂಡಂದ್ರಿಗೆ ಹೆಂಡತಿರಿಗೆ ಅವ್ರವ್ರದ್ದು ಅನರ್ಥಗಳು ಗೊತ್ತಿರುತ್ತೆ. ಬಟ್ ಒಂದೊಂದ್ಸರ್ತಿ ನಮ್ಮ ಒಂದು ಈ ಕಿಂಗ್ಡಮ್ ಇದೆಯಲ್ಲ, ನಮ್ಮ ಒಂದು ರಾಜ್ಯ, ಅಂತರಂಗದ ರಾಜ್ಯ, ಅಂತರಂಗದ ಯುದ್ಧ ಭೂಮಿ, ಅದರಲ್ಲಿ ಏನ್ ನಮ್ ವೀಕ್ನೆಸ್, ನಮ್ ಸ್ಟ್ರೆಂತ್ ಏನು ಅಂತ ನಮ್ಮನ್ ಬಿಟ್ಟು ಬೇರೆಯವ್ರಿಗೆ ಗೊತ್ತಿರಲ್ಲ. ಭಗವಂತನ ಗೊತ್ತಿರುತ್ತೆ, ಆದ್ರೆ ನಾವೇ ಭಗವಂತನ ಹತ್ರ ಹೋಗಿ ಪ್ರೇಯರ್ ಅಂದ್ರೆ ಅದೇ ಪ್ರಾರ್ಥನೆ. ಅಂದ್ರೆ ನಾವು ಇವಾಗ ಅರ್ಜುನ ಕೃಷ್ಣನ್ ಮಧ್ಯೆ ನಡೆದಿದ್ದ ಸಂವಾದದಲ್ಲಿ ಒಂದು ಕೀ ಬ್ರಿಡ್ಜ್ ಪಾಯಿಂಟ್ ಏನಿತ್ತು ಅಂದ್ರೆ, ಅರ್ಜುನ ಅವನು ಸತ್ಯ ಹೇಳ್ದ, ಏನೋ ಮುಚ್ಚಿಡ್ಲಿಲ್ಲ ಕೃಷ್ಣನ್ ಹತ್ರ. ಅವನಿಗೆ ನೀನ್ ಎಂತವನಪ್ಪ, ನೀನ್ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತೆಲ್ಲ ಬೈಸ್ಕೊಂಡ ಅರ್ಜುನ, ಆದ್ರೂನು ಅವನು ಮಿಥ್ಯಾಚಾರ ಮಾಡ್ಲಿಲ್ಲ, ಅಂದ್ರೆ ಸುಳ್ಳು ಹೇಳಲಿಲ್ಲ, ಅವನು ಸತ್ಯವಾಗಿ ಎದ್ದು ನಿಂತು ಹೇಳ್ದ. ಹಾಗೆ ಇವತ್ತು ನಮ್ಮ ಎಕ್ಸರ್ಸೈಸ್ ಏನಂದ್ರೆ, ನಾವೆಲ್ಲರೂ ಇವಾಗ ನಿಮ್ ಹತ್ರ ಕಂಪ್ಯೂಟರ್ ಅಥವಾ ಫೋನ್ ಅಥವಾ ಒಂದು ಪುಸ್ತಕದಲ್ಲಿ ಬರ್ಕೊಳಕ್ ಶುರು ಮಾಡೋಣ. ನಮ್ಮ ರಾಜ್ಯದಲ್ಲಿ, ನಮ್ಮ ಒಳಗಿನ ಒಂದು ಹೋರಾಡ್ತಾ ಇರೋ ಯುದ್ಧ ಭೂಮಿನಲ್ಲಿ ನಮ್ಮ ರಾಜ ಯಾರು, ರಾಜ ಅಂದ್ರೆ ಏನು, ಅವ್ನ ರಾಜನಿಗೆ ಗೊತ್ತು, ಪರಿಣಾಮ ಒಂದೇಪ್ಪ ಗುರಿ, ಆ ಕಡೆ ಹೋಗು ಅಂತ ಹೇಳೋನೆ ರಾಜ. ಅಂದ್ರೆ ನಮ್ಮ ಒಂದು ಬುದ್ಧಿಶಕ್ತಿ. ಈಗ ಆಪೋಸಿಟ್ ಹೇಳ್ತೀನಿ, ನಮ್ ರಾಜ ಸರಿಗಿಲ್ಲ ಅಂದ್ರೆ ಅವ್ನ್ ರಾಜ ಸರಿಗಿಲ್ದಿದ್ರೆ ಎಲ್ಲೆಲ್ಲೋ ಇರತ್ತೆ ಅವ್ನ ಮನ್ಸು. ಎಲ್ಲಿರುತ್ತೆ ಮನ್ಸು? ಸ್ಕ್ರೋಲಿಂಗ್ ನಲ್ಲಿ ಇರುತ್ತೆ, ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಇರುತ್ತೆ, ಇಲ್ಲ ಏನೋ ಬೇಡದೆ ಇರೋ ಟಿವಿ ನೋಡೋದು, ನ್ಯೂಸ್ ನ ನೋಡೋದು, ಇಲ್ಲಿ ಹಿಂಗಾಯ್ತಂತೆ, ಅವ್ರು ಹಂಗಂದ್ರಂತೆ, ಇವ್ರ ಪಕ್ಕದ ಮನೆಯವ್ರು ಹಂಗಾಯ್ದ್ರಂತೆ, ಈ ತರ ಎಲ್ಲ ಮಾಡೋದು ಅವನು ಕೆಟ್ಟ ರಾಜ ಅಥವಾ ರಾಣಿ, ವಾಟ್ ಎವರ್ ನಿಮ್ ಹೇಗೆ ಸೂಟಬಲ್ ಹಾಗೆ. ಬಟ್ ಒಂದು ರಾಜ್ಯದಲ್ಲಿ ರಾಜ ಅನ್ನೋದು ಮುಖ್ಯ ಅಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲೂ ಒಬ್ಬ ರಾಜ ಅನ್ನೋನ್ನ ನಮ್ಮನ್ನೇ ನಾವೇ ಇವಾಗ ಬರ್ಕೊಳ್ಳೋಣ. ಈ ರಾಜ ಅನ್ನೋದ್ರಲ್ಲಿ 0 to 10, 0 ಇಂದ 10 ವರ್ಗು. 10 ಅಂದ್ರೆ ಅವನ್ಗಿನ್ನ ಸರಿಯಾದ ರಾಜ ಇನ್ನೆಲ್ಲೂ ಸಿಗಲ್ಲಪ್ಪ, ನಮ್ ಇಡೀ ಮೈಸೂರಲ್ಲೇ ನಮ್ ರಾಜಾನೇ, ನನ್ ಮನ್ಸೊಳಗಡೆ ಇರೋ ರಾಜ ಇನ್ನೆಲ್ರು ಎಲ್ಲ ವೇಸ್ಟ್ ಅಂತ. 10 ಅಂದ್ರೆ ಡಸನ್ ಎಕ್ಸಿಸ್ಟ್, ಬೈ ದ ವೇ 10 ಎಕ್ಸಿಸ್ಟ್ ಆಗಲ್ಲ. ಸೊ 0 ಇಂದ 10 ನಿಮ್ ರಾಜ್ಯ ಹೇಗಿದಾನೆ? ನಿಮ್ ರಾಜ ದಾರಿ ಸರಿಗಿರೋ ದಾರಿಲಿ ನಡೀತಾ ಇದ್ದಾನ? ಸರಿಗಿರೋ ದಾರಿ ಏನು? ಅವನ್ ರಾಜ್ಯನ ಅವನು ನೋಡ್ಕೊಳ್ಳೋದು. ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಮೈಂಡ್ ಯೋರ್ ಓನ್ ಬಿಸ್ನೆಸ್. ಅಂದ್ರೆ ಬೇರೆಯವ್ರ ಭಜನೆ ಹೇಗ್ ನಡೀತಿದೆ, ಬೇರೆಯವರು ಕ್ಲಾಸಿಗೆ ಬಂದ್ರ ಇಲ್ವಾ, ಬೇರೆಯವ್ರು ಏನ್ ಮಾಡಿದ್ರು ಅಲ್ಲ, ನಾನ್ ಹೇಗ್ ನಡೀತಾ ಇದ್ದೀನಿ, ನಾನ್ ನಡೀತಾ ಇರೋ ದಾರಿ ಹೇಗಿದೆ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳೋರು, ನಮ್ ತಟ್ಟೆನಲ್ಲಿ ಬಿದ್ದಿರೋ ಕತ್ತೆನ ನೋಡ್ಕೊಳ್ಳೋದ್ ಬಿಟ್ಟು ಪಕ್ಕದಲ್ಲಿರೋನು ತಟ್ಟೆನಲ್ಲಿರೋ ಇರುವೆನ ನೋಡ್ತಾ ಕೂತ್ಕೋಬೇಡ ಅಂತ. ಅಂದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ಆ ಒಂದು ನಮ್ಮ ಹೇಳಿಕೆ, ದಟ್ ಪ್ರಾವರ್ಬ್ ಇಸ್ ವೆರಿ ಬಿಫಿಟಿಂಗ್. ಒಂದೊಂದ್ಸರ್ತಿ ನಾವು ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಬೇರೆಯವ್ರದ್ರಲ್ಲಿ ಏನಾಗ್ತಿದೆ, ಬೇರೆಯವ್ರು ಏನ್ ಹೇಳಿದ್ರು, ಬೇರೆಯವರ ರಾಜ್ಯದ ಒಂದು ವ್ಯಾಲ್ಯೂಸ್ ನಾವು ಅಡಾಪ್ಟ್ ಮಾಡ್ಕೊಂಡು ನಾವು ಆ ರಾಜ್ಯದಲ್ಲಿ ಇರಕ್ ಹೋಗ್ತೀವಿ, ಅದು ವೇಸ್ಟ್. ಹಂಗಲ್ಲ, ನಮ್ಮ ರಾಜ್ಯದಲ್ಲಿ ನಮ್ ರಾಜ ಹೇಗಿದ್ದಾನೆ ಅಂದ್ರೆ, ನನ್ನ ಗುರಿ, ನನಗೆ ಒಂದು ಗುರಿ ಇದೆಯಾ,
ಮಕ್ಳು ಇರ್ಬೋದು, ನಮ್ಗೆ ಗಂಡಂದ್ರ ಇರ್ಬೋದು, ಮನೆಯಲ್ಲಿ ತಂದೆ ತಾಯಿ ನೋಡ್ಕೋತಾ ಇರ್ಬೋದು ನಾವು, ಅಥವಾ ಅತ್ತೆ ಮಾವ ಇರ್ಬೋದು, ಆಫೀಸ್ ಇರ್ಬೋದು, ಅದೆಲ್ಲ ಅಲ್ಲ ನಮ್ ರಾಜ್ಯ. ನಮ್ ರಾಜ್ಯ ಏನು? ಇವಾಗ ನಾವ್ ಹೇಳ್ದಂಗೆ ಭಗವಂತನ ಹರಿ ಸರ್ವೋತ್ತಮನೆಂಬ ಕೃಷ್ಣ. ಇವತ್ತು ಆಕ್ಚುಲಿ ಅನಂತನ ಹಬ್ಬ, ಅನಂತ ಪದ್ಮನಾಭ ಕೃಷ್ಣ. ಅವನು ಕ್ಷೀರಾಬ್ದಿ ಶಯನ ಹರಿಯೇ ನಿನಗೆ ಬೇಕಾಯಿತೇನೋ ಗೋಕುಲದ ಬೆಣ್ಣೆ. ಸೊ ಕೃಷ್ಣ ಇಲ್ಲಿಗೆ ಬರೋದು ನಮ್ಮ ಮನಸ್ಸಿನಲ್ಲಿರೋ ಬೆಣ್ಣೆನ ಕದಿಯಕ್ಕೆ, ಆ ಮನಸ್ಸಿನಲ್ಲಿರೋ ಕಲ್ಮಶಗಳನ್ನೆಲ್ಲ ನಾಶ ಮಾಡಿ, ಅನರ್ಥ ನಿವೃತ್ತಿ ಮಾಡಿ, ಅರ್ಥನ ಪ್ರವೃತ್ತಿ ಮಾಡಿ, ಅದರಲ್ಲಿ ಬರೋ ಎಷ್ಟು ಬೆಣ್ಣೆ ಬರುತ್ತೋ ನೋಡೋಣ ಅಂತ ಆ ಬೆಣ್ಣೆ ತಗೊಳಕ್ ಬರ್ತಾನೆ. ಸೊ ಹಾಗೆ ಆ ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕು, ದಾಟಿಸುವುದು ಭವಸಾಗರವ. ಈ ಎಷ್ಟೋ ಕೋಟ್ಯಾಂತರ ವೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದ ಈ ಶರೀರ. ದಾಸನಾಗು ವಿಶೇಷನಾಗು ಅಂದ್ರೆ ಈ ಕಾಮ ಕ್ರೋಧದೆಲ್ಲ ಬಿದ್ದು ಬಿದ್ದು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ಬಂದಿದೀವಿ. ಈ ಒಂದು ಲೈಫ್ ಟೈಮ್ ಆದ್ರೂ ಈ ಒಂದು ಜೀವನನಾರು ಭಗವಂತನ ಕೊಡಕ್ ಬಂದಿದೀವಿ. ಅದೇ ನಮ್ಮ ರಾಜ್ಯ. ಅದ್ರಲ್ಲಿ ನಡೀತಾ ಇರೋದು ಏನು? ಕಲಿಯುಗದಳು ಹರಿನಾಮವ ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವವು. ನಾನು ಆ ಹರಿನಾಮನ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದೇ ಆ ರಾಜ ದಿನಾಗ್ಲೂ ಆ ಹರಿನಾಮ ನಾನು ಹೇಗ್ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಾನಲ್ಲ, ಅವನು ಒಳ್ಳೆ ರಾಜ. ಸೊ ಬೇರೆ ಏನು ನಮ್ಮಿಂದ ಸಾಧ್ಯ ಅಲ್ಲ. ನಮ್ಮ ಸೈನಿಕರು ತುಂಬಾ ಬಲಹೀನರು, ಬುದ್ಧಿಹೀನರಾಗಿದ್ದೀವಿ. ಯಾಕೆ? ಕಲಿಯುಗದಲ್ಲಿ ಭಾಗವತಾನೇ ಹೇಳ್ಬಿಡಿದೆ, ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪದ್ರತ. ನಮ್ಮ ಪುಣ್ಯ ಕರ್ಮದಿಂದ ಆಗ್ಲಿ, ಸ್ನಾನವನರಿಯೇನೋ, ನಾನ್ ಸ್ನಾನ ಮಾಡಿ ಮಡಿ ಮಾಡಿ ಧ್ಯಾನ ಮಾಡಿ ನಾನ್ ಗೆಲ್ತೀನಿ ಭಗವಂತನ ಮನಸ್ಸನ್ನ ಅನ್ನೋದು ಗೋವಿಂದ, ಅದು ಹಿಂದಿನ ಕಾಲದಲ್ಲೇ ಮುಗೀತು. ನಾನು ಅರ್ಚನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ತುಂಬಾ ನಾನು ಸ್ವಚ್ಛವಾಗಿದ್ದು ಏನು ಭಗವಂತನ ಗೆಲ್ಲೋ ಶಕ್ತಿ ನನಗಿದೆ ಅಂತ ಹೇಳಿದ್ರೆ ಅದು ಮೂರ್ಖತನಾನೆ. ನಾನು ಜಪ ಅಲ್ಲ, ನಾನ್ ಮಾಡ್ತಾ ಇರೋದೇ ಜಪ ಅಂತ ಹೇಳಿದ್ರುನು ಅದು ಮೂರ್ಖತನಾನೆ. ಸೊ ಅದೆಲ್ಲ ನಮ್ಮಿಂದ ಶಕ್ತಿ ಅಲ್ಲ. ಈ ಗುರಿ ನಮ್ಮ ಮನಸ್ಸು ಒಳಗಡೆ ಆ ರಾಜ್ಯನ್ ಹೇಗಿದೆ ಅಂತ ಒಂದ್ ನಿಮಿಷ, ಒಂದು 5 ನಿಮಿಷ, ದಿಸ್ ಇಸ್ 5 ನಿಮಿಷದ ಆಕ್ಟಿವಿಟಿ ಬರ್ಕೊಳ್ಳೋಣ. ಆ ರಾಜ ಹೇಗಿದ್ದಾನೆ 0 ಇಂದ 10. 0 ಅಂತಂದ್ರೆ ಬರ್ರಿ ಬೇರೆಯವ್ರ ಜೀವನದಲ್ಲೇ ನನ್ ಮನ್ಸಿದೆ, ನನ್ನ ಗುರಿ ಮೇಲೆ ನನ್ ಧ್ಯಾನನೇ ಇಲ್ಲ, ನನ್ ರಾಜ ಎಲ್ಲೋ ಕಳೆದೋಗಿದ್ದಾನೆ. Seven, 8, 9. 7, 8, 9 ಅಂದ್ರೆ ನಾನು ಫುಲ್ ಆನ್ ಟ್ರ್ಯಾಕ್ ಇದ್ದೀನಿ. ಓಕೆ, ನಿಮ್ಗೆ ಯಾರ್ಯಾರ್ದು ಎಲ್ಲ ಎಕ್ಸರ್ಸೈಸ್ ಆಗಿದೆಯೋ ನಿಮ್ ನಂಬರ್ ಒಂದು ಕೊಟ್ಕೊಳ್ಳಿ. 1 ನಿಮಿಷ ಹಾಗೆ ಅದನ್ನ ನೋಡಿ, ನಿಮ್ಮ ಒಂದು ರಾಜ್ಯನ ನೋಡ್ಕೊಳ್ಳಿ ನೀವೇ. ರೆಡಿ ಆದಾಗ ಕೈ ಎತ್ತಿ, ಇಲ್ಲಿ ಡಿಜಿಟಲ್ ಆಗಿ ಕೈ ಎತ್ತಿದ್ರೆ ನನ್ಗೆ ಗೊತ್ತಾಗತ್ತೆ. ಅವಾಗ ಡಿಜಿಟಲ್ ಆಗಿ ಕೈ ಎತ್ತಿದ್ರೆ ನನ್ಗೆ ಅರ್ಥ ಆಗತ್ತೆ ಎಷ್ಟು ಜನದಾಗಿದೆ. ಹೀಗೆ ಈ ತರ ಹಿಂಗ್ ಕೈ ಎತ್ತಿದ್ರೆ ನಂಗೆ ಗೊತ್ತಾಗತ್ತೆ ಎಷ್ಟು ಜನ ನಂಬರ್ಸ್ ಕೊಟ್ಟು ಮುಗಿಸಿದಿರಾ ಅಂತ. ಮೆಚ್ಚಿಸಲರಿಯನು ಮೆಚ್ಚಿಸಲರಿಯನು. ಈ ಕೆಲವ್ರಿಗೆ ಅನ್ನಿಸ್ಬೋದು, ಓ ಒಂದೊಂದ್ ದಿವಸ ನನ್ ರಾಜ ಫುಲ್ ನೈಟ್ 9 ಅಲ್ಲಿ ಇರ್ತಾನೆ, ಒಂದೊಂದ್ ದಿವಸ 2, 3 ಬಂದ್ಬಿಡ್ತಾನೆ ಅಂತಾನು. ಅಪ್ ಅಂಡ್ ಡೌನ್ ಇರ್ಬೋದು. ಒಂದ್ ಆವರೇಜ್ ಕೊಡಿ.
ಕುಂದನ ಇಚ್ಛೆಯಿಂದಲೇ ನಿನ್ನ ಮನವೇ. ಹ್ಮ್ ಯಾರ್ದು ನನ್ ಕೈ ನೋಡ್ತಾ ಇಲ್ಲ, ಯಾರು ರೆಡಿ ಇಲ್ವಾ ಇನ್ನು? ಇನ್ನೊಂದ್ 2 ನಿಮಿಷ ತಗೊಳ್ಳೋಣ. ನಾವ್ ಯಾರು ಕೇಳಕ್ ಹೋಗಲ್ಲ ನಿಮ್ಮನ್ನ, ನಿಮ್ಗೆ ಎಷ್ಟು ಸ್ಕೋರ್ ಕೊಟ್ಟಿದ್ದೀರಾ ಅಂತ. ಇಟ್ಸ್ ಅ ಪರ್ಸನಲ್ ಥಿಂಗ್ಸ್. ಏನು ಹೆದರ್ಕೋಬೇಡಿ, ಪಬ್ಲಿಕ್ ಆಗಿ ನೀವೇನು ಅನೌನ್ಸ್ ಮಾಡ್ಬೇಕಾಗಿಲ್ಲ. ಇಟ್ಸ್ ಅ ವೆರಿ ಪ್ರೈವೇಟ್ ಎಕ್ಸರ್ಸೈಸ್, ಪರ್ಸನಲ್ ಎಕ್ಸರ್ಸೈಸ್. ನಮಗೆ ನಂಬರ್ ಕೊಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಪಾಪ ರಾಜ ಎಲ್ಲೋ ಕಳ್ದೋಗಿದಾನೋ ಏನೋ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ನಂಗೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನಾನು ಟ್ರೈನ್ ಅಲ್ಲಿ ಇದ್ದೀನಿ. ಮಾತಾಜಿ, ನಮ್ಮ ಮನಸ್ಸಿನಲ್ಲಿ ಒಂದು ರಾಜ್ಯ ಅನ್ನೋ ತರ, ನಮ್ಮ ಮನೋರಾಜ್ಯ ಅಂತ ಹೇಳೋಣ. ಆ ಮನೋರಾಜ್ಯ ಒಂದು ಯುದ್ಧ ಭೂಮಿ. ನಮ್ಗೆ ಆ ಯುದ್ಧ ಭೂಮಿನಲ್ಲಿ ಭಗವಂತ ಹರಿನಾಮ ಸಂಕೀರ್ತನೇನ ಒಂದು ಶುದ್ಧವಾದ ಹೃದಯದಿಂದ ಮಾಡೋದೇ ಗುರಿ. ಅದನ್ನ ಮಾಡಕ್ಕೆ ಎಷ್ಟೋ ನಮ್ದು ಸ್ಟ್ರಗಲ್ಸ್ ಇರುತ್ತೆ. ಸೊ ನಮ್ ರಾಜ್ಯನ ನಾವು ಆನೆಸ್ಟ್ ಆಗಿ ನಾವು ನೋಡಿದಾಗ, ರಾಜ್ಯದಲ್ಲಿರೋ ರಾಜ ಇರ್ತಾನಲ್ಲ, ಆ ರಾಜನ ಗುರಿ ಸರಿಯಾಗಿ ಗುರಿ ಗೊತ್ತಿರೋ ರಾಜ ಆದ್ರೆ ಅವ್ನು ನಮ್ ಗೋಲ್ಸ್ ಹೇಗ್ ನಾವ್ ಅಚೀವ್ ಮಾಡ್ತಾ ಇದೀವಿ ಅನ್ನೋದು ಕ್ಲಿಯರ್ ಆಗಿ ಅವ್ನಿಗೆ ಡೈರೆಕ್ಷನ್ ಗೊತ್ತಿರುತ್ತೆ ರಾಜನಿಗೆ. ಅದೇ ರಾಜ್ಯ ನಾವು ಬೇರೆ ರಾಜ್ಯಕ್ಕೆಲ್ಲ ಹೋಗಿ ಸುಮ್ನೆ ಟೈಮ್ ದಂಡ ಮಾಡೋದು ಅಂದ್ರೆ ಯೂಟ್ಯೂಬ್ ನಲ್ಲಿ ಸುಮ್ನೆ ಏನೇನೋ ಬೇಡದೆ ಇರೋದನ್ನೆಲ್ಲ ನೋಡೋದು, ಫಾರ್ ಎಕ್ಸಾಂಪಲ್ ಆ ತರ ಎಲ್ಲ ಮಾಡಿದ್ರೆ ನಮ್ಮ ಒಳಗಿನ ರಾಜ್ಯನ ನಾವು ಪ್ರಿಪೇರ್ ಆಗ್ತಾ ಇಲ್ಲ. ಯುದ್ಧ ಭೂಮಿ ಅನ್ನೋದು ಎಕ್ಸಾಮಿನ್ ಹಿಂದಿನ ದಿವಸ ಓದಿದ್ರೆ ಗೆಲ್ಲೋ ಅಂತದ್ದಲ್ಲ. ಈ ಮನೋಭೂಮಿ, ಮನೋಬಲ, ಆತ್ಮಬಲ ಬೆಳೆಸ್ಕೋಬೇಕು ಅಂತಂದ್ರೆ ಆ ಒಳಗಡೆ ಇರೋ ರಾಜ ಅನ್ನೋನು ಸರಿಗಿರ್ಬೇಕು. ಸೊ ಆ 0-10 ನಲ್ಲಿ ನಮ್ ರಾಜ ಹೇಗಿದ್ದಾನೆ ಅಂತ ನಮಗ್ ನಾವೇ ಸ್ಕೋರ್ ಕೊಟ್ಕೋತಾ ಇದೀವಿ ಇವಾಗ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ನಮ್ ಒಳಗಡೆ ನೋಡ್ಕೋಬೇಕು. 0-10 ಅಂದ್ರೆ ಅವನೇ ಮಹಾರಾಜ ಅಂತ ಡಿಕ್ಲೇರ್. 0 ಅಂತಂದ್ರೆ ಎಲ್ಲೋ ಕಳೆದೋಗಿದಾನೆ ರಾಜ, ನಮ್ ರಾಜ್ಯ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ರಾಜ್ಯ ಬೇರೆಯವ್ರು ಹೇಳಿದ್ದೆ ನನ್ ಮನ್ಸಲ್ಲಿದೆ, ಆಮೇಲೆ ನನ್ ಗುರಿನೇ ನನಗ್ ಸರಿ ಗೊತ್ತಿಲ್ಲ, ನಂದು ಹರೇ ಕೃಷ್ಣ ಜಪ ಹೇಗೋ ಒಂದ್ ದಿವಸ ಆಗತ್ತೆ, ಒಂದ್ ದಿವಸ ಆಗಲ್ಲ, ಆತರ ಒಂದು ಪರೀಕ್ಷೆ ಮಾಡ್ಕೊಳ್ಳೋದು ನಮ್ಮನ್ನ ನಾವೇ. ಸರಿ ಮಾತಾಜಿ, ಅರ್ಥ ಆಯ್ತು. ಹರೇ ಕೃಷ್ಣ. ಸೊ ಅದಕ್ಕೆ ಟಿಪ್ಸ್ ಇರುತ್ತೆ. ಇವಾಗ ಎಷ್ಟು ಜನ ನೋಡೋಣ, ಎಷ್ಟು ಜನ ಮಾಡಿದ್ರ? ಅಟ್ಲೀಸ್ಟ್ ಒಂದ್ ಅರ್ಧ 1-2 ಇಬ್ರೇ ಮಾಡಿರೋದು ಎಕ್ಸರ್ಸೈಸ್. ಯಾರಿಗಾದ್ರೂ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಓಕೆ, 1 2 3 4 ವೆರಿ ಗುಡ್. 4 ಜನ ಮಾಡಿದೀರಾ. ನೀವೆಲ್ರೂ ಎಕ್ಸರ್ಸೈಸ್ ಕಂಪ್ಲೀಟ್ ಮಾಡೋವರೆಗೂ ನಾವ್ ಇಲ್ಲಿಂದ ಯುದ್ಧ ಭೂಮಿಯಿಂದ ಹೊರಗಡೆ ಹೋಗಕ್ಕಾಗಲ್ಲ. ಮನಸ್ಸಲ್ಲೇ ಮಾಡ್ಕೊಂಡ್ರು ಪರವಾಗಿಲ್ಲ, ಪೆನ್ ಪೇಪರ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ.
ಓಕೆ 8 9 41 41 people and only we have 8 9 hands up. Okay, very good. ಯಾವ್ದಾದ್ರು ಪ್ರಶ್ನೆ ಇದೆಯಾ? ಏನಾದ್ರೂ ಪ್ರಶ್ನೆ ಇದೆಯಾ? ಇವಾಗ ಮುಂದೆ ನೆಕ್ಸ್ಟ್ ಸೆಕ್ಷನ್ ಹೋಗಕ್ ಮುಂಚೆ ಯಾರ್ದಾದ್ರೂ ತುಂಬಾ ಶಾಕ್ ಆಯ್ತಾ? ಯಾರ್ದಾದ್ರೂ ರಾಜ ಕಳೆದೋಗಿದ್ದೊಂದ್ ಸಿಕ್ಕದ್ನಾ? ಇಲ್ಲ ಮಾತಾಜಿ, ನೀವು ಸರಿಯಾಗಿ ಪ್ರಶ್ನೆ ಕೇಳಿದೀರಾ. ನಮ್ಮ ರಿಸಲ್ಟ್ ಅನ್ನ ನಾವೇ ತಿಳ್ಕೊಬೇಕು, ನಾವು ಯಾವ ರೀತಿ ಭಕ್ತಿಲಿ ಮುಂದುವರಿತಿದೀವಿ ಅಂತ ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ಕೋಬೇಕು ಅಂತ ಚೆನ್ನಾಗಿ ಪ್ರಶ್ನೆ ಕೇಳಿದೀರಾ. ಮತ್ತೆ ಓಕೆ, ಸೊ ಇವಾಗ ಏನ್ ಮಾಡೋಣ, ಒಂದು ಟಿಪ್ಸ್ ಸೆಷನ್. ಇವಾಗ ಎಕ್ಸಾಂಪಲ್ಸ್ ಕೊಟ್ಟು ನಾನು ಇವಾಗ ಒಂದ್ ಸ್ವಲ್ಪ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 0 ಇಂದ 3 ವರ್ಗು ಅಂದ್ರೆ 0 1 2 3. ಈಗೇನು ರಾಜ ಅಂದ್ರೆ ಏನು, ಮುಖ್ಯವಾಗಿ ಏನು ರಾಜ್ಯನ ನಿಭಾಯಿಸೋ ಒಂದು ಕರ್ತವ್ಯ ಅನ್ನೋದಿರುತ್ತೆ. ಆ ಕರ್ತವ್ಯದಲ್ಲಿ ಫೈಟ್ ಫಾರ್ ಡ್ಯೂಟಿ ಅಂದ್ರೆ ಆ ಯುದ್ಧದಲ್ಲಿ ನಮ್ ಪ್ರತಿಯೊಬ್ಬರದಲ್ಲೂ ಏನೋ ಒಂದು ಯುದ್ಧ ಇರುತ್ತೆ. ನಾವು ಸ್ಟೂಡೆಂಟ್ ಆದ್ರೆ ವಿ ಹ್ಯಾವ್ ಅ ಫೈಟ್ ಟು ಸ್ಟಡಿ. ದ ಫೈಟ್ ಈಸ್ ಈ ಪ್ರಪಂಚದಲ್ಲಿ ಹೇಗಪ್ಪ ಉದ್ಧಾರ ಆಗೋದು, ಹೌ ಡು ಐ ಸ್ಟಡಿ, ಹೌ ಡು ಐ ಗೆಟ್ ಅ ಜಾಬ್ ಅನ್ನೋದು ಒಂದು ಯುದ್ಧ. ಆ ಒಂದು ಸ್ಟೇಜ್ ಅಲ್ಲಿ ಇರುವಾಗ ನಾವು 0 to 3 ಇದ್ರೆ ಅವಾಗ ನಮ್ಮ ಐಡೆಂಟಿಟಿನ ನಾವು ಪಡ್ಕೊಳಕ್ಕೆ ಹೋರಾಡ್ತಾ ಇರೋ ಶಕ್ತಿ ಸಾಲದು. 3 ನಲ್ಲಿ ಜಾಸ್ತಿ ಮುಂದೆ ಹೋಗಕ್ ಆಗಲ್ಲ. ನಾವು 30% ಬಂದ್ರೆ ಯಾರು ಪಾಸ್ ಮಾಡಲ್ಲ ನಮ್ಮನ್ನ, ಕಾಲೇಜಲ್ಲಿ ಆಗ್ಲಿ ಸ್ಕೂಲಲ್ಲಿ ಆಗ್ಲಿ. ಹಾಗೇನೆ ಇವಾಗ ನಾವು ಮದ್ವೆ ಆಗಿದೀವಿ, ಗಂಡ ಇದಾರೆ, ಮಕ್ಳಿದಾರೆ. 0 1 2 3 ನಲ್ಲಿ ನಾವು ಮಾಡ್ತಾ ಇದ್ರೆ ಆ ಒಂದು ಧರ್ಮ ಅನ್ನೋದು, ಈಗ ನಮ್ಮನ್ನೇ ನಾವು ನೋಡ್ಕೊಳ್ದೆ ನಮ್ಗೆ ಹುಷಾರಿರಲ್ಲ, ನಾನೇ ಸರಿಯಾಗಿ ನೀರ್ ಕುಡಿಯಲ್ಲ, ನಾನೇ ರೆಸ್ಟ್ ತಗೊಳಲ್ಲ, ನನ್ಗೆ ತಲೆನೋವು ಬರ್ತಾ ಇರುತ್ತೆ, ಮನೆ ಕೆಲ್ಸಗಳು ಸರಿಯಾಗಿ ಮಾಡಕ್ಕಾಗಲ್ಲ, ಗಂಡನ್ ಹೆಂಗ್ ನೋಡ್ಕೊಳಕ್ಕಾಗತ್ತೆ, ಮಕ್ಕಳನ್ನ ಹೆಂಗ್ ನೋಡ್ಕೊಳಕ್ಕಾಗತ್ತೆ. ಆ 0 1 2 3 ಅಂತಂದ್ರೆ ನಮ್ಮ ಒಂದು ಶರೀರ ಅಂತಾನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ನಮ್ ಶರೀರನೇ ದುರ್ಬಲವಾಗಿದ್ರೆ ನಾವು ಬೇರೆಯವ್ರನ್ನ ಹೇಗ್ ನೋಡ್ಕೊಳ್ಲಿಕ್ಕಾಗತ್ತೆ? ಆಗಲ್ಲ. ಸೊ ಯಾರು 0 ಇಂದ 3 ವರೆಗೂ ನಿಮಗ್ ನೀವೇ ನಂಬರ್ಸ್ ಕೊಟ್ಟಿದ್ದೀರೋ, ನಾನು ಹ್ಯಾಂಡ್ ರೇಸ್ ಮಾಡಿ ಅಂತ ಹೇಳಲ್ಲ, ಅಥವಾ ಯಾರು ಅಂತ ಹೇಳ್ಕೊಳ್ಳಿ ಅಂತಾನೂ ಅಲ್ಲ. ನಿಮಗೆ ಗೊತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಹೇಗ್ ಅನಿಸ್ತಿದೆ, ಎಂತೂಸಿಯಾಸಮ್ ಇದೆಯಾ, ಉತ್ಸಾಹ, ನಿಶ್ಚಯ, ಧೈರ್ಯ. ನಮ್ಮ ಆಚಾರ್ಯರು ಏನ್ ಹೇಳ್ತಾರೆ, ಭಕ್ತಿ ಯೋಗದಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮಗೆ ಉತ್ಸಾಹ ಬೇಕು, ನಿಶ್ಚಯ ಬೇಕು, ದೃಢತೆ ಬೇಕು. ಅದೆಲ್ಲ ಸ್ವಲ್ಪ ಕಡಿಮೆ ಆದಾಗ 1 0 1 2 3 ನಲ್ಲಿ ಬರುತ್ತೆ ನಂಬರ್ಸ್. ನಮ್ದು ಬಂದಾಗ ನಮ್ದು ಏನ್ ಟಿಪ್ಸು ಇದಕ್ಕೆ, ಈ ಡ್ಯೂಟಿಗೆ ನಾನ್ ಹೇಳ್ತೀನಿ. ಫಸ್ಟ್ ಶರೀರದ ಬಲ, ಮನೋಬಲ. ಈಗ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇದೀವ, ಟೈಮಿಗೆ ನಾವು ಊಟ ಮಾಡ್ತಾ ಇದೀವ, ಟೈಮಿಗೆ ನಿದ್ದೆ ಮಾಡ್ತಾ ಇದೀವ. ಈಗ ನಾವ್ ಅನ್ಕೋಬಹುದು, ನಮ್ ಸ್ಟೂಡೆಂಟ್ಸ್ ಅಲ್ಲಿ ಕೆಲವ್ರು ಇದಾರೆ, ಏನ್ ಹೇಳ್ತಾರ ಅವರು, ಓ ನನಗ್ ಬೆಳಗ್ಗೆ ಏಳಕ್ಕೆ ಆಗಲ್ಲ, ತುಂಬಾ ಕಷ್ಟ ನನಗ್ ಬೆಳಗ್ಗೆ ಹೇಳೋದು. ಸರಿ, ಅವಾಗ ಏನ್ ಹೇಳ್ತಾರ ಅವರು, ನನ್ ತುಂಬಾ ಗಿಲ್ಟ್ ಫೀಲ್ ಆಗತ್ತೆ, ಬೆಳಗ್ಗೆ ಹೇಳಕ್ ಆಗಲ್ವಲ್ಲ, ಆ ಒಂದು ಯುದ್ಧದಲ್ಲಿ ನಾನು ಸೋತ್ ಹೋದೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ನಾನು ಅನುಭವ ಹೇಗಿರುತ್ತೆ ಅಂದ್ರೆ, ಅಯ್ಯೋ ನನ್ ಬೆಳಗ್ಗೆ ಹೇಳಕ್ಕೆ ಆಗಲ್ವಲ್ಲಪ್ಪ, ನನ್ಗೆ ಹೀಗ ಅನ್ಸತ್ತಲ್ಲಪ್ಪ. ಆದ್ರೆ ನಾವು ಬೆಳಗ್ಗೆ ಹೇಳೋದು ಅನ್ನೋದು ಹಿಂದಿನ ದಿನಾನೇ ಶುರು ಆಗತ್ತದು. ಎಷ್ಟು ಗಂಟೆಗೆ ಮಲ್ಕೊಂಡ್ವಿ, ಯಾವ ಸ್ಥಿತಿನಲ್ಲಿ ಮಲ್ಕೊಂಡ್ವಿ, ಮಲ್ಕೊಳ್ಳೋದಕ್ ಮುಂಚೆ ದಿನದಲ್ಲಿ ನಾವು ಆ ಶರೀರಕ್ಕೆ ಸರಿಯಾಗಿ ಊಟ ಕೊಡೋದಾಗ್ಲಿ, ನೀರು ಆಗ್ಲಿ, ನಿಶ್ಚಿಂತೆಯಿಂದ ಇದ್ವಾ ಅಥವಾ ಆಂಗ್ಸೈಟಿಯಿಂದ ಇದ್ವಾ, ಅದನ್ನೆಲ್ಲ ಲೆಕ್ಕಕ್ಕೆ ತಗೋಬೇಕಾಗುತ್ತೆ. ಸೊ ಯಾರ್ಯಾರಿಗೆ 0 ಇಂದ 3 ವರೆಗೂ ಬಂದಿದೆಯೋ ನಂಬರು, ನಾವೆಲ್ಲರೂ ಶರೀರದ ಮೇಲೆ ಜಾಸ್ತಿ ಗಮನ ಕೊಡ್ಬೇಕು ನಮ್ಗೆ. ಸರಿ, ಆ ಶರೀರದ ಮೇಲೆ ಗಮನ ಕೊಟ್ರೆ ಏನಾಗತ್ತೆ, ನೆಕ್ಸ್ಟ್ ಲೆವೆಲ್ಗೆ ಬರ್ತೀವಿ. ಆ ನೆಕ್ಸ್ಟ್ ಲೆವೆಲ್ ಏನು, 4 5 6. ಯಾರ್ಯಾರು ಇವಾಗ 4 5 6 ಕೊಟ್ಟಿದ್ದೀರೋ, ಏನ್ ಅರ್ಥ ಅಂದ್ರೆ ನಿಮ್ಮಲ್ಲಿ ಒಂದ್ ಸ್ವಲ್ಪ ಮನೋಬಲ ಇದೆ. ಆ ಮನೋಬಲದಿಂದ ಸ್ವಲ್ಪ ಹೇಗೋ ಶರೀರ ಬಲ ಇದೆ, ಮನೋಬಲದಿಂದ ಸ್ವಲ್ಪ ಹೇಗೋ ನಡೆಸ್ತಾ ಇದ್ದೀರಾ. ಕಷ್ಟಪಟ್ಟು ಫೋರ್ಸ್ ಮಾಡಿ ಬೇಗ ಏಳ್ಲೇಬೇಕು, ಜಪ ಮಾಡ್ಲೇಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಸೇವೆ ಮಾಡ್ಬೇಕು ಅನ್ನೋದಿದೆ. ಆದ್ರೆ ಎಲ್ಲೋ ಮನಸ್ಸಲ್ಲಿ ಆ ಒಂದು ಅಸಮಾಧಾನ ಅಥವಾ ಒಂದು ಭಯ, ಮುಂದೆ ಏನಾಗತ್ತಪ್ಪ ಅನ್ನೋ ಒಂದು ಭಯ, ಹಿಂದೆ ಯಾಕಪ್ಪ ಹೀಗಾಯ್ತೋ ಅನ್ನೋ ಒಂದು ಲೆಮೆಂಟೇಶನ್. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ.
ಅಂದ್ರೆ ಹಿಂದಿನ ಬಗ್ಗೆನೇ ಯೋಚನೆ ಮಾಡೋದು, ಅಂದ್ರೆ ನೆನ್ನೆದ್ರ ಬಗ್ಗೆ ಯೋಚನೆ ಮಾಡೋದು ತಮೋಗುಣ. ತಮೋಗುಣದಲ್ಲಿ ನಮ್ಗೆ ಲೆಥರ್ಜಿ, ಸೋಂಬೇರಿತನ ಅನ್ನಿಸ್ತಿರುತ್ತೆ. ಆದ್ರೆ ಸೋಂಬೇರಿ ಅನ್ಬಿಟ್ಟು ನಮ್ಮನ್ನ ನಾವೇ ಕೀಳಾಗಿ ನೋಡ್ಕೊಂಡು ಡಿಪ್ರೆಷನ್ ಅಲ್ಲೆಲ್ಲ ಹೋಗ್ಬಾರ್ದು ನಾವು. ಯಾಕೆ ಆತರ ಮನೋಬಲ ಕಡಿಮೆ ಇದ್ರೆ ಏನೋ ನಾವು ಮಾಡ್ತಾ ಇರೋ ನಮ್ ಅಸೋಸಿಯೇಷನ್, ನಮ್ ಸಂಘ, ಸತ್ಸಂಗ ಮಾಡ್ತಾ ಇದೀವಾ, ದುರ್ಜನ ಸಂಘ ಬಿಟ್ಟಿದೀವಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದಲ್ದೆ ನಮ್ಗೆ ಎನ್ಕರೇಜ್ ಮಾಡೋರು ಇದಾರಾ? ಕೆಲವು ಸರ್ತಿ ನಮ್ ಮನೆಯಲ್ಲಿರೋರೇನೆ ನಮಗೆ ಎನ್ಕರೇಜ್ ಮಾಡಲ್ಲ, ಬರೀ ಕೆಳಗ್ ನೋಡ್ತಾರೆ ಆ ತರ. ಸೊ ಆ ತರದ ಸಮಯದಲ್ಲಿ ಮನೋಬಲ ಇರೋದು ತುಂಬಾ ಕಷ್ಟ. ನಮ್ಮ ಅಜ್ಜಿ ತುಂಬಾ ಹೇಳೋರು ಈ ಆತ್ಮಬಲ ಮನೋಬಲದ ಬಗ್ಗೆ ತುಂಬಾ ಹೇಳೋರು. ಅವ್ರು ಎಂಥ ಮನೋಬಲ ನಮ್ಮ ಅಜ್ಜಿದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು. ಇವಾಗ ನಾನು ಹೇಳಿದಲ್ಲ 4, 5, 6 ಯಾರ್ಯಾರು ಕೊಟ್ಟಿದ್ದೀರೋ ನಿಮಗೆ ಇದೇ ಆ ಮನೋಬಲ, ಆದ್ರೆ ಅದನ್ನ ಆತ್ಮಬಲವಾಗಿ ಕನ್ವರ್ಟ್ ಮಾಡ್ಕೊಂಡು ಮುಂದೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ನಮ್ಮ ಗುರಿ. ಯಾರ್ಯಾರು ನಾವು 4, 5, 6 ಕೊಟ್ಟಿದೀವೋ ನಮ್ಗೆ ರಜೋಗುಣದಲ್ಲಿ ಇರ್ತೀವಿ ನಾವು. ಅಂದ್ರೆ ಒಂದು ದಿವಸ ಹೇಳ್ತೀವಿ, ಒಂದ್ ವಾರ ಚೆನ್ನಾಗಿ ಓದ್ತೀವಿ, ಇನ್ನೊಂದು ಆಗಲ್ಲ. ಒಂದ್ ದಿವಸ ನಮ್ಮ ಯಜಮಾನ್ರು ಹಿಂಗ್ ಅನ್ಬಿಟ್ರಲ್ಲಪ್ಪ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ ಬಿಟ್ಟಿರ್ತೀವಿ. ನನ್ ಮಕ್ಳು ನಾನು ಹೇಳಿದ್ ಕೇಳಲಿಲ್ವಲ್ಲಪ್ಪ ಕೋಪ ಮಾಡ್ಕೊಂಡ್ ಬಿಡ್ತೀವಿ. ಏನೋ ಒಂದು ಅನರ್ಥ ನಿವೃತ್ತಿನಲ್ಲಿ ಸರಿಯಾದ ಒಂದು ಅರಿಲಿರಲ್ಲ. 4, 5, 6 ಬಂತು ಅಂತಂದ್ರೆ ಯುದ್ಧದಲ್ಲಿ ಶಕ್ತಿಯಿಂದ ಹೋರಾಡ್ತಿರಲ್ಲ, ಹೋರಾಡಿದ ತಕ್ಷಣ ಸುಸ್ತಾಗ್ಬಿಡುತ್ತೆ. ಅಷ್ಟು ಮನೋಬಲದಿಂದ ಆತ್ಮಬಲಕ್ಕೆ ಹೋಗೋ ಶಕ್ತಿನ ಪಡ್ಕೋಬೇಕು ನಾವು ಅಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳೋರು. ಅವರು ಡೆಫಿನೆಟ್ಲಿ 9, 10 ಅಲ್ಲಿ ಇದ್ರು ಅವರು. ಸೊ 7, 8, 9 ಯಾರ್ಯಾರು ಕೊಟ್ಟಿದ್ದೀರೋ ಸತ್ವಗುಣದಲ್ಲಿ ಅಂತ, ಏನೋ ಇರೋ ಎನರ್ಜಿನ ನಾವು ಅಲ್ಲಿ ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ. ಅಜ್ಜಿ ಯಾವಾಗ್ಲೂ ಹೇಳೋರು, ನಮ್ಮ ಅಜ್ಜಿ ಒಂದು ಫೆಮಿನಿನ್ ಎನರ್ಜಿ ಇರತ್ತಲ್ಲ, ಅದನ್ನೆಲ್ಲ ಡೋಂಟ್ ಸ್ಪಿಲ್ ಇಟ್. ಅಂದ್ರೆ ಅಲ್ಲಿ ಇಲ್ಲಿ ಚೆಲ್ಲಾಡ್ಕೊಂಡು ಮಾಡ್ಬೇಡ, ಸರಿಯಾಗಿ ಒಂದ್ ಗಮನ ಇಟ್ಟು ನಿನ್ ಜೀವನದ ಗುರಿ ಏನು. ಹೇಳಿದಲ್ಲ ರಾಜನಿಗೆ ಹೀಗಿರ್ಬೇಕು, ಅವನು ಹಂಗೆ ಹಿಂಗೆ ಎಲ್ಲೋ ನೋಡ್ಕೊಂಡು ಬಿದ್ದಿದ್ರೆ ರಾಜ ಬರೀ ಏನಂತಾರೆ ಈ ಮಿಸ್ಟ್ರೆಸ್ಸಸ್, ರಾಣಿ ಅಲ್ದೆ ಬೇರೆಯವರೆಲ್ಲ ಇರ್ತಾರಲ್ಲ ಮಿಸ್ಟ್ರೆಸ್ಸಸ್, ಅಂಥವ್ರ ಜೊತೆಗೇನೆ ಸಹವಾಸ ಇಟ್ಕೊಂಡು ರಾಜ ಅಲ್ಲೇ ಸುಮ್ನೆ ವೈನ್ ಕುಡ್ಕೊಂಡು ಬಿದ್ದಿದ್ದ ಅಂದ್ರೆ ಹೆಂಗ್ ರಾಜ್ಯ ಉದ್ಧಾರ ಆಗತ್ತಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲೂ ನಾವು ಬೇಡದೇ ಇರುವಂತಹ ವಿಚಾರಗಳನ್ನ ಇಟ್ಕೊಂಡು, ನೆಗೆಟಿವಿಟಿನ ಇಟ್ಕೊಂಡು ಇದ್ರೆ ನಾವು ಡ್ಯೂಟಿ ಮಾಡಕ್ ಆಗಲ್ಲ. ಸೊ ಎಕ್ಸಾಂಪಲ್ ಏನಿಲ್ಲ, ಈಗ ಪಾಂಡವರು ಇಲ್ಲಿ ಎಕ್ಸಾಂಪಲ್, ಪ್ರತಿಯೊಬ್ರು ಪಾಂಡವರ ಜೀವನದಲ್ಲೂ ಅವ್ರದ್ದೇ ಆದ ಒಂದು ಸಂಘರ್ಷಗಳಿತ್ತು. ಕುಂತಿ ಮಾತಾನೆ ತಗೊಳ್ಳೋಣ, ಕುಂತಿದೇವಿಗೆನೆ ಎಷ್ಟೋ ಸಂಘರ್ಷಗಳಿತ್ತು. ಆ ಕುಂತಿದೇವಿ ಹೇಗೆ ಅಂದ್ರೆ ಏನೇ ಒಂದು ಕಷ್ಟ ಬರ್ಲಿ ಅವ್ರ ಲೆವೆಲ್ ಅದೇ ಟಾಪ್ ಲೆವೆಲ್ ಅಲ್ಲಿ ಇದ್ರು ಅವರು. 7, 8, 9 ಕೆಳಗ್ ಬರ್ತಿರ್ಲಿಲ್ಲ. ಏನೇ ಆದ್ರೂ ಆ ಮನೋಬಲ, ಕೃಷ್ಣನ್ ಮೇಲೆ ವಿಶ್ವಾಸ, ಆತ್ಮಬಲ ಅಂದ್ರೆ ಏನು? ಆತ್ಮಕ್ಕೆ ಗೊತ್ತು ನಾನ್ ಯಾರು ಅಂತ. ನಾನ್ ಯಾರು? ಕೃಷ್ಣೇರ್ ನಿತ್ಯದಾಸ್, ನನ್ ಕೃಷ್ಣನ ನಿತ್ಯದಾಸ ಸೇವಕ. ಸೊ ನನಗೆ ಏನೇ ಬಂದ್ರು ಅದೇ ನನ್ ಮುಖ್ಯವಾದ ಒಂದು ಐಡೆಂಟಿಟಿ ಅನ್ನೋದು ಗೊತ್ತಿದ್ರಿಂದ ಏನೇ ಆದ್ರೂ ಪಾಂಡವ್ರದ್ದು ಏನು, ಅವ್ರದ್ದು ಹಾಡು ನಮ್ ದಾಸರು ಹೇಳ್ತಾರೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಒಂದಿರಲಿ, ಇಂದಿರೆ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾಗುವುದಿಲ್ಲವೇ ಅಂತ ದಾಸರು ಹೇಳ್ತಾರೆ. ಅದು ಯಾವ ಸಿಚುವೇಶನ್ ಅಲ್ಲಿ ಎಂಥ ಘೋರ ಅನರ್ಥಗಳೆಲ್ಲ ಆಗತ್ತೆ, ಆ ಥರದ ಸಿಚುವೇಶನ್ ಅಲ್ಲೂ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಒಂದಿರಲಿ. ಅರಗಿನ ಮನೆಯೊಳಗಂದು ಪಾಂಡವರನ ಕೊಲ್ಲಬೇಕೆಂದು ದುರುಳ ಕೌರವ ಬಂದು ಅತಿ ಹರುಷದಲ್ಲಿರುತ್ತಿರಲಂದು ಹರಿಕೃಪೆ ಅವರಲ್ಲಿದ್ದ ಕಾರಣ ಘೋರ ದುರಿತ ಬಯಲಾಗುವುದಿಲ್ಲವೇ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಒಂದಿರಲಿ. ಅದು ಆತ್ಮಬಲ. ಆತ್ಮಬಲದಲ್ಲಿ ಏನಾಗತ್ತೆ, ನಾವ್ ಅನ್ಕೊಂಡಂಗಾದ್ರೂನು ಸುಖ ದುಃಖ ಸಮಯಕೃತ್ವ ಲಾಭೋ ಜಯೋ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸುಖ ಬರ್ಲಿ ದುಃಖ ಬರ್ಲಿ, ಲಾಭ ಆಗ್ಲಿ ನಷ್ಟ ಆಗ್ಲಿ, ಮನೋಬಲ ಅನ್ನೋದು ಒಂದೇ ಸ್ಥಿತಿಲಿರುತ್ತೆ. ಹೇಗಿರುತ್ತೆ ಅಂದ್ರೆ ತುಂಬಾ ಸಂತೋಷ ಪಟ್ಬಿಟ್ಟು ಕುಣಿದಾಡ್ಬಿಡೋದಲ್ಲ, ನಾನು ಅನ್ಕೊಂಡಂಗ ಆಯ್ತಲ್ಲ ಅಂತ. ನಾನು ಅನ್ಕೊಂಡಂಗ ಆಗ್ಲಿಲ್ವಲ್ಲ ಅಂತ ತಮೋಗುಣದಲ್ಲಿ ಹೋಗಿ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಳ್ಳೋದು ಅಲ್ಲ. ಎರಡನ್ನೂ ಅಲ್ಲದೆ ಮಧ್ಯದಲ್ಲಿ ಸಮವಾಗಿರೋದು. ಕೃಷ್ಣ ಏನ್ ಹೇಳ್ತಾನೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ. ಹಿಂದೆ ಆಗಿದ್ದು ಶೋಚತಿ, ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ, ನಾನ್ ಹಿಂಗ್ ಮಾಡ್ಬಿಟ್ನಲ್ಲ ಅವ್ನ್ ಹಂಗ್ ಮಾಡ್ಬಿಟ್ನಲ್ಲ ಅನ್ನೋದು ಶೋಚತಿ. ಬರೀ ಹಿಂದಿಂದೆ ಯೋಚನೆ ಮಾಡೋದು, ವೇಸ್ಟ್ ಅದು. ಕಾಂಕ್ಷತಿ ಅಂದ್ರೆ ಮುಂದಿಂದ ಯೋಚನೆ ಮಾಡೋದು.
ಇವಾಗ ದುರ್ಯೋಧನನ್ ದೊಡ್ಡದ ಅವ್ನ್ ಇದ್ದಿದ್ದೆ ಅದು ಏನು ಅಸಮಾಧಾನ ಅವ್ನಿಗೆ. ಎಷ್ಟೇ ಇದ್ರೂನು ಅವನಿಗೆ ಸಾಕಾಗ್ಲಿಲ್ವಂತೆ. ಮಹಾಭಾರತದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಅವನ್ಗೆ ಇಡೀ ಪ್ರಪಂಚ ಇರೋ ಬರೋ ಹೆಂಗಸರೆಲ್ಲ ಕೊಟ್ಟು ಎಲ್ಲಾ ಧನ ಧಾನ್ಯಗಳು ಕೊಟ್ಟಿದ್ದಿದ್ರು ಅವನಿಗೆ ಸಾಕಾಗಲ್ವಂತೆ. ಯಾಕೆ? ಅಸಮಾಧಾನ ಅನ್ನೋದು ಅವ್ನ ಆತ್ಮದಲ್ಲೇ ಇತ್ತು. ಅದೇ ಪಾಂಡವರಿಗೆ ಆಪೋಸಿಟ್. ವನವಾಸಕ್ಕಾದ್ರೂ ಕಳಿಸ್ಲಿ, ಎಂಥ ಘೋರ ಪರಿಸ್ಥಿತಿನಲ್ಲಾದ್ರೂ ಇರ್ಲಿ, ಗೋವಿಂದ ಬಾಪ್ಪ, ನೀನ್ ಗೋವಿಂದ ಇದ್ರೆ ಸಾಕಪ್ಪ. ಕುಂತಿದೇವಿನೇ ಹೇಳಿದಾರಲ್ವಾ ಭಾಗವತದಲ್ಲಿ. ಏನಂತ ಹೇಳ್ತಾರೆ ಕುಂತಿದೇವಿ, ಮತ್ತೆ ಮತ್ತೆ ಈ ತರ ಕ್ಲೇಶಗಳು ಆಗ್ತಾನೆ ಇರ್ಲಿ, ಯಾಕೆಂದ್ರೆ ದುರಿತಗಳೆಲ್ಲ ಬಂದಾಗ ಗೋವಿಂದನೂ ಇರ್ತಾನೆ, ಅದರಿಂದ ಗೋವಿಂದ ಇರೋದು ಮುಖ್ಯ, ದುರಿತಗಳೆಲ್ಲ ಮುಖ್ಯ ಅಲ್ಲ ಅಂತ. ಇನ್ನೊಂದೇನಂದ್ರೆ ನಾವ್ ಅನ್ಕೋತೀವಿ ಪಾಂಡವರು ತುಂಬಾ ಕಷ್ಟಪಟ್ರು ಅಂತ. ಆಕ್ಚುಲಿ ಪಾಂಡವರು ಅಷ್ಟೊಂದು ಕಷ್ಟನೇ ಪಡ್ಲಿಲ್ಲ. ಯಾಕೆ? ದೇವರ್ ಆಲ್ವೇಸ್ ಟುಗೆದರ್. ಅವರಿಗೆ ಅನ್ಯೋನ್ಯತೆ ಇತ್ತು, ಭಗವಂತನ ಮೇಲೆ ಭಕ್ತಿ ಇತ್ತು, ಆತ್ಮ ಬಲ ಇತ್ತು, ಮನೋಬಲ ಇತ್ತು. ಅದರಿಂದ ಅವ್ರು ಯಾವತ್ತೂ ದುಃಖ ಪಟ್ಟಿರ್ಲಿಲ್ಲ. ಸೊ ನಮ್ಮ ಜೀವನದಲ್ಲಿ ಹೇಗ್ ನಡೀತಿದೀವಿ ಅನ್ನೋ ನಮ್ಮ ರಾಜ್ಯನ ನಾವೇ ನೋಡ್ಕೊಂಡು ಇದಕ್ಕೇನ್ ಮಾಡ್ಬೇಕು ಅಂತ ನಾವು ಸೊಲ್ಯೂಷನ್ ಹುಡುಕೋಬೇಕು. 0 ಇಂದ 3 ಆದ್ರೆ ನಮ್ಮ ಹೆಲ್ತ್, ಫಿಸಿಕಲ್ ಹೆಲ್ತ್ ನ ನಾವು ಇಂಪ್ರೂವ್ ಮಾಡ್ಕೋಬೇಕು. 4 ಇಂದ 6 ಆದ್ರೆ ನಮ್ಮ ಮನೋಬಲದಿಂದ ಇನ್ನೂ ಭಗವಂತನ ಮೇಲೆ ದೃಢ ವಿಶ್ವಾಸ, ಭಕ್ತಿ ಕಡೆ ಹೋಗ್ಬೇಕು. 7 ಇಂದ 9 ಅಂತ ಅಂದ್ರೆ ಬೇರೆಯವರಿಗೆ ನಾವು ಸಹಾಯ ಮಾಡ್ಬೇಕು. ಅಂದ್ರೆ ಬೇರೆಯವರು ಅವ್ರೇನ್ ಮಾಡ್ತಾ ಇಲ್ವಲ್ಲ ಅಂತ ಅಲ್ಲಿ ನೋಡೋದಲ್ಲ, ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು. ಅವಾಗ ಆ 7, 8, 9 ಅಲ್ಲಿ ಇರೋದು ಇನ್ನೂ 10 ಹೋಗುತ್ತೆ. ಕ್ವೆಶ್ಚನ್ಸ್ ಇದೆಯಾ? ಇಲ್ಲೋ ನನ್ಗೆ ಏನು ಕಾಣಿಸ್ತಿಲ್ಲ. ನಿಮಿಷ ಇದೆ ಅನ್ಸತ್ತೆ. ಇಲ್ಲ, ಕ್ವೆಶ್ಚನ್ಸ್ ಅಲ್ಲ, ಯಾರೋ ಸುಮ್ಮನೆ ಹ್ಯಾಂಡ್ಸ್ ಅಪ್. ಓಕೆ, ಇಲ್ಲಿಗೆ ನಾನು ಪಾಸ್ ಮಾಡ್ತೀನಿ. ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆಗಳು ಅಥವಾ ಯಾರಾದ್ರೂ ಯಾವ್ದಾದ್ರು ಪಾಯಿಂಟ್ ನ ತರ ತಗೋಬೇಕು, ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಅದನ್ನು ದಯವಿಟ್ಟು ಶೇರ್ ಮಾಡಿ. ಹೇಳಲಿಕ್ ತುಂಬಾ ಬಹಳಷ್ಟಿದೆ. ಆದ್ರೆ ನಾವು ಇವತ್ತು ಪಾಯಿಂಟ್ಸ್, ಇನ್ಫಾರ್ಮೇಶನ್ ಗಿಂತ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಪರಿವರ್ತನೆ ಮಾಡ್ಕೋಬಹುದು ನಾವಿರೋದ್ರಿಂದ ನಾವು ಹೋಗೋ ಕಡೆ ಅನ್ನೋದು ಇವತ್ತಿನ ಗುರಿ. ಹರೇ ಕೃಷ್ಣ ಮಾತಾಜಿ, ನನ್ಗೆ ಲೇಟ್ ಆದ್ರೂ ತುಂಬಾ ಚೆನ್ನಾಗಿದೆ ಕ್ಲಾಸು. ನನ್ ಕ್ವೆಶನ್ ಕೇಳ್ಬೇಕಂತ ಅನ್ಸಿದೆ ಮಾತಾಜಿ, ಕೇಳ್ತೀನಿ. ಇವಾಗ ನಾವು 7 to 9 ಹೆಂಗೆ ಬರೋದು? ಮತ್ತೆ ಒಂದೊಂದ್ಸತಿ ಅದೇ ಲೈಕ್ ಫ್ಲಕ್ಚುಯೇಷನ್ಸ್ ಇರುತ್ತೆ. 7 to 8 ಅಲ್ಲಿ ಇದ್ರೂ ಒಂದ್ಸತಿ ಕಮ್ಮಿ ಪಾಯಿಂಟ್ ಅಲ್ಲಿ ನಡವಳಿಕೆ ಇರುತ್ತೆ ಅಥವಾ ಮನಸ್ಥಿತಿ ಇರುತ್ತೆ. ಅದನ್ನ ಹೆಂಗೆ, ಅದು ಸರಿನಾ? ಅದರಿಂದ ಹೆಂಗೆ ಹೊರಗ್ ಬರ್ಬೋದು ಅನ್ನೋ ಟಿಪ್ಸ್ ಹೇಳ್ತೀರಾ? ಓಕೆ, ಹರೇ ಕೃಷ್ಣ ಮಾತಾಜಿ ಮೋಸ್ಟ್ಲಿ ಮಾತಾಜಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಡ್ರಾಪ್ ಔಟ್ ಆಗಿದ್ದಾರೆ. 2 minutes ಲಾಗಿನ್ ಆಗ್ತಾರೆ ಮಾತಾಜಿ. ಲಾಗಿನ್ ಆಗ್ತಾರೆ. ಎಸ್ ಮಾತಾಜಿ. ಸಾರಿ, ನನ್ ಕನೆಕ್ಷನ್ ಇದಾಗೋಗಿತ್ತು. ನೋ ಪ್ರಾಬ್ಲಮ್. ಸೊ ಪ್ರಶ್ನೆ ನಾನು ಕೇಳಿಸ್ಕೊಳ್ಳಿಕ್ ಆಗ್ಲಿಲ್ಲ ಮಾತಾಜಿ. ನಾನು ರಿಪೀಟ್ ಮಾಡ್ತೀನಿ. 2 ಕ್ವೆಶನ್ ಇತ್ತು ಮಾತಾಜಿ. ಫಸ್ಟ್ ಕ್ವೆಶನ್, ಇದು ನಾವು 7 to 9 ಹೆಂಗೆ ಬರ್ಬೇಕು, ಹೆಂಗ್ ಬರ್ಬೋದು, ಮತ್ತೆ ಅದನ್ನ ಹೆಂಗೆ ಕಾಪಾಡ್ಕೊಂಡಿರೋದು ಮಾತಾಜಿ? ಯಾವಾಗ್ಲೂ ಒಂದ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ನೋಡ್ತಾ ಇರ್ತೀನಿ. ಸೊ ಅದಕ್ಕೆ ಅದ್ರಲ್ಲೇ ಹೆಂಗೆ ಇರಕ್ ಸಾಧ್ಯ, ಅಥವಾ ಏನ್ ಮಾಡ್ಬೇಕು ಅಲ್ಲಿರಕ್ಕೆ? ಓಕೆ, ಸೊ 1 to 3 ಅಂದ್ರೆ ನಮ್ ಶಾರೀರಿಕವಾಗಿ ಅಟ್ಲೀಸ್ಟ್ ನಾವು, ಅಂದ್ರೆ ಸೈನ್ಯ ಇದೆ, ಸೈನ್ಯ ಬಲ ಇದೆ, ಆ ಸೈನ್ಯನ ನಾವು ಒಂದ್ ಸ್ವಲ್ಪ ಶಕ್ತಿ ಕೊಡ್ಬೇಕು.
6 7 4 6 4 5 6 ನೀವ್ ಹೇಳೋದೇನೋ 6 7 8 ಹೇಗ್ ಬರೋದು ಅಂತ ಅಲ್ವಾ, 7 8 9 ಹೇಗ್ ಬರೋದು ಅಂತ, ಕರೆಕ್ಟಾ? ಹೌದು ಮಾತಾಜಿ. ಸೊ 4 5 6 ಅಂದ್ರೆ ಮಾಡ್ಬೇಕು ಅನ್ನೋ ಮನೋಬಲ ಇದೆ. ಅಂದ್ರೆ ಶರೀರವಾಗಿ ಅಟ್ಲೀಸ್ಟ್ ನಾವು ಹೆಲ್ತ್ ಚೆಕಪ್ ಮಾಡ್ಕೊಂಡಿದೀವಿ, ವೈಟಮಿನ್ ಡಿಫಿಷಿಯನ್ಸಿ ಎಲ್ಲ ಇಲ್ಲ, ಹೈಡ್ರೇಟೆಡ್ ಆಗಿದೀವಿ, ಇಮ್ಯುನಿಟಿ ಇದೆ, ಬೇಸಿಕ್ ನಡೆಯೋ ಶಕ್ತಿ ಇದೆ, ಅಂದ್ರೆ ಸೈನ್ಯ ಬಲ ಇದೆ. ನೆಕ್ಸ್ಟ್ ಏನು, ಅವನು ಇವನು ಇರ್ತಾನಲ್ಲ, ಈ ಕಮಾಂಡರ್ ಇನ್ ಚೀಫ್ ಇರ್ತಾರೆ ನೋಡಿ ರಾಜ್ಯದಲ್ಲಿ, ಆ ಕಮಾಂಡರ್ ಇನ್ ಚೀಫ್ ತುಂಬಾ ಮುಖ್ಯ. ಅವನು ರಾಜ ಆದ್ಮೇಲೆ ಅವನೇ ಮುಖ್ಯವಾದವನು. ಸೊ 4 5 6 ಅಂದ್ರೆ ಆ ಕಮಾಂಡರ್ ಇನ್ ಚೀಫ್ ಇದಾನೆ, ಬಟ್ ಅವ್ನು ಫುಲ್ಲು ರಾಜನ್ ಮಾತು ಕೇಳ್ತಾ ಇದ್ದಾನ, ಅವ್ನು ಹೋಗೋ ಡೈರೆಕ್ಷನ್ ಸರಿ ಇದೆಯಾ ಅಂತ. ಶಕ್ತಿ ಇರ್ಬೋದು, ನಾವು ಎಷ್ಟೋ ಗೋಲ್ಸ್ ಎಲ್ಲ ರೀಚ್ ಆಗ್ತಾ ಇರ್ಬೋದು, ಪ್ರೊಫೆಷನಲ್ಲು ನಾವು ಚೆನ್ನಾಗಿರ್ಬೋದು, ದುಡ್ಡು ಮಾಡ್ಕೋತಾ ಇರ್ಬೋದು, ವಾಟ್ ಎವರ್. ಆದ್ರೆ 7 8 9 ಅಂದ್ರೆ ಈ ಟ್ರಿಗರ್ಸ್ ಅಂತಾರಲ್ಲ ಲೈಫಲ್ಲಿ, ಕೋಪ ಮಾಡ್ಕೊಂಡ್ಬಿಡ್ತೀವಿ ಸಡನ್ ಆಗಿ, ಕಾಮ ಕ್ರೋಧ ಬಂದ್ಬಿಡುತ್ತಲ್ಲ ಅವಾಗ ಆ ಬರೋ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. 7 8 9 ಅಂದ್ರೆ ಟೈಮ್ ನಾವು ದಂಡ ಮಾಡೋ ಇನ್ಕ್ಲಿನೇಷನ್ ಇರಲ್ಲ. ಈಗ ಫೋನ್ ಬಂದಿದ ತಕ್ಷಣ ಸ್ಕ್ರಾಲ್ ಮಾಡ್ಬೇಕು ಅಂತ ಅನ್ಸಲ್ಲ. ಯಾರ್ಯಾರು 7 8 9 ಅಲ್ಲಿ ಇರ್ತಾರೋ ಅವರಿಗೆ ಅಯ್ಯೋ ನನ್ಗೆ ಎಷ್ಟೋ ಬೇರೆ ಸೇವೆ ಇದೆ ಮಾಡೋದು, ಈ ತರ ನನ್ನ ಡ್ಯೂಟಿ ಇದೆ, ಒಂದು ಏನೋ ಒಂದು ಟೇಸ್ಟ್ ಇರುತ್ತೆ. ಜಪ ಮಾಡ್ಬೇಕು ಅಂದ್ರೆ ಯಾವಾಗಪ್ಪ ಜಪ ಮಾಡ್ತೀನಿ ಅನ್ನೋ ಒಂದು ಟೇಸ್ಟ್ ಇರುತ್ತೆ 7 8 9 ಅಲ್ಲಿ ಇದ್ರೆ. ಸೊ ಹೇಗ್ ಅದನ್ನ ಹೇಗ್ ಬರೋದು ಅನ್ನೋದು ಸುಲಭ. ನೀವು ಕರೆಕ್ಟಾಗಿ ಕ್ವಶನ್ ಕೇಳಿದೀರಾ, ಹೇಗ್ ಬರೋದು ಅನ್ನೋದು ಸುಲಭ. ಹೇಗೆ ಎರಡು ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಪ್ರಭು ಕೋ ಹೇ ವೈಷ್ಣವ್ ಸೇವಾ ನಾಮ್ ಸಂಕೀರ್ತನ್, ದೂಯಿ ಕೋರೆ ಶೀಘ್ರ ಪಾವೆ ಶ್ರೀ ಕೃಷ್ಣ ಚರಣ್. ಸೊ ವೈಷ್ಣವ ಸೇವಾ, ವೈಷ್ಣವರಿಗೆ ಸೇವೆ ಮಾಡೋದು, ಮತ್ತೆ ಹರಿನಾಮ ಸಂಕೀರ್ತನೆ, ಇದಿಲ್ದೆ ಏನೋ ಅಪರಾಧಗಳಿಲ್ದೆ ಜಪ ಮಾಡೋದು. ಅಪರಾಧಗಳು ಅಂದ್ರೆ ಅದೇ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗ್ಲಿ, ಅದನ್ನೆಲ್ಲ ಬಿಟ್ಟು ಪಾಸಿಟಿವ್ ಆಗಿ ಹರಿನಾಮ ಸಂಕೀರ್ತನೆ ಮಾಡಿ ವೈಷ್ಣವರ ಸೇವೆ ಮಾಡಿದ್ರೆ ಆ ಲೆವೆಲ್ ಬರ್ಬೋದು. ಬಟ್ ಅದನ್ನ ಮೇಂಟೈನ್ ಮಾಡೋದು ಹೇಗೆ ಅಂತ ನೀವು ಕೇಳಿದ್ರಲ್ಲ, ಅದೇ ಮುಖ್ಯವಾದ ಪ್ರಶ್ನೆ. ಸಿಂಪಲ್ ಆನ್ಸರ್, ಅದನ್ನ ಮೇಂಟೈನ್ ಮಾಡೋದು ಹೇಗೆ ಅಂದ್ರೆ ನಮ್ಮಲ್ಲಿ ಇರೋ ಭಕ್ತಿನ ಬೇರೆಯವ್ರಿಗೆ ಹಂಚೋದು. ಇವಾಗ ಹಂಚಿದಾಗ, ಇವತ್ತು ರುಕ್ಮಿಣಿ ಪ್ರಿಯ ಮಾತಾಜಿ ಹಾಡ್ತಾ ಇದ್ರಲ್ಲ, ಆ ಹಾಡಲ್ಲೇನೆ ಎಷ್ಟು ಅವ್ರು ಹಾಡಿದ್ರಿಂದ ನನ್ನ ಮನ್ಸು ತುಂಬಾ ಒಂದು ಎನರ್ಜಿ ಬಂತು. ನನ್ಗೆ ಕ್ಲಾಸಿಗೆ ಮುಂಚೆ ಅಷ್ಟು ಎನರ್ಜಿ ಇರ್ಲಿಲ್ಲ, ಬಟ್ ಆ ಹಾಡನ್ನ ನಾನು ಕೇಳಿದ ತಕ್ಷಣ, ಭಜನೆ ಕೇಳಿದ ತಕ್ಷಣ ಒಂದು ಬೆಳಕು ತರ, ಒಂದು ಇವಾಗ ದೀಪ ಹಚ್ಚಿದಾಗ ಬೆಳಕು ಬರುತ್ತಲ್ಲ, ಹಾಗೆ ಒಂದು ಬೆಳಕು ಬರುತ್ತೆ. ಸೊ ಆ ಬೆಳಕು ಅನ್ನೋದನ್ನ ನಾವು ತುಪ್ಪ ಹಾಕ್ತಾನೇ ಇರ್ಬೇಕು, ಆ ತುಪ್ಪದ ದೀಪ ಹಾಕ್ತಾನೇ ಇರ್ಬೇಕು. ಸೊ ಫಸ್ಟ್ ಬೇರೆಯವ್ರಿಗೆ ಸೇವೆ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಬೇರೆಯವ್ರಿಗೆ ನಾವು ಫಸ್ಟ್ ಸ್ಟೆಪ್ ಟು ಎಂಡ್ ನಮ್ಮಲ್ಲಿರೋ ಎಷ್ಟು ಒಂದು ಎಂತೂಸಿಯಾಸಮ್ ಆಗ್ಲಿ, ಭಕ್ತಿ ಇದೆಯಲ್ಲ, ಅದನ್ನ ಬೇರೆಯವ್ರಿಗೆ ಕೊಡೋದು. ಅದರಿಂದ ಮೇಂಟೈನ್ ಆಗುತ್ತೆ 7 8 9 ಅನ್ನೋದು. ಇನ್ನೊಂದು ವಿಷಯ ಏನಂದ್ರೆ, ನಾವು 7 8 9 ಅಂದ್ಬಿಟ್ಟೆ ನಾನು ಒಟ್ಟಿಗೆ, ಬಟ್ 7 ಅಲ್ಲಿ ಇರ್ತೀವಲ್ಲ, ನಾವು 7 ಅಲ್ಲಿ ಇರೋರ್ಗೆ ಏನ್ ಮುಖ್ಯ ಅಂತಂದ್ರೆ, ತುಂಬಾ ನಾವು ಫೋರ್ಸ್ ಮಾಡಕ್ಕಾಗಲ್ಲ. ಈ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಜಪ ಮಾಡ್ಲೇಬೇಕು, ಹಠ ಮಾಡಿ ಸ್ವಲ್ಪ ಇದು ಮಾಡ್ಕೊಂತೀವಲ್ಲ, ವಾವ್ಸ್, ಈ ಪ್ರಾಮಿಸಸ್ ಮಾಡ್ಕೋತೀವಿ, ವ್ರತಗಳು. ನನಗ್ ಸ್ವಲ್ಪ ಆತರ ಜಾಸ್ತಿ ಹುಚ್ಚಿತ್ತು, ತುಂಬಾ ಚಿಕ್ಕ ವಯಸ್ಸಿಂದನೇ ವ್ರತ ಅಂದ್ಬಿಟ್ರೆ ಆಗೋಯ್ತು. ಇದು ಊಟ ಮಾಡಲ್ಲ, ಅದನ್ನ ಮಾಡಲ್ಲ, ಇದು ಜಪ ಆಗೋವರೆಗೂ ಇದನ್ನ ತಿನ್ನಲ್ಲ, ಅದನ್ನ ಮಾಡಲ್ಲ, ತುಂಬಾ ವ್ರತಗಳು. ಸೊ 7 ಅಲ್ಲಿ ಇರೋರು ತುಂಬಾ ಹುಷಾರ ವ್ರತಗಳನ್ನ ಮಾಡ್ಬೇಕು. ಯಾವ ತರ ವ್ರತ ಮಾಡ್ಬೇಕು ಅಂದ್ರೆ, ನಮ್ಗೆ ನರಿಶ್ ಆಗುವಂತಹ ವ್ರತಗಳನ್ನ ಮಾಡ್ಬೇಕು. ಟಾರ್ಚರ್ ಮಾಡಬಾರ್ದು ನಮ್ಮ ಮೆಂಟಲ್ ಕೆಪಾಸಿಟಿನ. ಆ ಮನೋಬಲ ಅನ್ನೋದು 7 ಅಲ್ಲಿ ಇರೋರ್ಗೆ ಸ್ವಲ್ಪ ವೀಕ್ ಆಗಿರುತ್ತೆ. ನೀವು ಹೇಳಿದ್ರಲ್ಲ ವರ್ಡ್, ಫ್ಲಕ್ಚುಯೇಟಿಂಗ್ ಆಗಿರುತ್ತೆ. 9ಗೆ ಬಂದಾಗ ಸ್ಟೇಬಲ್ ಆಗಿರುತ್ತೆ, ಬಟ್ 7 ಅಲ್ಲಿ ಇದ್ದಾಗ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆ ಫ್ಲಕ್ಚುಯೇಟ್ ಆಗುವಾಗ ನಾವು ಹುಷಾರಾಗಿ 6ಗೆ ಹೋಗ್ಬಿಡ್ಬಾರ್ದು. 6 ಇಂದ ಕೆಳಗ್ ನಂಬರ್ ಇದೆಲ್ಲ ನೀವು ತುಂಬಾ ಏನಂತಾರೆ ಲಿಟ್ರಲಿ ತಗೋಬೇಡಿ 6 5 ಎಲ್ಲ, ಬಟ್ ಒಂದು ಐಡಿಯಾ ಅದು. ಆ 7 ಅಂದ್ರೆ ಏನು, ಇದೇ ನನಗೆ ಭಕ್ತಿ ಮಾರ್ಗದಲ್ಲಿ ನಡಿಬೇಕು, ಈ ತರ ಅಸಮಾಧಾನತೆ ಎಲ್ಲ ದೂರ ಇಟ್ಟು ಸಂತೋಷವಾಗಿ ನನ್ನ ಎಲ್ಲ ಡ್ಯೂಟೀಸ್ನು ನಾನು ಚೆನ್ನಾಗಿ ಮಾಡಿ ಭಗವಂತನ ಪ್ಲೀಸ್ ಮಾಡ್ಬೇಕು. ಯಾರೋ ನನ್ನ ಗಂಡನ್ ಪ್ಲೀಸ್ ಮಾಡೋದಾಗ್ಲಿ, ಮಕ್ಕಳನ್ನ ಪ್ಲೀಸ್ ಮಾಡೋದಾಗ್ಲಿ ಅಲ್ಲ, ನಮ್ ಕೃಷ್ಣನ ಪ್ಲೀಸ್ ಮಾಡ್ಬೇಕು ಅನ್ನೋದಿರುತ್ತೆ. ಬಟ್ ತುಂಬಾ ವ್ರತಗಳು, ತುಂಬಾ ನಮಗ್ ನಾವೇ ಕಷ್ಟ ಕೊಟ್ಕೊಳ್ಳೋದು ಅಂದ್ರೆ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ತಮೋ ಗುಣದಲ್ಲಿ ಮಾಡೋ ತಪಸ್ಸು.
ತಮೋಗುಣದಲ್ಲಿ ಮಾಡೋ ತಪಸ್ಸು ಅದು ಸಸ್ಟೈನ್ ಆಗಲ್ಲ, ಆಮೇಲೆ ಬ್ರೇಕ್ ಡೌನ್ ಆಗ್ಬಿಡುತ್ತೆ. ಆಮೇಲೆ ನಾವು 1 2 3 ಇಳಿದ್ ಬಿಡ್ತೀವಿ, ಫಿಸಿಕಲ್ಲೇನೇ ಇರಲ್ಲ, ಶಕ್ತಿನೇ ಇರಲ್ಲ, ಡಿಪ್ರೆಷನ್ ಆಗ್ಬಿಡತ್ತೆ, ಇಲ್ಲಾಂದ್ರೆ ಫಿಸಿಕಲಿ ನಾವು ಹೆಲ್ತ್ ಪ್ರಾಬ್ಲಮ್ಸ್ ಬಂದ್ಬಿಡತ್ತೆ. ಈಗ ನೀವು ನೋಡಿರ್ಬೋದು ರಿಸರ್ಚ್ ಅಲ್ಲಿ, ಇಲ್ಲ ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರಸ್ ಕ್ಯಾನ್ಸರು ಎವ್ರಿ ಸೆಕೆಂಡ್ ಪರ್ಸನ್. ಯಾರನ್ನ ಕೇಳಿ ಒಂದು ಹೆಂಗಸರ 40 ಆದ್ಮೇಲಂತೂ ತುಂಬಾ ಜನಕ್ಕೆ. ಯಾಕೆ ಅಂತಂದ್ರೆ ನಮ್ ಹೆಂಗಸರಲ್ಲಿ ತಾಳ್ಮೆ, ತಡ್ಕೊಳ್ಳೋ ಶಕ್ತಿ ಅನ್ನೋದಿರುತ್ತೆ. ಸೊ ನಾವು ಅದೇ ಬೇರೆಯವ್ರ ಕಿಂಗ್ಡಮ್ ನೋಡ್ಕೊಂಡು ನಮ್ದನ್ನೇ ನಾವು ನೋಡ್ಕೊಳ್ದೆ 1 2 3 ನೆಗ್ಲೆಕ್ಟ್ ಮಾಡಿರ್ತೀವಲ್ಲ, ಅವಾಗ ತುಂಬಾ ಜನಕ್ಕೆ ಫಿಸಿಕಲಿ ಹೆಲ್ತ್ ಪ್ರಾಬ್ಲಮ್ಸ್ ಬಂದ್ಬಿಡತ್ತೆ. ಸೊ ದಟ್ ಅದನ್ನ ಅವಾಯ್ಡ್ ಮಾಡ್ಬೇಕು, ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ನಮ್ ರಾಜ್ಯ ಹೇಗಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ನನ್ ಮನಸ್ಸು ಹೇಗ್ ಅನ್ನಿಸ್ತಿದೆ, ನಾನು ಈ ಸೇವೆ ಮಾಡುವಾಗ ನನಗೆ ಹೇಗ್ ಅನ್ಸತ್ತೆ, ಮನ್ಸು ನಿರಾಳ ಅನ್ಸತ್ತಾ ಅಥವಾ ಟೆನ್ಷನ್ ಅನ್ಸತ್ತಾ, ಆಂಗ್ಸೈಟಿ ಅನ್ಸತ್ತಾ, ತುಂಬಾ ಇದ್ರಲ್ಲೆಲ್ಲ ನಾವು ಆಕ್ಚುಲಿ ನಾವು ಅನರ್ಥ ನಿವೃತ್ತಿ ಅಂತ ನಾನೊಂದು ಗ್ರೂಪ್ ಮಾಡ್ತೀವಿ, ಇಂಗ್ಲಿಷ್ ಗ್ರೂಪ್ ಇದೆ ನಮ್ದು. ಕನ್ನಡದಲ್ಲಿ ಬೇಕಾದ್ರೆ ಐ ಕ್ಯಾನ್ ಶೇರ್ ಆಲ್ ದ ಮೆಟೀರಿಯಲ್ಸ್, ನಾವು ಕನ್ನಡದಲ್ಲೂ ಶುರು ಮಾಡ್ಕೋಬಹುದು. ಅದ್ರಲ್ಲಿ ಹೇಗಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದೆ, ಹೇಗೆ 7 8 9 ಹೋಗ್ಬೇಕು, ಹೇಗೆ ಅಲ್ಲೇ ಸೆಟ್ಲ್ ಆಗ್ಬೇಕು ಸೆಟ್ಲ್ ಅಲ್ಲ, ಮುಂದಕ್ಕೆ ಹೋಗ್ಬೇಕು, ಅಫ್ಕೋರ್ಸ್ ಪ್ರೇಮ ಭಕ್ತಿಗೆ ಹೋಗ್ಬೇಕು. ಬಟ್ ಅದರಲ್ಲಿ ಒಂದು 12 ಸ್ಟೆಪ್ಸ್ ಇದೆ. ಈ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಬರ್ದಿರೋ ಮಾಧುರ್ಯ ಕದಂಬಿನಿ ಅನ್ನೋದ್ರಿಂದ ನಾವು ಇನ್ಸ್ಪಿರೇಷನ್ ತಗೊಂಡು ಆ ಮೀಟಿಂಗ್ ನ ನಾನು ಶುರು ಮಾಡಿದ್ದೆ. ತುಂಬಾ ಪವರ್ಫುಲ್ ಅದು, ಯಾಕೆಂದ್ರೆ ಆ ಟ್ರಿಗರ್ಸ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ. ಸೊ ದ ಪಾಯಿಂಟ್ ಇಸ್ 7 ಅಲ್ಲಿ ಇರೋರು, ಆ 7 ಅಂದ್ರೆ ನಮ್ಗೆ ಅಲ್ಲಿ ಇಲ್ಲಿ ಹೋಗ್ತೀವಲ್ಲ ಸ್ವಲ್ಪ, ಮೇನ್ ಏನಂದ್ರೆ ಆ ಸೆಲ್ಫ್ ಕಂಪ್ಯಾಷನ್ ಅನ್ನೋದು ಬೇಕು. ನಮ್ಮನ್ನ ನಾವೇ ತುಂಬಾ ಬೈಕೊಳ್ಳೋದೆಲ್ಲ ಮಾಡಬಾರ್ದು, ನಮಗ್ ನಾವೇ ಎನ್ಕರೇಜ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಲಿ ಇರ್ಬೇಕೆ ಹೊರತು ತುಂಬಾ ವ್ರತಗಳು, ತುಂಬಾ ನಿಯಮಗಳು ಮಾಡಿ ಬ್ರೇಕ್ ಡೌನ್ ಆಗಿ ತುಂಬಾ ಕೆಳಗೆ ಹೋಗ್ಬಿಡ್ಬಾರ್ದು. ಸೊ ವಿ ಶುಡ್ ಬಿ ವೆರಿ ಮಕ್ಕಳನ್ನ ನೋಡ್ಕೋತೀವಲ್ಲ, ಮಕ್ಕಳನ್ನ ಇನ್ಸ್ಪೈರ್ ಮಾಡಿ ಮಾಡಲ್ಲ 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 ಅಂತ ಫೈನಲಿ ಮಗು ಬಂದು ಕೂತ್ಕೊಂಡು ಜಪ ಮಾಡ್ತಾ ಇರತ್ತೆ, ಹಾಗೆ ಸುಮ್ಮನಿರು, ಮಾಡ್ಲಿ ಅಂತೀವಲ್ಲ, ಹಾಗಿರ್ಬೇಕು ನಾವು. 7ಗೆ ಬಂದಾಗ ನಮ್ಮ ಮನಸ್ಸಲ್ಲೂ ಒಂದು ಮಗು ಇದೆ, ಚಿಕ್ಕ ಮೇಘ ಇದೆ ಒಳಗಡೆ, ಚಿಕ್ಕ ಮೇಘ ಮಾತಾಜಿ ಇದ್ದಾರೆ ಮಾತಾಜಿ ಅಲ್ಲ, ಲಿಟಲ್ ಮೇಘ, ಬೇಬಿ ಮೇಘ. ಸೊ ಅವ್ರನ್ನ ನಾವು ಚೆನ್ನಾಗಿ ಏನಂತಾರೆ, ವಿ ನೀಡ್ ಟು ಬಿ ಜೆಂಟಲ್ ಆಗಿ ನೋಡ್ಕೋಬೇಕು. ಇದನ್ನ ನಾವು ಮಾಡದೇ ಇದ್ರೇನೆ ಇದೆಲ್ಲ ಬರೋದು, ರಿಸೆಂಟ್ಮೆಂಟು, ಫಿಯರು, ಅದೆಲ್ಲ ಬಂದು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಅದರಿಂದನೇ ಬರೋದು. ಸೊ ಡಸ್ ಇಟ್ ಆನ್ಸರ್ ಯುವರ್ ಕ್ವೆಶ್ಚನ್ ಮಾತಾಜಿ? ಎಸ್ ಮಾತಾಜಿ. ನಾನು ಇನ್ನೊಂದು ಕ್ವೆಶನ್ ಕೇಳಲಾ? ಇದು ಸ್ವಲ್ಪ ರಿಲೇಟೆಡ್ ಬಟ್ ಸ್ವಲ್ಪ ಔಟ್ ಆಫ್ ಟಾಪಿಕ್ ಅನ್ಸ್ಬೋದು, ಬಟ್ ಈ ಆಪರ್ಚುನಿಟಿ ತಗೊಂಡು ಕೇಳ್ಬೇಕಂತ ಅನ್ಕೊಂಡೆ. ಮಾತಾಜಿ, ಒಂದೊಂದ್ಸತಿ ಅನ್ಸುತ್ತೆ ಲೈಕ್ ಒಂದೊಂದ್ಸತಿ ಮನಸ್ ಪರಿಸ್ಥಿತಿ ಸರಿಗಿದ್ರು ಮಾತಾಜಿ, ಒಂದ್ ಸ್ವಲ್ಪ ಎಕ್ಸ್ಟರ್ನಲ್ ಎಫೆಕ್ಟ್ಸು ಎಸ್ಪೆಷಲಿ ವಿಮೆನ್ ಇಂದಾನೆ ನನ್ಗೆ ಸ್ವಲ್ಪ ಎಫೆಕ್ಟ್ ಆಗತ್ತೆ ಅನ್ಸುತ್ತೆ. ಅದು ನೀವು ಲಾಸ್ಟ್ ಟೈಮ್ ಬಂದಾಗೂ ನಾನು ನೀವ್ ಹೇಳಿದ್ದ ನಾನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿದೆ, ತುಂಬಾ ಹೆಲ್ಪ್ ಆಯ್ತು. ಬಟ್ ಇವಾಗ್ಲೂ ಒಂದೊಂದ್ಸತಿ ಮಾತಾಜಿ ಒಂದ್ಸತಿ ಅನ್ಸತ್ತೆ ಇನ್ನೊಬ್ರು ಹೆಂಗಸ್ರೆ ನನ್ಗೆ ಲೈಕ್ ಒಂಥರ ಅಡಚಣೆ ಅಂತ ತಗೊಂಬರ್ತಿದ್ದಾರೆ, ಅಥವಾ ನಾನು ಅವ್ರ ಜೊತೆ ಒಂಥರ ಕೆಮಿಸ್ಟ್ರಿ ಸರಿ ಹೋಗ್ತಿಲ್ಲ ಅಂತ ಒಂದೊಂದ್ಸತಿ ಅನ್ಸ್ಬಿಡತ್ತೆ. ಮತ್ತೆ ಅದು ಒಂದ್ ಸ್ವಲ್ಪ ಬ್ಲಾಕೇಜ್ ಆಗಿ ನಾನು ತಗೊಂತಿಲ್ಲ, ಬಟ್ ಆದ್ರೂ ಮನ್ಸಲ್ಲಿ ಇದೆ ಮಾತಾಜಿ. ಸೊ ನಾನ್ ಹೆಂಗೆ ನನ್ನ ಮನಸ್ಸನ್ನ ಸರಿ ಮಾಡ್ಕೊಬೇಕು ಈ ತರ ಪರಿಸ್ಥಿತಿಲಿ? ವೆರಿ ಗುಡ್ ಕ್ವೆಶ್ಚನ್. ಆಕ್ಚುಲಿ ನನ್ನ ಪ್ರೆಸೆಂಟೇಶನ್ ಅಲ್ಲಿ ಮುಂದಕ್ಕೆ ಬರೋದು ಗಾಂಧಾರಿ, ದುರ್ಯೋಧನಂದು ಇತ್ತು ಕೆಲವು ಎಕ್ಸಾಂಪಲ್ಸ್, ಅಲ್ಲಿ ಜಸ್ಟ್ ಟಚ್ ಅಪ್ ಆನ್ ಇಟ್. ಈಗ ಗಾಂಧಾರಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಯುದ್ಧ ಹೇಗಿತ್ತು ಅಂದ್ರೆ, ಅವಳಿಗೆ ತುಂಬಾ ಒಂದು 100 ಜನ ಮಕ್ಕಳು, ಒಬ್ರನ್ನ ಇಬ್ಬರನ್ನ ನೋಡ್ಕೊಳ್ಳೋದೇ ಕಷ್ಟ. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ 100 ಜನ ಮಕ್ಕಳು. ಅದು ದುರ್ಯೋಧನನಂತ ಅವನು ದುಷ್ಟ, ಮಹಾದುಷ್ಟ, ಚಿಕ್ಕ ವಯಸ್ಸಿಂದನೇ ಅವನು ಹಂಗೆ ದುರ್ಬುದ್ಧಿ, ಮತ್ತೆ ತುಂಬಾ ಒಂದು ದುಷ್ಟ ಮನಸ್ಸು, ಅಂತವ್ರನ್ನ ನೋಡ್ಕೋಬೇಕು. ಅದಲ್ದೆ ಇವ್ರು ಕಣ್ಣಿಗೆ ಬೇರೆ ಪಟ್ಟಿ ಕಟ್ಕೊಂಡಿದ್ದಾಳೆ ಗಾಂಧಾರಿ. ಅವಳದೇ ಬೇರೆ ತರ ಒಂದು ಸ್ಟ್ರಗಲ್, ಅಂಥ ಮಹಾಪತಿವ್ರತೆ ಗಾಂಧಾರಿ. ಅವಳ ಜೀವನದಲ್ಲಿ ಮೇನ್ ಏನಂದ್ರೆ ಧೃತರಾಷ್ಟ್ರನ್ನ ಅವಳು ಒಳ್ಳೆ ದಾರಿ ತರಕ್ಕಂತೂ ಆಗ್ಲಿಲ್ಲ. ಆದ್ರೆ ಧೃತರಾಷ್ಟ್ರನ್ ಕಡೆ ಇವಳು ತುಂಬಾ ಲಾಯಲ್ ಆಗಿದ್ಲು. ಮತ್ತೆ ಬೆಳೀತಾ ದುರ್ಯೋಧನ ಅಂತೂ ಮಹಾ ದುಷ್ಟ ಆಗ್ತಾನೇ ಇದ್ದ. ಚಿಕ್ಕ ವಯಸ್ಸಲ್ಲೇ ಭೀಮನ್ನ ಕೊಲ್ಲಕ್ಕೆ ತುಂಬಾ ಪ್ರಯತ್ನ ಪಟ್ಟ. ಅದಲ್ಲದೆ ಪಾಂಡವರನ್ನೆಲ್ಲಾರನ್ನೂ ಅರಗಿನ ಮಲೆನಲ್ಲಿ ಸುಟ್ಟು ಬಿಡಕ್ಕೇನು ಪ್ರಯತ್ನ ಮಾಡ್ದ. ಅಂಥ ಒಂದು ಮಗನ್ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಗಾಂಧಾರಿಗೆ.
ಹೌದಾ ಅಲ್ವಾ? ನಮ್ಗೆಲ್ಲ ಗೊತ್ತು ಏನಾಗತ್ತೆ ಮಹಾಭಾರತದಲ್ಲಿ. ಕ್ವಿಕ್ ಸಮರಿ ಹೇಳ್ಬೇಕಂದ್ರೆ ತುಂಬಾ ಸೈಕೋ ಅನಲೈಸ್ ಮಾಡದೆ, ಗಾಂಧಾರಿಗೆ ಈ ಕೋಡಿಪೆಂಡೆನ್ಸಿ ಅಂತೀವಿ. ಧೃತರಾಷ್ಟ್ರಂಗೂ ಅಷ್ಟೇ, ಗಾಂಧಾರಿಗೂ ಅಷ್ಟೇ. ಅವನು ದುರ್ಯೋಧನನಲ್ಲಿ ಇದ್ದಿದ್ದು ಅವನ ಕ್ಯಾರೆಕ್ಟರು, ಅವನ ದುಷ್ಟತನಕ್ಕೂ ಇದ್ರೂನು ಆ ಒಂದು ಅಟ್ಯಾಚ್ಮೆಂಟ್. ಹಾಗೆ ನಮ್ಮ ಮನಸ್ಸಿನಲ್ಲಿ ಇವಾಗ ಈ ಅನರ್ಥಗಳು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಬಟ್ಟೆ ಒಣಗ ಹಾಕ್ತಾ ಇರ್ತೀನಿ. ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಯಾರೋ ಒಬ್ರು, ಇವ್ರೇನೋ ಬಟ್ಟೆ ಒಣಗಾಕ್ತಾ ಇದಾರೆ, ಏನು ಇದು ದಿನಾಗ್ಲೂ ಏನ್ ಇಷ್ಟೊಂದು ಬಟ್ಟೆ ಇರುತ್ತೆ ಎಷ್ಟೊಂದೆಲ್ಲ ಅಂತ ಯಾರೋ ಪಕ್ಕದ ಮನೆಯವ್ರು ಅಂತಾರೆ. ಫಾರ್ ಎಕ್ಸಾಂಪಲ್, ಇದೊಂದು ಸುಮ್ಮನೆ ಎಕ್ಸಾಂಪಲ್. ಸೊ ಈಗ ಏನಾಗ್ತಾ ಇದೆ, ಪಕ್ಕದ ಮನೆಯವ್ರು ಏನೋ ಒಂದಂದ್ರು ಅನ್ನೋದು ದಟ್ ಇಸ್ ಅ ಫ್ಯಾಕ್ಟ್. ಅದ್ರ ಮೇಲೆ ನನ್ನ ಮನೋಬಲ, ನನ್ನ ಆತ್ಮಬಲ, ನನ್ನಲ್ಲಿರೋ ಭಕ್ತಿ ಶಕ್ತಿ, ವಾಟ್ ಎವರ್, ಅದ್ರ ಅಕಾರ್ಡಿಂಗ್ಲಿ ಅದು ಎಷ್ಟಿದೆಯೋ ಇಂಟೆನ್ಸಿಟಿ, ಅದ್ರ ತಕ್ಕಂತೆ ನಾನು ರಿಯಾಕ್ಟ್ ಮಾಡ್ತೀನಿ. ಸೊ ಇವಾಗ ಪಕ್ಕದ ಮನೆಯವ್ರಿಗೆ, ಅವ್ರಿಗೇನು, ನಾನು ಎಷ್ಟು ಬಟ್ಟೆ ಹೋಗಿದ್ರೆ ಅವ್ರಿಗೇನು, ಒಟ್ನಲ್ಲಿ ಏನೋ ಒಂದು ಅವ್ರು ಹೇಳ್ಬೇಕು, ಅವ್ರು ಹೇಳೋರು. ಅದು ಅವ್ರ ಮನಸ್ಸಿನ ಒಂದು ದುರ್ಬಲತೆ. ಅವ್ರ ರಾಜ್ಯದಲ್ಲಿರೋ ರಾಜ ಬೇರೆ ಪಕ್ಕದ ಮನೆಯಲ್ಲಿ ಒಗಿತಾ ಇರೋ ಬಟ್ಟೆನೆಲ್ಲ ನೋಡ್ಕೊಳ್ಳೋ ಪರಿಸ್ಥಿತಿ ಅವ್ರದ್ದು, ಸರಿನಾ? ನಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ, ಇವ್ರಿಗೇನಂತೆ, ನಾನು ಎಷ್ಟಾದ್ರೂ ಬಟ್ಟೆ ಹಾಕೋತೀನಿ, ಎಷ್ಟಾದ್ರೂ ಒಕ್ಕೋತೀನಿ, ಅವ್ರ ಮನೆ ನೀರ್ ಹಾಕೇಳ್ದೆ, ಅವ್ರ ಮನೆ ಸ್ವಲ್ಪ ಹಾಕೇಳ್ದೆ ಅಂತ ಒಂದ್ ಬರುತ್ತೆ ಮನ್ಸಿಗೆ. ಯಾಕೆ ಇವ್ರು ಈ ತರ ದುಷ್ಟವಾಗಿದ್ದಾರೆ, ಅಥವಾ ಯಾಕೆ ಇವ್ರು ಈ ತರ ಮಾಡ್ತಾ ಇದಾರೆ? ಈಗ ಎಷ್ಟೇ ನಾವು ಹೇಳ್ಬೋದು ಇವರಿಂದಾನೇ ಅಂತ, ಈ ಒಂದು ಅನಾಲಜಿ ನೀವು ಕೇಳಿರ್ಬೋದು. ನಾನು ಹಿಂಗ್ ಕೈ ತೋರಿಸಿ ನಿನ್ನಿಂದ ಅಂದ್ರೆ 3 ಬೆರಳು ನನ್ನ ಕಡೆ ತೋರಿಸ್ತಾ ಇದೆ. ಸೊ ಹಾಗೆ ನಾವು ಎಷ್ಟೇ ಇವನ್ ಇವನಿಂದ ಹಂಗಾಯ್ತು, ಅವನಿಂದ ಹಂಗಾಯ್ತು. ದುರ್ಯೋಧನನ ಮೆಂಟಾಲಿಟಿ ಹಾಗೆ ಇದ್ದಿದ್ದು, ಬೈ ದ ವೇ. ಭೀಷ್ಮ ದ್ರೋಣ ಪ್ರಮುಖತಃ ಅವ್ನು ಏನಂದ, ಇವರೆಲ್ರೂ ಭೀಷ್ಮ ದ್ರೋಣ ಕರ್ಣ ಇಂಥ ಮಹಾರಥಿಗಳೆಲ್ಲ ಈ ಯುದ್ಧ ಭೂಮಿನಲ್ಲಿ ಯಾತಕ್ ಬಂದಿದ್ದಾರೆ, ನನಗೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೋಸ್ಕರ ಬಂದಿದ್ದಾರೆ ಅಂದ. ಅಂಥ ಅವನು ನಾರ್ಸಿಸಿಸ್ಟ್ ಅಂತಾರಲ್ಲ, ಅಷ್ಟವನಲ್ಲಿ ಒಂದಿದು, ನಾನೇ ಎಲ್ಲ ನನಗೋಸ್ಕರನೇ, ನನ್ನ ಜೀವನ ನಡೀತಾ, ಬ್ರಹ್ಮಾಂಡನೇ ಓಡ್ತಾ ಇರೋದು ನನಗೋಸ್ಕರ ಅನ್ನೋದು ಅವನ ಮೆಂಟಾಲಿಟಿ. ಅದರಲ್ಲಿ ನಾವ್ ಎಷ್ಟೇ ದುರ್ಯೋಧನ ಬ್ಲೇಮ್ ಮಾಡಿದ್ರು, ಧೃತರಾಷ್ಟ್ರಂದ ಅವನದೇ ಒಂದ್ ಕರ್ತವ್ಯ ಇತ್ತು, ಗಾಂಧಾರಿದ ಅವಳದೇ ಒಂದ್ ಡ್ಯೂಟಿ ಇತ್ತು. ಅವಳು ಡಿಸೈಡ್ ಮಾಡಿ ದುರ್ಯೋಧನನಿಗೆ ಅವಳಲ್ಲಿರೋ ಎಲ್ಲ ಪತಿವ್ರತೆಯಿಂದ ಇರೋ ಶಕ್ತಿ ಎಲ್ಲ ಅವಳು ಕಣ್ಣು ಏನಂತಾರೆ ಆ ಪಟ್ಟಿನ ತೆಗೆದು ಆ ದೃಷ್ಟಿನ ದುರ್ಯೋಧನನ ಮೇಲೆ ಹಾಕಿ ಅವನ ಶರೀರನ ವಜ್ರ ಶರೀರ ಮಾಡ್ಬೇಕು ಅಂತ ಮಾಡಿದ್ಲು ಗಾಂಧಾರಿ. ಹೌದಾ ಅಲ್ವಾ? ಸೊ ಅದನ್ನ ಮಾಡೋದಕ್ಕೆ ನಾವು ದುರ್ಯೋಧನನ ಬ್ಲೇಮ್ ಮಾಡಕ್ಕಾಗಲ್ಲ. ದಟ್ ವಾಸ್ ಗಾಂಧಾರೀಸ್ ಡಿಸಿಷನ್. ಹಾಗೇನೆ ದುರ್ಯೋಧನನ್ಗೆ ಯಾಕಷ್ಟೊಂದು ಅವನಿಗೆ ಆರಗೆನ್ಸ್, ಅಷ್ಟು ಆರಗೆನ್ಸ್ ಅನ್ನಕ್ಕೆ ಏನಂತಾರೆ ಕನ್ನಡದಲ್ಲಿ, ಗರ್ವ, ಅಷ್ಟೊಂದು ಗರ್ವ ಅಂತಂದ್ರೆ ಭೀಷ್ಮ ದ್ರೋಣ ಕರ್ಣ ಎಲ್ಲ ನನ್ ಕಡೆ ಇದ್ದಾರೆ ಅಂತ. ಅದಕ್ಕೂನು ಬರೀ ದುರ್ಯೋಧನ ಅಂತ ಹೇಳಕ್ ಆಗಲ್ಲ. ದ್ರೋಣಾಚಾರ್ಯರು ಅವ್ರ ಡಿಸಿಷನ್ ತಗೊಂಡ್ರು, ಭೀಷ್ಮ ಅವರು ಡಿಸಿಷನ್ ಅವ್ರ ದುರ್ಯೋಧನ ಕಡೆ ಇರ್ಬೇಕು ಅಂತ ತಗೊಂಡ್ರು, ಕರ್ಣಾನು ಇವನ್ ಜೊತೆಗೆ ಇರ್ತೀನಿ ಅಂತ ತಗೊಂಡ. ಸೊ ದ ಪಾಯಿಂಟ್ ಇಸ್, ನಮ್ಮಲ್ಲೇ ಒಂದು ಅನರ್ಥಗಳಿರತ್ತೆ. ಪಕ್ಕದ ಮನೆಯವ್ರು ಹಿಂಗಂದ್ರು, ಓಕೆ, ನನಗ್ ಅದರಿಂದ ಬೇಜಾರಾಯ್ತು, ಓಕೆ, ಯಾವ ತರ ಬೇಜಾರಾಯ್ತು ಅಲ್ಲೇ ಬರುತ್ತೆ. ನಾವು 6 ಅಲ್ಲಿ ಇದೀವ, 7 ಅಲ್ಲಿ ಇದೀವ, 2 ಅಲ್ಲಿ ಇದೀವ ಅನ್ನೋದು ಬಂದ್ಬಿಡುತ್ತೆ. ನನಗ್ ಯಾಕೆ ಅವ್ರಂಗಂದ್ರು, ನನಗ್ ಯಾಕೆ ಬೇಜಾರಾಯ್ತು, ನಿಜ ಹೇಳ, ಯಾಕೆ ಬೇಜಾರಾಯ್ತು ಅಂತಂದ್ರೆ ನನಗೇನೆ ನನ್ ಮೇಲೆ ನನಗ್ ಕಾನ್ಫಿಡೆನ್ಸ್ ಇಲ್ಲ. ಸೊ ಬೇರೆಯವ್ರು ಏನಾರ ಅಂದ್ರೆ ನನಗೆ ಪ್ರಿಕ್ ಆಗತ್ತೆ. ಅದಾಯ್ತು. ನೆಕ್ಸ್ಟ್ ಲೆವೆಲ್ ಇನ್ನೊಂದು ಕಾಲಮ್ ವರ್ಕ್ ಇದೆ. ಮೇಘಾ ಮಾತಾಜಿ, ಆಮೇಲೆ ನನಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಟೆಕ್ಸ್ಟ್ ಎಲ್ಲ ಕಳಿಸ್ತೀನಿ. ನಮ್ದಿರೋದು ಸ್ಟೆಪ್ಸ್ ವರ್ಕ್ ಅಲ್ಲಿ, ಅದು ಸ್ಟೆಪ್ 4 ನಾನು ಮಾತಾಡ್ತಾ ಇರೋದು. ಸ್ಟೆಪ್ 3 ಅನ್ನೋದು ಅರ್ಜುನ ಮಾಡಿದ್ದು, ಶಿಷ್ಯಸ್ತೇಹಾಂ ಸಾಧಿ ಮಾಂ ತ್ವಾಂ ಪ್ರಪನ್ನ. ಅಂದ್ರೆ ನಾನು ರೆಡಿಯಾಗಿದ್ದೀನಪ್ಪ ಕೃಷ್ಣ, ನೀನ್ ನನ್ನನ್ನು ಗೈಡ್ ಮಾಡು ಅಂತ ಹೇಳೋದು. ಬಟ್ ಅದಾದ್ಮೇಲೆ 4th ಸ್ಟೆಪ್ ಬರುತ್ತೆ. ಅವಾಗ ಕೃಷ್ಣ ತುಂಬಾ ಅರ್ಜುನನ ಕರೆಕ್ಟ್ ದಾರಿನಲ್ಲಿರೋ ಅವನ್ ತಪ್ಪನ ಅವ್ನು ಒಪ್ಕೊಳ್ಳೋ ತರ ಮಾಡ್ತಾನೆ. ಸೊ ನಮ್ ತಪ್ಪನ ನಾವು ಒಪ್ಕೋಬೇಕಂದ್ರೆ, ನಾನು 4th ಅಲ್ಲಿ ಇವ್ರು ಯಾಕಪ್ಪ ಹಿಂಗಂದ್ರು, ನನಗ್ ಹಿಂಗ ಅನ್ನಿಸ್ತಪ್ಪ ಆದ್ಮೇಲೆ ಐ ನೀಡ್ ಟು ಬಿ ಆನೆಸ್ಟ್. ಕೃಷ್ಣನ ಹತ್ರ ಹೋಗಿ ನಾನು ಆನೆಸ್ಟ್ ಆಗಿ ಹೇಳ್ಬೇಕು. ಏನಂತ ಹೇಳ್ಬೇಕು, ಕೃಷ್ಣ, ನನ್ನಲ್ಲೂ ಒಂದು ಕೆಲವು ಅವಗುಣಗಳಿದೆ, ನನ್ನಲ್ಲಿ ಒಂದು ಪ್ರೈಡ್ ಇದೆ,
ನಾನ್ ಗ್ರೇಟ್ ಅಂತ ಅನ್ಕೋತೀವಿ. ಅವ್ರ ಮನೆಯಲ್ಲಿ ಏನಪ್ಪ 3 ದಿವಸಕ್ಕೊಂದ್ಸತಿ ಬಟ್ಟೆ ಒಗಿತಾರೆ, ನಾನು ದಿನಾಗ್ಲೂ ಬಟ್ಟೆ ಒಗಿತೀನಿ, ನಾನು ದಿನಾಗ್ಲೂ ಬೆಡ್ಶೀಟ್ ನಾನ್ ಚೇಂಜ್ ಮಾಡ್ತೀನಿ ಅನ್ನೋದು ನನ್ನಲ್ಲಿ ಒಂದು ಪ್ರೈಡ್ ಇರ್ಬೋದು. ಅದ್ ಹೊರಗೆ ಬರುತ್ತೆ. ನಾವು ಆನೆಸ್ಟ್ ಆಗಿ ಈ ತರ ವರ್ಕ್ ಮಾಡಿದ್ರೆ ಅನರ್ಥ ನಿವೃತ್ತಿ ಅಂತ ಇದರ ಹೆಸರು. ಅನರ್ಥಗಳನ್ನೆಲ್ಲ ತೆಗೆದು ನಿವೃತ್ತ ಮಾಡಿ ಎಸೆಯಕ್ಕೆ ಈ ಕಸಗಳು ಗುಡಿಸ್ತೀವಲ್ಲ ಹಂಗೆ, ಬಟ್ಟೆ ಒಗಿತೀವಲ್ಲ ಹಂಗೇನೆ ನಾವು ಮನಸ್ಸಿನಲ್ಲಿರೋ ಯಾವ ಅವಗುಣಗಳಿದೆಯೋ, ಯಾವ್ಯಾವ ಇಂಟೆನ್ಷನ್ಸ್ ಇರುತ್ತೋ, ತಪ್ಪು ಇಂಟೆನ್ಷನ್ಸ್, ಅದನ್ನೆಲ್ಲ ಕ್ಲೀನ್ ಮಾಡೋ ಒಂದು ಇದನ್ನ ಅನರ್ಥ ನಿವೃತ್ತಿ ಅಂತೀವಿ. ಸೊ ಆ ಒಂದು 6-7 ಬಂದಾಗ ಏನ ಅಂದ್ರೆ ನಾವು ಆನೆಸ್ಟ್ ಆಗಿರ್ತೀವಿ. 6-7 ಡ್ಯಾನ್ಸ್, 6 ಇಂದ 7, 7 ಇಂದ 6 ಬರೋದು ಏನಪ್ಪಾ ಅಂದ್ರೆ, ಕೃಷ್ಣ ನನ್ನಲ್ಲೇ ಏನೋ ಒಂದು ಪ್ರೈಡ್ ಇದೆ, ನನಗೇನೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಆತರ. ಅದೇ 8-9 ಅಲ್ಲಿ ಇದ್ರೆ ಏನು, ಓ ಪಾಪ ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ, ನಾನು ಇಷ್ಟೊಂದೆಲ್ಲ ಬಟ್ಟೆ ಎಲ್ಲ ಒಗಿತಾ ಇದೀನಿ ಅಂತ ಅವ್ರಿಗೆ ಕಾಳಜಿ. ನಮ್ಗೆ ಇಟ್ ವಿಲ್ ಬಿ ಇಂಡಿಫ್ರೆಂಟ್. ಅವ್ರು ಏನೇ ಅಂದ್ರೂ ನನಗೆ ತಗಲಲ್ಲ. ಈಗ ಯಾರು ಬಂದು ಏನ್ ನಿಮ್ ವೈ ಆರ್ ಯು ವೇರಿಂಗ್ ವೈಟ್ ಕಲರ್ ಸಾರಿ ಎಲ್ಲ ಹಾಕೋಬಾರ್ದು ಅಂತ ಚೆನ್ನಾಗಿ ಯಾರೋ ಒಬ್ರು ಬಂದು ಬೈತಾರೆ. ನನಗೆ ತುಂಬಾ ಬೇಜಾರಾಗ್ಬಿಟ್ರೆ, ಅಂಡ್ ಐ ಲುಕ್ ಅಟ್ ಮೈಸೆಲ್ಫ್ ಅಂಡ್ ಐ ಆಮ್ ನಾಟ್ ಈವನ್ ವೇರಿಂಗ್ ವೈಟ್, ಐ ಆಮ್ ವೇರಿಂಗ್ ಬ್ಲೂ, ಬಟ್ ಐ ಆಮ್ ಫೀಲಿಂಗ್ ಬ್ಯಾಡ್. ಎಲ್ಲೋ ಒಳಗಡೆ ನನ್ನ ಅಲೈನ್ಮೆಂಟ್ ತಪ್ಪಿದೆ. ನನ್ನ ಮೇಲೆ ನನಗೇನೆ ವಿಶ್ವಾಸ ಇಲ್ಲ. ನನ್ನ ದಾರಿ ಭಗವಂತನ ದಾರಿ, ನನ್ನ ಹರಿನಾಮ ಸಂಕೀರ್ತನೆ ಮಾಡೋದ್ ನನ್ನ ದಾರಿ ಅನ್ನೋದೆಲ್ಲ ಮರ್ತೋಗ್ಬಿಟ್ಟಿದೀನಿ. ಇವ್ರೇನ್ ಅನ್ಕೊಂಡ್ರಪ್ಪ, ಅವ್ರೇನ್ ಅನ್ಕೊಂಡ್ರಪ್ಪ ಅಂತ ಮನ್ಸಿದೆ ಅಂದ್ರೆ ನಾವು ಇಲ್ಲ, ಅಲ್ಲಿ 7 ಅಲ್ಲಿ 8 ಅಲ್ಲಿ ಇಲ್ಲ ನಾವು. ಸೊ ಅದನ್ನ ಒಪ್ಕೋಬೇಕಾಗತ್ತೆ. ಪ್ಲಸ್ ನಮ್ಮ ಲೈಕ್ ಐ ಸೆಡ್, ಬೇರೆಯವರಿಂದ ಯಾರು ನಮ್ಮನ್ನ ಬೇಸರ ಪಡ್ಸಕ್ ಆಗಲ್ಲ. ದಟ್ ಇಸ್ ದ ಫಿಲಾಸಫಿ ಆಫ್ ಭಾಗವತ. ಬೇರೆಯವರು ನಮ್ಮ ಮನಸ್ಸು ನೋಯಿಸಿದ್ರು ಅಲ್ಲ. ಪರೀಕ್ಷಿತ್ ಮಹಾರಾಜನ್ಗೆ ಶೃಂಗಿ ಶಾಪ ಕೊಟ್ರು ಸರಿನೇ, ಆದ್ರೆ ಪರೀಕ್ಷಿತ್ ಮಹಾರಾಜ ಯಾವತ್ತು ಅವನಿಂದ ಅಂತ ಹೇಳಲಿಲ್ಲ, ಅರ್ಜುನನು ಇವನಿಂದ ಅಂತ ಹೇಳಲಿಲ್ಲ. ಅದೇ ದುರ್ಯೋಧನ ಯಾವಾಗ್ಲೂ ನಿಮ್ಮಿಂದ ಅಂತಾನೆ ಬೇರೆಯವ್ರನ್ನೇ ಬ್ಲೇಮ್ ಮಾಡ್ತಾ ಇದ್ದ. ಸೊ ನಮ್ಮ ಅನರ್ಥ ನಿವೃತ್ತಿ ಅಂತಂದ್ರೆ, ಯಾರಿಂದನೇ ನಮಗ್ ಟ್ರಿಗರ್ ಆದ್ರೂ ನನ್ನ ಮನಸ್ಸಲ್ಲಿ ಏನೋ ಇದೆ, ಅದನ್ನ ಸರಿ ನಾನು ಮಾಡ್ಕೋಬೇಕು. ಅದನ್ನ ಹೇಗ್ ಸರಿ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ನಮ್ ಜೊತೆಗೆ ನಾವೇ ಕಂಪ್ಯಾಷನೇಟ್ ಆಗಿರ್ಬೇಕು. ಆಮೇಲೆ ಇದು ಸ್ಟ್ರಾಟಜಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ಅನರ್ಥ ನಿವೃತ್ತಿ ಮಾಡ್ಬೇಕು. ಈಗ ಕನ್ನಡದಲ್ಲಿ ಬೇಕಾದ್ರೆ ನಾನು ಕಳಿಸ್ತೀನಿ, ನಮ್ದು ಟ್ರಾನ್ಸ್ಲೇಟ್ ಮಾಡಿ ನಾವು ಕನ್ನಡದಲ್ಲೂ ನಾವು ವಿ ಕ್ಯಾನ್ ಡೂ ಅವರ್ ಅನರ್ಥ ನಿವೃತ್ತಿ ಗ್ರೂಪ್. ಇಟ್ ಈಸ್ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 3 ದಿವಸ ನಾನು ಕೋಪ ಮಾಡ್ಕೋತಾ ಇದ್ರೆ ಅನರ್ಥ ನಿವೃತ್ತಿ ಪ್ರೋಗ್ರಾಮ್ ಮಾಡಿ ಒಂದ್ ತಿಂಗಳು 2 ತಿಂಗಳಿಗೆ ಆ 3 ದಿವಸ ಅನ್ನೋದು 3 ಅವರ್ಸ್ ಆಗುತ್ತೆ. ಅದನ್ನ ಇನ್ನೂ ಕಂಟಿನ್ಯೂ ಮಾಡಿ 6 ಮಂತ್ಸ್ ಅನರ್ಥ ನಿವೃತ್ತಿ ಆದಾಗ 3 ಅವರ್ಸ್ ಅಲ್ಲಿ ಕೋಪ ಮಾಡ್ಕೊಳ್ಳೋದು 3 ಮಿನಿಟ್ಸ್ ಅಲ್ಲೇನೆ ಸಾಲ್ವ್ ಆಗುತ್ತೆ. ಹಾಗೆ ಆತರ ಇಟ್ಸ್ ಅ ಪ್ರಾಸೆಸ್, ಇಟ್ಸ್ ನಾಟ್ ಅ ಪ್ರಾಡಕ್ಟ್. ಸುಮ್ಮನೆ ಮಾತ್ರೆ ತಗೊಂಡ್ಬಿಟ್ಟೆ ಸರಿ ಹೋಯ್ತು ಅಲ್ಲ, ಅದು ವಿಟಮಿನ್ಸ್ ತರ. ದಿನಾಗ್ಲೂ ಒಳ್ಳೆ ತರಕಾರಿ ತಗೋಬೇಕು, ನೀರ್ ದಿನಾಗ್ಲೂ ಕುಡಿಬೇಕು, ದಿನಾಗ್ಲೂ ನೀರ್ ಬ್ರಷ್ ಮಾಡ್ಬೇಕು, ದಿನಾಗ್ಲೂ ಸ್ನಾನ ಮಾಡ್ಬೇಕು. ಅನರ್ಥ ನಿವೃತ್ತಿ ಅನ್ನೋದು ಹಾಗೇನೆ, ದಿನಾಗ್ಲೂ ಕಸ ಗುಡಿಸ್ತೀವಲ್ಲ ಮನೇನ, ಅದೇ ತರಾನೇ ಮನಸ್ಸನ್ನು ಕಸ ಗುಡಿಸ್ತಾ ಇರ್ಬೇಕು. ಅಂದ್ರೆ ಫಸ್ಟ್ ಅವೇರ್ನೆಸ್ ಬೇಕು, ಏನ್ ಆಗ್ತಾ ಇದೆ ಅಂತ ಒಂದು ತಿಳ್ಕೊಳ್ಳೋ ಶಕ್ತಿ ಬೇಕು. ಆ ಯುದ್ಧ ಭೂಮಿನಲ್ಲಿ ಇವ್ನು ಯುದ್ಧ ಮಾಡ್ಬಿಟ್ಟ, ಇವ್ನು ನನ್ ಹಿಂಗ್ ಸೋಲಿಸ್ಬಿಟ್ಟ ಅಲ್ಲ, ಆ ಯುದ್ಧ ನಡೀತಾ ಇರೋದು ನನ್ನ ಮನಸ್ಸೊಳಗಡೆನೆ ಅನ್ನೋ ಒಂದು ರಿಯಲೈಸೇಷನ್ ಬೇಕು. ನನ್ಗೆ ಸ್ಟಾರ್ಟಿಂಗ್ ನಲ್ಲಿ ನನ್ಗೂ ತುಂಬಾ ಅವರಿಂದ ಅನ್ನೋದಿತ್ತು. ಬಟ್ ಅನರ್ಥ ನಿವೃತ್ತಿ ಎಲ್ಲ ಶುರು ಮಾಡಿ 12 ಸ್ಟೆಪ್ಸ್ ಅನ್ನೋದನ್ನ ಮಾಧುರ್ಯ ಕದಂಬಿನಿನಲ್ಲಿ ಓದಿ ಇದನ್ನ ಮಾಡ್ದಾಗಿಂದ ತುಂಬಾ ಒಂದು ಶಿಫ್ಟ್ ಆಯ್ತು. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಶಕ್ತಿ ಬಂತು. ಅವಾಗ ಶಕ್ತಿ, ಮನೋಬಲ ಜಾಸ್ತಿ ಆಗುತ್ತೆ. ಮನೋಬಲ ಜಾಸ್ತಿ ಆದಾಗ ಬೇರೆಯವ್ರು ಏನಾರು ಮಾಡ್ಕೊಳ್ಳಿ, ಅವ್ರ ತೊಂದ್ರೆ, ಇಟ್ ಇಸ್ ದೇರ್ ಬಿಸ್ನೆಸ್, ಮೈಂಡ್ ಮೈ ಓನ್ ಬಿಸ್ನೆಸ್. ನಮ್ಮ ಅಜ್ಜಿ ಹೇಳೋರಲ್ಲ ಹಾಗೆ, ನಮ್ ತಟ್ಟೆನಲ್ಲಿ ಬಿದ್ದಿರೋ ಕತ್ತೆನ ತೆಗಿಯೋಣ ಫಸ್ಟ್, ಅವ್ರ ತಟ್ಟೆನಲ್ಲಿ ಬಿದ್ದಿರೋ ಇರುವೆ ನೋಡಕ್ ಮುಂಚೆ ಅಂತ ಆ ಸ್ಟೇಜ್ಗೆ ಬರ್ತೀವಿ. ಸೊ ಇಟ್ ಇಸ್, ಎಷ್ಟೇ ಕೆಟ್ಟೋರು ಇರ್ಬೋದು, ದುರ್ಯೋಧನನೇ ಆಗ್ಬೋದು, ಹಿರಣ್ಯಕಶ್ಯಪುನೇ ಆಗಿರ್ಬೋದು, ಆದ್ರೆ ನಮ್ಮಲ್ಲಿರೋ ಮನೋಬಲ, ನಮ್ಮಲ್ಲಿರೋ ಆತ್ಮಬಲದಿಂದ ದಾಟ್ ಇಸ್ ಏನಂತಾರೆ, ಆ ಯುದ್ಧ ಅನ್ನೋದನ್ನ ನಮ್ಮ ಮನೋಬಲ, ನಮ್ಮ ಆತ್ಮಬಲದಿಂದ ನಾವು ಗೆಲ್ಬಹುದು. ಥ್ಯಾಂಕ್ ಯು ಬೇರೆ ಮಾತಾಜಿ, ಯಾರಾದ್ರೂ ಚೆನ್ನಾಗಿ ಹೇಳಿದ್ರಿ. ಬೇರೆ ಇನ್ನೇನಾದ್ರೂ ಪಾಯಿಂಟ್ ಇದೆಯಾ ಮಾತಾಜಿ, ಅಥವಾ ಇನ್ಯಾರಾದ್ರೂ ಏನಾದ್ರು ಆಡ್ ಮಾಡ್ಬೇಕು ಅಂದ್ರೂ ದಯವಿಟ್ಟು ಯು ಆರ್ ವೆಲ್ಕಮ್. ಎಲ್ಲರೂ ಸೈಲೆಂಟ್ ಆಗಿದ್ದೀರಾ?
ಎಸ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ನನ್ನ ಎಸ್ ಮಾತಾಜಿ, ಇವತ್ತಿನ ಕ್ಲಾಸ್ ಇಂದ ಎಸ್ಪೆಷಲಿ ನನಗಂತೂ ಅದರದ್ದು ರಿಯಲೈಸೇಷನ್ ಸಿಗ್ತಾ ಇದೆ ದಟ್ ವಾಟ್ ಎವರ್ ದ ಗ್ರೇಡಿಂಗ್ ಐ ಹ್ಯಾಮ್, ಸೊ ನಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಟು ಅಚೀವ್ ಎನಿಥಿಂಗ್. ಸೊ ನನ್ ರೀಸೆಂಟ್ಲಿ ಭಕ್ತಿ ಶಾಸ್ತ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಭಕ್ತಿ ವೈಭವ್ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಎಸ್, ಹೌ ಡಿಟರ್ಮಿನ್ಲಿ ಐ ಹ್ಯಾವ್ ಟು ರೀಡ್ ದಟ್ ಅನ್ನೋದೊಂದು ನನ್ ಮನ್ಸಲ್ಲಿ ಇತ್ತು. ದಟ್ ಸ್ಟಿಲ್ ಭಕ್ತಿ ಶಾಸ್ತ್ರಗಿಂತನೂ ಭಕ್ತಿ ವೈಭವ್ ನಾನು ಇನ್ನು ಜಾಸ್ತಿ ಓದ್ಬೇಕು, ಇನ್ನು ಡೆಪ್ತ್ ಅಲ್ಲಿ ಪ್ರಭುಪಾದ್ ಪರ್ಪಟ್ಸ್ ನ ಕಲಿಬೇಕಂತ ಅನ್ಕೊಂಡಿದ್ದೆ. ಬಟ್ ಟುಡೇಸ್ ಯೋರ್ ಕ್ಲಾಸ್ ಮೇಡ್ ಮೀ ಸ್ಟಿಲ್ ಮೋರ್ ಗಿವನ್ ದ ಸ್ಟ್ರೆಂತ್ ದಟ್ ಇನ್ನು ನಾನು ಅದನ್ನ ಲೈಕ್ ಲೈನ್ ಟು ಲೈನ್ ಸ್ವಲ್ಪ ಓದಿ ಐ ಹ್ಯಾವ್ ಟು ಗೆಟ್ ಇಟ್ ವೆಲ್ ಲರ್ನ್ ಸ್ಕ್ರಿಪ್ಚರ್ಸ್ ಅನ್ನೋ ಇದಕ್ಕೆ ಯು ಗೇವ್ ಮಿ ಅ ವೆರಿ ಗುಡ್ ಸ್ಟ್ರೆಂತ್ ಮಾತಾಜಿ. ಸೊ ಮೈಟ್ ಬಿ ಡೈಲಿ ಸ್ವಲ್ಪ ನಮ್ಮನ್ನ ನಾವು ನಮ್ ರಾಜ ಎಲ್ಲಿದ್ದಾನೆ ಅಂತ ಸ್ವಲ್ಪ ಜಡ್ಜ್ ಮಾಡ್ಕೋತಾ ಇರ್ಬೇಕಾಗತ್ತೆ. ಅದರ್ವೈಸ್ ನೀವ್ ಹೇಳ್ದಂಗೆ 7 ಇದ್ರೆ 6 ಈಸಿಯಾಗಿ ಹೊಟ್ಟೋಗ್ಬಿಡ್ತಾನೆ ರಾಜ. ಸೊ ಮೈಟ್ ಬಿ 8 ಹೋಗ್ದೇ ಪರವಾಗಿಲ್ಲ, ಅಟ್ಲೀಸ್ಟ್ 7 ವಿ ಹ್ಯಾವ್ ಟು ಮೇಂಟೈನ್ ದೇರ್. ಸೊ ನಾವು ಡೈಲಿ ಅದನ್ನ ನಾವು ನಮ್ ರಾಜನ ನಾವು ಚೆಕ್ ಮಾಡ್ಕೋತಾ ಇರ್ಬೇಕು ಈಗ. ಸೊ ಐ ವಿಲ್ ಪುಟ್ ಫ್ರಮ್ ಟುಡೇ ಆನ್ವರ್ಡ್ಸ್ ಮೈ ಎಫರ್ಟ್ ಟು ಚೆಕ್ ನನ್ ರಾಜ ಎಲ್ಲಿದ್ದಾನೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಥ್ಯಾಂಕ್ ಯು ಶ್ವೇತಾ ಮಾತಾಜಿ. ಆಕ್ಚುಲಿ ಇನ್ನೊಂದು ನೀವು ಹೇಳಿದ ಪಾಯಿಂಟ್ ತುಂಬಾ ಮುಖ್ಯ. ಈ ತರ ನಾವು ಶಾಸ್ತ್ರ ಎಲ್ಲ ಓದುವಾಗ ಅಂತರಂಗ ಶಕ್ತಿ, ಆ ಮನೋಬಲ ಅನ್ನೋದು ಹೆಚ್ಚಾಗತ್ತೆ. ಯಾಕೆಂದ್ರೆ ಅದೇ ಸೈನ್ಯ ಪಕ್ಕದ ರಾಜ್ಯದವರು ನೋಡದೇ ಇರ್ಬೋದು, ಸೈನ್ಯನ ನಾವು ಎಷ್ಟು ಬಲದಿಂದ ಮಾಡ್ಕೋತಾ ಇದೀವಿ ಇನ್ನು ನೋಡದೇ ಇರ್ಬೋದು. ಬಟ್ ನಾವ ಶಾಸ್ತ್ರದಲ್ಲಿ ಭಾಗವತದ ಜೊತೆಗೆ ದಿನಾಗ್ಲೂ ಸಮಯ ಕಳೆಯೋದು, ಅದರಲ್ಲಿ ಯೋಚನೆ ಮಾಡೋದು, ಅದ್ ಮಾಡಿದಾಗ ಏನಾಗುತ್ತೆ, ಸೈನ್ಯದ ಬಲ ಜಾಸ್ತಿ ಆಗ್ತಾ ಇರತ್ತೆ. ಅದ್ ಬೇರೆಯವ್ರ ಹೊರಗಡೆಯವ್ರಿಗೆ ಯಾರಿಗೂ ಕಾಣದೇ ಇರ್ಬೋದು, ಬಟ್ ನಮ್ಮಲ್ಲೇ ಒಳಗಿನ ಒಂದು ಶಕ್ತಿ ಜಾಸ್ತಿ ಆಗ್ತಾ ಇರತ್ತೆ. ಅದ್ ಸಖತ್ತು ಹೆಲ್ಪ್ ಆಗತ್ತೆ ಯುದ್ಧದ ಸಮಯದಲ್ಲಿ, ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ಈವನ್ ಲೈಕ್ ಮೈಟ್ ಬಿ ಸ್ವಲ್ಪ ಭಕ್ತಿ ಶಾಸ್ತ್ರಿ ಈಗ ಕಲ್ತಿರೋದ್ರಿಂದ ನನ್ ಬುಕ್ ಡಿಸ್ಟ್ರಿಬ್ಯೂಷನ್ ಐ ಆಮ್ ಏಬಲ್ ಟು ಡೂ ಲಿಟಲ್ ಬಿಟ್. ಭಾಗವತಂ ಎಸ್ಪೆಷಲಿ ತಗೊಳ್ಳಿ, ಭಾಗವತಂನ ಓದಿ. ಅಟ್ಲೀಸ್ಟ್ ಕೆಲವ್ರು ಹೇಳಿದ್ರು ನಂಗೆ ಏನು ಓದೋದಿಕ್ಕೆ ಬರಲ್ಲ ಅಂದ್ರು. ನಾನಂದೆ ಅ ಇ ಬರುತ್ತೆ ಅಲ್ಲ, ABCD ಬರುತ್ತೆ ಅಲ್ಲ, ಸೊ ಏನು ಓದೋದಿಕ್ಕೆ ಎಲ್ಲಿ ಬರಲ್ಲ ಅಂತ ಆಯ್ತು. ಸೊ ಫಸ್ಟ್ ನೀವು ಬುಕ್ ಅನ್ನ ಪರ್ಚೇಸ್ ಮಾಡಿ. ಸೊ ಪರ್ಚೇಸ್ ಮಾಡಿದ್ಮೇಲೆ ಟೈಮ್ ಟು ಟೈಮ್ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಫಸ್ಟ್ ಅಲ್ಲೇ ನೀವು ಇಲ್ಲ ನಮ್ಗೆ ಭಾಗವತಂ ಬೇಕಾಗಿಲ್ಲ, ಅಂಡ್ ಎಸ್ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಮಥಿಂಗ್ ಲೈಕ್ 7,000 8,000 ಕಷ್ಟ ಆಗುತ್ತೆ. ಐ ಟೆಲ್ ದೆಮ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡೋಕ್ಕೂ ನಾವು ಆಪ್ಷನ್ ಕೊಡ್ತೀವಿ, ಯು ಕ್ಯಾನ್ ಟೇಕ್ ಇಟ್ ಅಪ್ ಅಂತ ಹೇಳಿ. ರಿಯಲಿ ಬಿಕಾಸ್ ಆಫ್ ನಾನು ಮೋಸ್ಟ್ಲಿ ಭಕ್ತಿ ಶಾಸ್ತ್ರಿ ಸ್ವಲ್ಪ ಸೀರಿಯಸ್ ಆಗಿ ಓದಿದ್ರಿಂದ ಮೈಟ್ ಬಿ ನಾನು ಬೇರೆಯವ್ರಿಗೆ ಇವಾಗ ಪುಷ್ ಮಾಡಕ್ಕೆ ನನ್ಗೆ ಅದೊಂದು ಸ್ಟ್ರೆಂತ್ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ ಮಾತಾಜಿ. ಖಂಡಿತ ಅಲ್ಲ, ನಮ್ ರಾಜ್ಯನೇ ದುರ್ಬಲವಾಗಿದ್ರೆ ನಾವು ಬೇರೆ ರಾಜ್ಯಕ್ಕೆ ಸಹಾಯ ಮಾಡಕ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನೀವ್ ಅದು 7 ಅಲ್ಲಿ ಇರುತ್ತೆ, ಯಾಕಂದ್ರೆ ನೀವ್ ಬೇರೆಯವ್ರಿಗೆ ಹೇಳೋದ್ರಿಂದ ನಮ್ ಲೆವೆಲ್ ಬೇರೆ ಜಾಸ್ತಿ ಹೋಗುತ್ತೆ. ದಟ್ ಇಸ್ ಟ್ರೂ ಮಾತಾಜಿ. ಅಂಡ್ ಈವನ್ ಲೈಕ್ ನನ್ನದೊಂದು ಬಿಲೀವ್ ಏನಂದ್ರೆ, ನಾವು ಪುಸ್ತಕದಲ್ಲಿ ಓದಿ ನಾವು ಜಾಸ್ತಿ ಕಲಿಯೋಕ್ಕಿಂತ ಯಾರಿಗಾರೋ ಒಬ್ರು ಟೀಚ್ ಮಾಡ್ಬೇಕು ಅಥವಾ ಯಾರಾಗಾರೋ ಒಬ್ರು ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿದಾಗ ಮೋರ್ ಎಫರ್ಟ್ಸ್ ವಿ ಪುಟ್ ಅಂಡ್ ಮೋರ್ ಥಿಂಗ್ಸ್ ವಿ ಗೋ ಆನ್ ಸರ್ಚಿಂಗ್. ಸೊ ಅವಾಗ ನಾವು ಜಾಸ್ತಿನೇ ಓದ್ತೀವಿ, ರೆಗ್ಯುಲರ್ ಓದಕ್ಕಿಂತ ಜಾಸ್ತಿನೇ ಓದ್ತೀವಿ ಅವಾಗ ಅಂತ ಅನ್ಸುತ್ತೆ ಮಾತಾಜಿ. ಖಂಡಿತ ಖಂಡಿತ ನಿಜವಾಗ್ಲು ಇವತ್ತು ನಾನು ಇವಾಗ ಈ ಕ್ಲಾಸ್ ಕೊಡ್ಬೇಕು ಅನ್ನೋದ್ರಿಂದ ನಾನು 2 hours ಯಾವ್ದೋ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋದು ಮಧ್ವಾಚಾರ್ಯರ್ದಿದೆ, ಅದ್ರ ಬಗ್ಗೆ ಏನೋ ಓದ್ತಾ ಇದ್ದೆ. ಅಫ್ಕೋರ್ಸ್ ನಾನು ಅದನ್ನ ಓದಿದ್ದೆಲ್ಲ ನಾನು ಕ್ಲಾಸಲ್ಲಿ ಹೇಳಲಿಲ್ಲ. ತುಂಬಾ ಚೆನ್ನಾಗಿ ಅವರು ಗಂಗಾದೇವಿ ಬಗ್ಗೆದೆಲ್ಲ ತುಂಬಾ ಹೇಳಿದ್ದಾರೆ. ಸೊ ಅದೆಲ್ಲ ಕಲ್ತೆ. ಬಟ್ ಕ್ಲಾಸ್ ಕೊಡ್ಬೇಕಾಗಿಲ್ಲ ಅಂತಂದಿದ್ರೆ ಐ ವುಡ್ ನಾಟ್ ಹ್ಯಾವ್ ಅದ್ರಲ್ಲಿ ಮನ್ಸಿಟ್ಟು ಓದಿರ್ತಿರ್ಲಿಲ್ಲ. ಸೊ ಬೇರೆಯವ್ರಿಗೆ ನಾವು ಸಹಾಯ ಮಾಡ್ಬೇಕು, ಬೇರೆಯವ್ರಿಗೆ ಪುಸ್ತಕ ವಿತರಣೆ ಮಾಡ್ಬೇಕು, ಬೇರೆಯವ್ರಿಗೆ ಹೋಗಿ ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಟೋಮ್ಯಾಟಿಕ್ಲಿ ನಾವು 7 ಕೊಟ್ಟೋಗ್ತೀವಿ. 7 ವೆರಿ ಗುಡ್ ಪಾಯಿಂಟ್. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಓಕೆ, ಐ ಥಿಂಕ್ ಇಟ್ ಇಸ್ ಟೈಮ್ ಟು ವೈಂಡ್ ಅಪ್ ಅಲ್ವಾ? ಹಾ ಮಾತಾಜಿ, ಯಾರ್ದಾರ ಏನಾರ ಕಮೆಂಟ್ಸ್
ಅಥವಾ ಏನಾರ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್. ಯಾಕೋ ಇವತ್ತೆಲ್ಲ ತುಂಬಾ ರಾಜನ ಜಡ್ಜ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಮಲ ಯಶೋಧ ಮಾತಾಜಿ, ನಾಗರತ್ನ ಮಾತಾಜಿ. ಯಾಕೆ ಮಾತಾಜಿ ಯಾರು ಇವತ್ ಮಾತಾಡ್ತಿಲ್ಲ? ಹರೇ ಪ್ರೇಮರಾಜಿ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮೀನಾಕ್ಷಿ ನಮ್ಮನ್ ನಾವೇ ಮಾತಾಜಿ. ಎಲ್ಲಿದ್ದೀವಿ ನಾವಂತ. ಅಲ್ಲಿ ನಾವು ಜರ್ನಿಲಿ ಇದ್ದೀವಿ ಮಾತಾಜಿ, ಟ್ರೈನ್ ಅಲ್ಲಿ. ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅದನ್ನ ನಾವು ಇನ್ನೂ ತುಂಬಾ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ಸ್ತು. ಮತ್ತೆ ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು, ನಮ್ಮನ್ನ ನಾವು ದಿನ ಅರ್ಥ ಮಾಡ್ಕೋಬೇಕು ಅಂತ ಅನಿಸ್ತದೆ. ಮತ್ತೆ ನಾವು ಭಾಗವತ ಭಗವದ್ಗೀತೆ ಓದಿದಾಗ ಅಥವಾ ಕೇಳುವಾಗ ಅಥವಾ ನಾವು ಇನ್ನೊಬ್ರಿಗೆ ಅದನ್ನ ಹೇಳುವಾಗ ತುಂಬಾ ಉತ್ಸಾಹ, ಸ್ಫೂರ್ತಿ ಬರುತ್ತೆ ಅಂತ ನಮ್ಗೆ ಅರ್ಥ ಆಗಿದೆ. ಅವಾಗ ನಮ್ಗೆ ಮತ್ತು ಮನ್ಸು ಆ ಕಡೆ ಎಳಿಯುತ್ತೆ, ಓ ನಾನು ಇನ್ನೂ ಕಲಿಬೇಕು, ಓದ್ಬೇಕು, ಇದನ್ನ ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಮಾತಾಜಿ. ಅವಾಗ ನಾವು ಇನ್ನೂ ಶುದ್ಧ ಆಗ್ಬೋದು. ಇದೆಲ್ಲ ನಾವು ಯಾವಾಗ ಅನರ್ಥಗಳನ್ನ ನಮ್ಮಲ್ಲಿ ಇದೆ ಅದನ್ನ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡಿದೀವಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಇದನ್ನೇ ಕ್ಲಾಸ್ ಮತ್ತೆ ನೀವು ಮುಂದುವರಿಸ್ಬೋದು ವಾರ ಕೂಡ. ನಾವಿನ್ನೂ ನಿಮ್ಮಲ್ಲಿ ತುಂಬಾ ಕಲಿಯೋದಿದೆ, ತಿಳ್ಕೊಳ್ಳೋದಿದೆ ಅಂತ ಅನಿಸ್ತು ಮಾತಾಜಿ. ದಂಡ ಪ್ರಣಾಮ್. ಹರೇ ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ನೀವು ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇದ್ದೀರಿ, ನೀವು ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇದ್ದೀರಾ, ನಾವೆಲ್ಲರೂ ಜರ್ನಿ ಮಾಡ್ತಾ ಇದೀವಿ. ಹೌದು ಮಾತಾಜಿ. ಜೀವನದ ಒಂದು ಪ್ರಯಾಣ. ನಮ್ಮ ರಾಜನನ್ನ ನಾವು ಯಾವ ರೀತಿ ಗುರುತಿಸ್ಕೋಬೇಕು, ನಮ್ಮ ರಾಜ ಎಲ್ಲಿದ್ದಾನೆ, ಅದನ್ನ ಆ ರಾಜನನ್ನ ಮತ್ತೆ ನಾವು ಯಾವ ರೀತಿ ಕರ್ಕೊಂಡ್ ಬಂದು ನಮ್ಮಲ್ಲಿ ಇರಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವು ಈ ಕ್ಲಾಸಿಂದ ನನಗೆ ಅನಿಸ್ತದೆ ನಮ್ ಶರೀರದಲ್ಲಿ ಒಂದು ಆತ್ಮ ಇದೆಯಲ್ಲ, ಆತ್ಮ ಜೊತೆ ರಾಜಾನು ಇದಾನೆ ಅನ್ನೋದೊಂದು ಮೈಂಡ್ ಅಲ್ಲಿ ಇವಾಗ ಬಂತು. ನಾ 3 ಇದ್ದವರು 7 ಈಗ ಹೆಂಗ್ ಬರ್ಬೇಕು, ಹೇಗ್ ಸಾಧನೆ ಮಾಡ್ಬೇಕು ಅಂತ ಕ್ಲೀನ್ ಆಗಿ ಇವಾಗ ಅರ್ಥ ಆಗ್ತಾ ಇದೆ ಮಾತಾಜಿ. ಹೇಗೆ ಸ್ಟ್ರಗಲ್ ಮಾಡಿದ್ರೆ ಹೇಗೆ ಬರುತ್ತೆ. ಎಕ್ಸಾಂಪಲ್ಗಳು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಬಟ್ಟೆದಾಗ್ಲಿ, ಫ್ಯಾಮಿಲಿಯಲ್ಲಿ ಅಕ್ಕಪಕ್ಕದವ್ರು ಹೇಳೋದ ನೀವು ಕೇಳ್ಕೊಂಡು ನಮ್ಗೆ ಖುಷಿ ಅನಿಸ್ತು ಮಾತಾಜಿ. ಸ್ವಲ್ಪ ಈ ತರ ಇನ್ಸ್ಪಿರೇಷನ್ ಕೊಟ್ರೆ ಮುಂದೆ ಹೊರಿಬೋದು ಭಕ್ತಿಯಲ್ಲಿ ನಾವು ಅನ್ಕೊಳ್ತೀವಿ. ಥ್ಯಾಂಕ್ ಯು ಚಂದನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ, ಇವುಗಳನ್ನೆಲ್ಲ ನಾವು ಅನರ್ಥ ಅನ್ಕೊಂಡೇ ಇರ್ಲಿಲ್ಲ. ನಾರ್ಮಲ್ ಆಗಿ ಒಂದು ಜೀವನದಲ್ಲಿ ನಾರ್ಮಲ್ ಆಗಿ ಅಂತ ಅನ್ಕೊಂಡಿದ್ವು. ಇದು ಕೂಡ ಎಷ್ಟೊಂದು ನಮ್ ಜೀವನದಲ್ಲಿ ಅನರ್ಥ, ನಮ್ ಭಕ್ತಿಗೆ ಅಡೆತಡೆ ಆಗುತ್ತೆ ಅನ್ನೋದು ಖಂಡಿತ ಗೊತ್ತಾಗ್ತಾ ಇದೆ ಮಾತಾಜಿ. ಈ ತರ ಕ್ಲಾಸ್ಗಳು ನೀವು ಇನ್ನೊಂದ್ 2-3 ಕ್ಲಾಸ್ ಅದೇ ಅನರ್ಥ ನಿವೃತ್ತಿ ಬಗ್ಗೆ ಕೊಡ್ತಾ ಇದ್ರೆ ನಮ್ಮಲ್ಲಿರೋ ಅನರ್ಥಗಳೆಲ್ಲ ಹೊರಗಡೆ ಬರಕ್ಕೆ ಸಹಾಯ ಆಗುತ್ತದೇನೋ ಅಂತ ತುಂಬಾ ಭರವಸೆ ಬರ್ತಾ ಇದೆ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾವು ಅದೇ ನಮ್ಮ ಅನರ್ಥ ಈರ್ಷೆ, ಅದೇ ಯಾರು ಏನೋ ಅಂದ್ಬಿಟ್ರು, ಬಟ್ಟೆ ಒಗ್ದೆ ಅದೇ ಬಟ್ಟೆ ಜಾಸ್ತಿ ಒಗ್ದ್ರು ಅಂದಾಗ ಆತರ ಏನೋ ಒಂದ್ ಅಂದ ತಕ್ಷಣ ನಮ್ಗೆ ನಿಜವಾಗ್ಲೂ ಅಹಂಕಾರ, ನನ್ನ ಅನ್ನೋದ್ ಯಾವ ತರ ಬರುತ್ತೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಅರಿವಿರಲ್ಲ. ಆಮೇಲೆ ಪಶ್ಚಾತ್ತಾಪನ ಪಟ್ಟು ಭಗವಂತನ ಹತ್ರನು ಪ್ರಾರ್ಥನೆ ಮಾಡ್ತೀವಿ, ಆದ್ರೂನು ಅದನ್ನ ತಿದ್ಕೊಳ್ಳೋ ಅಂತ ಪ್ರಯತ್ನನ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ. ಯಾವ ತರ ಮಾಡ್ಬೇಕು ಮಾತಾಜಿ? ಮೊದಲನೇದು ಏನಂದ್ರೆ ನೀವ್ ಹೇಳಿದ್ರಲ್ಲ, ತಕ್ಷಣ ಪಶ್ಚಾತ್ತಾಪ ಬಂದ್ಬಿಡುತ್ತೆ. ಓ ನನ್ನ ಯಾಕಂದ್ರು, ನಾನ್ ಯಾರು ಅಂತ ಗೊತ್ತಿಲ್ವಾ ಅಂತ ಬರುತ್ತೆ. ನ್ಯಾಚುರಲ್ಲು. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಇವಾಗ ಪ್ರಭುಪಾದ ಇವತ್ ಬೆಳಗ್ಗೆ ನಾನು ಕ್ಲಾಸ್ ಕೇಳಿಸ್ಕೊತಾ ಇದ್ದಾರೆ, ಅದರ ಹೇಳ್ತಾರೆ ಪ್ರಭುಪಾದ, ಅಹಂ ಮಮೇತಿ, ನಾನು ನನ್ನದು. ದಾಸರು ಏನ್ ಹೇಳ್ತಾರೆ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿಯನ್ನು ನಂಬಿದ ದಾಸನ ಮೇಲೆ. ಅಂದ್ರೆ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ಅದೇ ನಮ್ಮ ಪರಿಸ್ಥಿತಿ. ಅದರಲ್ಲಿ ಆಶ್ಚರ್ಯಕರವಾದ ಏನೂ ಒಂದು ವಿಷಯ ಇಲ್ಲ. ಒಂದ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, MLA ಆಗಿರ್ಬೋದು, ಪಕ್ಕದ ಮನೆ ಕೆಲಸದೊಳಗಿರ್ಬೋದು, ನಮ್ಮ ಮನೆಯಲ್ಲೇ ನಮ್ಮ ಮನೆ ಒಳಗಡೆ ಗಂಡ ಹೆಂಡತಿ ಮಧ್ಯಾಹ್ನ ಆಗಿರ್ಬೋದು, ನಾನು ನನ್ನದು ಅನ್ನೋ ಅಹಂಕಾರ ಬಂದ್ಬಿಡತ್ತಲ್ಲ, ಅದ್ರಿಂದ ಡಿಫ್ರೆನ್ಶಿಯೇಟ್ ಮಾಡಕ್ ತಿಳ್ಕೊಬೇಕು. ಅಂದ್ರೆ ತೀರಾ ನಾನು ಅನ್ನೋದು ತಪ್ಪಲ್ಲ, ನಾನೇ ಅನ್ನೋದು ತಪ್ಪು. ಅಂದ್ರೆ
ನಾನೇ, ನನ್ನಿಂದನೇ, ನಾನ್ಯಾರು ಗೊತ್ತಿಲ್ವಾ, ಅಹಂಕಾರ ತಪ್ಪು. ಆದ್ರೆ ನಾನು ಐ ಆಮ್ ಅ ಹ್ಯಾಪಿ ಸರ್ವೆಂಟ್ ಆಫ್ ಕೃಷ್ಣ, ಐ ಆಮ್ ಅ ಕಾನ್ಫಿಡೆಂಟ್ ಸರ್ವೆಂಟ್ ಆಫ್ ಕೃಷ್ಣ. ಈ ಮಾಡರ್ನ್ ಡೇನಲ್ಲೆಲ್ಲ ತುಂಬಾ ಅಫರ್ಮೇಶನ್ಸ್ ಹೇಳ್ತಾರೆ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ದಿಸ್, ಐ ಆಮ್ ದಟ್. ಅದು ತುಂಬಾ ಅಹಂಕಾರದ್ದು. ಬಟ್ ಐ ಆಮ್ ಅ ಸರ್ವೆಂಟ್ ಆಫ್ ಕೃಷ್ಣ ಅನ್ನೋದು ಅದು ಸರಿಯಾದ ಒಂದು ಅಂದ್ರೆ ಒಳ್ಳೆ ಅಹಂ ಅನ್ನೋದು, ಅಹಂಕಾರ ಅನ್ನೋದ್ರಲ್ಲಿ ಎರಡಿದೆ. ಇಂಗ್ಲಿಷಲ್ಲಿ ಈಗೋ, ಫಾಲ್ಸ್ ಈಗೋ ಅಂತೀವಿ. ಕನ್ನಡದಲ್ಲಿ ಹೇಗದು? ಅಹಂಕಾರ ಮತ್ತೆ ದುರಹಂಕಾರನಾ? ಫಾಲ್ಸ್ ಈಗೋ ಅಂದ್ರೆ ಹಾ ಮಾತಾಜಿ, ಫಾಲ್ಸ್ ಈಗೋ ಇಸ್ ದುರಹಂಕಾರ. ಮಿಥ್ಯಾ ಅಹಂಕಾರ, ಸುಳ್ಳು. ಹಾ. ಸೊ ಅದೇ ಒಂದು ದುರಹಂಕಾರ ಅಥವಾ ಫಾಲ್ಸ್ ಆಗಿ ನಾನೇ ಗ್ರೇಟು, ನಾನೇ ಅನ್ನೋದು ನಮ್ಮನ್ನ ತಮೋಗುಣದಲ್ಲಿ ಇದ್ ಮಾಡ್ಬಿಡುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದ್ರೆ, ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು, ಇದು ಭವರೋಗ ಮೋಚಕನೇ. ನಾವು ಇಲ್ಲಿ ಬಂದಿರೋದೇ, ಈ ಪ್ರಪಂಚಕ್ಕೆ ಬಂದಿರೋದೇ ಭವರೋಗದಿಂದ, ಈ ಮೆಟೀರಿಯಲ್ ಡಿಸೀಸ್ ಇಂದ. ಎಲ್ಲಾರ್ಗೂ ರೋಗನೇ. ಅಂದ್ರೆ ಪಕ್ಕದ ಮನೆಯವ್ರು ಯಾರೋ ಅಂದ್ರಲ್ಲ, ಅವ್ರಿಗೂ ರೋಗಾನೇ, ನನಗ್ ಬೇಜಾರಾಯ್ತಲ್ಲ, ಅದು ರೋಗಾನೇ. ಅದೆರಡನ್ನ ಅರ್ಥ ಮಾಡ್ಕೋಬೇಕು. ಪಕ್ಕದ ಮನೆಯವ್ರು ಅಂದ್ರಲ್ಲ, ಅದು ರೋಗ, ನನಗಿರೋದು ಒಳ್ಳೇದು ಅಂತ ಅಲ್ಲ. ಅವ್ರದ್ದು ರೋಗಾನೇ, ನಂದು ರೋಗಾನೇ. ಈ ಪ್ರಪಂಚದಲ್ಲಿ ಇರೋರೆಲ್ರಿಗೂ ರೋಗಾನೇ. ಅದರಿಂದ ಪ್ರಭುಪಾದರು ಇಸ್ಕಾನ್ ಅನ್ನೋ ಒಂದು ಹಾಸ್ಪಿಟಲ್ನ ಕಟ್ಟಿದ್ರು. ಇಸ್ಕಾನ್ ಅನ್ನೋ ಹಾಸ್ಪಿಟಲ್ ಬರ್ತೀವಲ್ಲ, ಅಲ್ಲೂ ರೋಗಿಗಳೇ ಸಿಗ್ತಾರೆ ಒಂದೊಂದ್ಸರ್ತಿ. ಎಲ್ರು ಈಗ ಡಾಕ್ಟರ್ಗಳಿಗೂ ರೋಗ ಬರ್ಬೋದು. ಸೊ ಈ ಮಟೀರಿಯಲ್ ವರ್ಲ್ಡ್ ಅನ್ನೋದು, ಈ ಜಡ ಜಗತ್ತಲ್ಲಿ ಎಲ್ರಿಗೂ ರೋಗ ಇರತ್ತೆ. ಸೊ ಫಸ್ಟ್ ಏನು ಅಡ್ಮಿಟ್ ಮಾಡ್ಕೋಬೇಕು, ನನಗೆ ರೋಗ ಇದೆ, ಈ ಭವರೋಗದಿಂದ ನಾನು ನರಳುತ್ತಾ ಇದ್ದೀನಿ, ನಾನು ನನ್ನದು ಅನ್ನೋದು ನನ್ನನ್ನು ಕಾಡ್ತಾ ಇದೆ, ಈ ಕಾಮ ಕ್ರೋಧ ಲೋಭದಿಂದ ನಾನು ಇದರಲ್ಲಿ ತುಂಬಾ ಒದ್ದಾಡ್ತಾ ಇದ್ದೀನಿ, ಸಾಧನೆ ಎಲ್ಲ ನನ್ನಿಂದ ಮಾಡಕ್ ಆಗ್ತಾ ಇಲ್ಲ, ಅರ್ಚಿಸಲರಿಯೇನೋ ಮೆಚ್ಚಿಸಲರಿಯೇನೋ, ನನಗೆ ಅರ್ಚನೆ ಅಂದ್ರೆ ಏನಪ್ಪ ಗೊತ್ತಿಲ್ಲ, ಜಪವಂದರಿಯೇನೋ ತಪವಂದರಿಯೇನೋ ಅನ್ನೋ ಪಾಯಿಂಟ್ ಬರ್ತೀವಲ್ಲ, ಅದು ಎಷ್ಟು ಅಲ್ಲಿಗೆ ಬರ್ತೀವೋ ದಟ್ ಇಸ್ ರಿಯಲ್ ಟ್ರೂ ಸಕ್ಸಸ್, ಟ್ರೂ ಬಿಗಿನಿಂಗ್. ಅದೇ ನಿಜವಾದ ಒಂದು ಬಿಗಿನಿಂಗ್. ಒಂದು ಕತೆ ಇದೆ, ಅದರಿಂದ ಎಂಡ್ ಮಾಡೋಣ. ಕನಕದಾಸರು ಒಂದ್ ದಿವಸ ರಾಜ್ಯಸಭೆಯಲ್ಲಿ ಎಲ್ಲಾರನ್ನೂ ಕರೆದಿರ್ತಾರೆ. ಅವಾಗ ಎಲ್ಲಾ ದಾಸರು, ತುಂಬಾ ದೊಡ್ಡ ದೊಡ್ಡ ಪಂಡಿತರು ಎಲ್ಲರೂ ಬಂದಿರ್ತಾರೆ. ಸೊ ಅವಾಗ ರಾಜನ ಕೇಳ್ತಾ ಇರ್ತಾರೆ, ಯಾರು ಭಗವಂತನ ಲೋಕಕ್ಕೆ ಹೋಗಕ್ ರೆಡಿ ಇದ್ದೀರಾ? ಎಲ್ಲರೂ ಇಲ್ಲಪ್ಪ, ನಾನ್ ರೆಡಿ ಇಲ್ಲ, ನಾನಂತೂ ಹೋಗಕ್ಕಾಗಲ್ಲ, ಬ್ಯಾಕ್ ಟು ಗಾಡ್ ಹೆಡ್ ಅಂತೀವಲ್ಲ, ಮರಳಿ ಭಗವಂತನೆಡೆಗೆ ಯಾರು ಹೋಗಕ್ಕಾಗತ್ತೆ, ಎಲ್ರು ಇಲ್ಲ, ನನ್ಗಾಗಲ್ಲ, ನಾನ್ ಕ್ವಾಲಿಫೈಡ್ ಇಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಕನಕದಾಸರಿಗೆ ಬರುತ್ತೆ ಪ್ರಶ್ನೆ. ಅವಾಗ ಕುರುಬ, ಅವರು ಕನಕದಾಸ ಒಬ್ಬ ಕುರುಬ ಆಗಿರ್ತಾರಲ್ವಾ, ಅವಾಗ ಅವ್ರನ್ನ ಕೇಳಿದಾಗ ಕನಕದಾಸ ಹೇಳ್ತಾರೆ, ನಾನು ಹೋದರೆ ಹೋದೆನು ಅಂತ. ಅವಾಗ ಎಲ್ಲಾರ್ಗೂ ಕೋಪ ಬಂದ್ಬಿಡತ್ತೆ, ಇಂತಿಂತ ದೊಡ್ಡ ರಾಜರೆಲ್ಲ ಇದ್ದಾರೆ, ರಾಜನ್ಗೂ ನೀವ್ ಹೋಗಕ್ಕಾಗಲ್ಲ, ನಾನು ಹೋದರೆ ಹೋದೇನು ಅಂತ. ತುಂಬಾ ಕೋಪ ಬಂದ್ಬಿಡತ್ತೆ, ನೀನ್ ಹೋಗ್ತೀನಿ ಅಂತ ನೀನ್ ಹೆಂಗ್ ಹೇಳ್ದೆ ಅಂತ, ಅಷ್ಟೊಂದು ಅಹಂಕಾರನಾ ನಿನ್ಗೆ, ಹಾಗೆ ಹೀಗೆ ಅಂತೆಲ್ಲ. ಆಮೇಲೆ ದಾಸರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಅನ್ನೋದು ಹೋದ್ರೆ ಅವಾಗ ನಾನು ಹೋಗ್ತೀನಿ, ನಾನು ಹೋದರೆ ಹೋದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ದಟ್ ಇಸ್ ದ ಕೀ. ದ ಸಕ್ಸಸ್ ಇಸ್ ಟು ಅಂಡರ್ಸ್ಟ್ಯಾಂಡ್. ಏನಂದ್ರೆ ಅರ್ಥ ಮಾಡ್ಕೊಳ್ಳೋದು, ನಾನ್ ಯಾರು, ಭಗವಂತನ ದಾಸ, ಶರಣ. ಸೊ ಭಗವಂತನ ಇಚ್ಛೆ ತರ ನಾನು ನಡ್ಕೊಂಡ್ರೆ ಐ ಆಮ್ ಸೇಫ್. ಅದೇ ಭಗವಂತನ ಇಚ್ಛೆಗೆ ವಿರುದ್ಧ, ಅದೊಂದು ದಾಸರದೊಂದು ಉದಾಭೋಗ ಇದೆ, ಅದೊಂದು ಹೇಗದು, ಮುಟ್ಟಬೇಡ ಅತ್ತಗರ್ಪಿತದಲ್ಲದನು, ಕಂಗೆಟ್ಟು ತುತಿಸಬೇಡ ಹರಿಯದಲ್ಲನ್ಯತ್ರ, ಕಷ್ಟ ಬೇಡ ಭೂಸುರರಲ್ಲಿ ದುಷ್ಟ ಜನರ ಸಂಗ ಬೇಡ, ಶ್ರೀ ಪುರಂದರ ವಿಠಲನಂಗ್ರಿಯ ನೆನೆಯುತ್ತಿರು, ಕಷ್ಟ ಬೇಡ ಭೂಸುರರಲ್ಲಿ ಮುಟ್ಟಬೇಡ ಅಚ್ಯುತಗರ್ಪಿತದಲ್ಲದನು. ಅಂದ್ರೆ ಈಗ ನನ್ನ ಸೇವೆ ಏನೋ ಒಂದು ಮಾಡ್ತಾ ಇರ್ತೀನಿ, ಭಗವಂತನಿಗೋಸ್ಕರ ಮಾಡಿರ್ತೀನಿ, ಬೇರೆಯವ್ರಿಗೆ ಇಷ್ಟ ಆಯ್ತೋ ಕಷ್ಟ ಆಯ್ತೋ ಇಟ್ ಈಸ್ ನಾಟ್ ಮೈ ಬಿಸ್ನೆಸ್. ಅಲ್ಲಿ ಸ್ಟೇಜಿಗೆ ಬರೋದೇನೆ 7, 8, 9. 7, 8, 9 ಅಲ್ಲಿ ಇದ್ರೆ ಏನಾರ ಅನ್ಕೊಳ್ಳಿ. ನಮ್ಮ ಅಜ್ಜಿ ನಿಜವಾಗ್ಲು ಲಿಟ್ರಲಿ ಮದ್ವೆ ಮನೆಗೆ ಹೋಗ್ಲಿ, ಮುಂಜಿಗೆ ಹೋಗ್ಲಿ, ತಿಥಿ ಮನೆಗೆ ಹೋಗ್ಲಿ, ಅವ್ರದ್ದು ಪುಸ್ತಕ ಇರೋದಲ್ಲ, ಅಕ್ಷತೆ ತಗೊಂಡ್ರು, ಎಲ್ಲರೂ ಮದ್ವೆ ಆದಾಗ ಹಾಕಿದ್ರು ಅಕ್ಷತೆ, ಮತ್ತವ್ರ ಪುಸ್ತಕಕ್ಕೆ ಹೋಗೋರು. ಯಾರಾದ್ರೂ ಏನಾರು ಬಂದು ಇವ್ರು ಹಿಂಗಂತೆ ಹಂಗಂತೆ ಅಂದ್ರೆ, ಆಡಿಗರು ಶ್ರೀನಿವಾಸ ಕಲ್ಯಾಣ, ಹನುಮದ್ ವಿಜಯ, ವಿಷ್ಣು ಸಹಸ್ರನಾಮ, ಮಹಾಭಾರತ, ಭಾಗವತ ಓದ್ತಾ ಕೂತ್ಕೊಂಡ್ಬಿಡೋರು ನಮ್ಮ ಅಜ್ಜಿ.
ಸೊ ಅಂಥ ಒಂದು ಲೆವೆಲ್ ಅಂದ್ರೆ ಯಾವತ್ತೂ ಅವರು 7-8ಗೆಲ್ಲ 7-6ಗೆಲ್ಲ ಬೀಳ್ತಾನೆ ಇರ್ಲಿಲ್ಲ. ಆಲ್ವೇಸ್ ಅಲ್ಲೇ ಇರೋರು. ಅಂದ್ರೆ ಅವ್ರ ತಾಯಿ ಆಮೇಲೆ ನಮ್ಮ ಅಜ್ಜಿಯ ಅತ್ತೆ ತುಂಬಾ ಶಿ ವಾಸ್ ಲೈಕ್ ರಾಕ್ಷಸಿ. ಆ ತರ ಸ್ಥಿತಿನಲ್ಲೂ ಇವರು 7-8 ಬಿಟ್ಟು ಕೆಳಗ್ ಬರ್ತಾ ಇರ್ಲಿಲ್ಲ. ಏನಾರು ಹೇಳ್ಕೊಂಡೆ ಅವ್ರ ತೊಂದ್ರೆ, ಅವ್ರ ಬಾಯಿ ಗಲೀಜಾಯ್ತು, ಯಾರಾದ್ರೂ ತುಂಬಾ ಬೈದ್ರೆ ಅವ್ರ ಬಾಯಿ ಗಲೀಜಾಯ್ತು ನನ್ಗೇನು ಅಂತ ಅವ್ರು ತಗೋತಾ ಇರ್ಲಿಲ್ಲ. ಶಿ ವುಡ್ ನಾಟ್ ಟೇಕ್ ಇಟ್, ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ ಅವ್ರು. ಎಷ್ಟು ಕಲಿಯೋದಿದೆ ನಮ್ಮ ಅಜ್ಜಿ ಅಂದ್ರಿಂದ ಎಲ್ಲ. ಸೊ ಹಾಗಾಗ್ಬೇಕು ನಾವು, ಅಷ್ಟು ಮನೋಬಲನ ನಾವು ಶಕ್ತಿಯಿಂದ ಮಾಡ್ಕೋಬೇಕು. ಅಂಡ್ ಮಾತಾಜಿ ಹೇಳ್ತಾ ಇದ್ರಲ್ಲ, ಶ್ವೇತಾ ಮಾತಾಜಿ, ಆತರ ನಾವು ಬೇರೆಯವ್ರಿಗೆ ನಾವು ಭಾಗವತ ಭಾರತ ಓದಿ ಅಂತ ಹೇಳ್ತೀವಲ್ಲ, ಅದರಿಂದನೂ ನಮ್ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಶಾಸ್ತ್ರದಿಂದ ಭಗವದ್ಗೀತೆ ಶ್ಲೋಕಗಳು, ಭಾಗವತದ ಶ್ಲೋಕಗಳು, ಆತರ ಶಾಸ್ತ್ರದ ಜೊತೆಗೆ ಇದ್ದಷ್ಟು ನಮ್ಮ ಮನಸ್ಸು ಪರಿಶುದ್ಧ ಆಗಿ ಈ ತರ ಎಷ್ಟೋ ಒಂದು ಟ್ರಿಗರ್ಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಈ ತರ ಏನೇ ಟ್ರಿಗರ್ಸ್ ಬಂದ್ರು ಅದರಿಂದ ನಾವು ಅಫೆಕ್ಟ್ ಆಗಲ್ಲ. ಸಾಧ್ಯ ಇದೆ. ದಟ್ಸ್ ನನ್ನ ಕನ್ಕ್ಲೂಷನ್ ಇವತ್ತೇನಂದ್ರೆ, ನಾನು 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ನಾನು ತುಂಬಾ ಹೇಗಪ್ಪ ಅಂತ ಅನ್ಸಿತ್ತು. ಆದ್ರೆ ಈ ಅನರ್ಥ ನಿವೃತ್ತಿನ ಸರಿಯಾಗಿ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಈ ಟ್ರಿಗರ್ಸ್ ನಾ ಹೇಳಿದ್ನ 3 days ಕೋಪ ಮಾಡ್ಕೊಳ್ಳೋ 3 hours ಆಗುತ್ತೆ, ಆಮೇಲೆ 3 minutes ಆಗುತ್ತೆ. ಹಾಗೆ ಇಟ್ಸ್ ಪಾಸಿಬಲ್. ಆ 3 minutes ಅನ್ನೋದು 3 seconds ಆಗುತ್ತೆ, ಆಮೇಲೆ ಇಟ್ ವಿಲ್ ನಾಟ್ ಎಕ್ಸಿಸ್ಟೇ ಆಗಲ್ಲ. ತಕ್ಷಣ ಬಂದಿದ ತಕ್ಷಣ ಕ್ಷಮನ ಆಗತ್ತೆ. ಹಾಗೆ ಇಟ್ ಇಸ್ ಪಾಸಿಬಲ್. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಸೆಷನ್. ತುಂಬಾನೇ ಖುಷಿ ಆಯ್ತು. ಒಂಥರ ಡಿಫ್ರೆಂಟ್ ಆಗಿ ಎಲ್ಲರೂ ನಮ್ಮೊಳಗೆ ಒಂದು ಚೆಕ್ ಮಾಡೋ ಒಂದು ಇವತ್ತು ಅವಕಾಶವನ್ನ ಕೊಟ್ರಿ. ಮಾತಾಜಿ, ಈ PPT ಇನ್ನೂ ಇತ್ತ ಅಂತ ಡೌಟ್ ನನ್ಗೆ. ಹಾ, ಇತ್ತು ಕೆಲವು ಪಾಯಿಂಟ್ಸ್ ಎಲ್ಲ, ಬಟ್ ಬೇರೆ ನೆಕ್ಸ್ಟ್ ವೀಕ್ ಆಲ್ಸೋ. ಹಾ, ಓಕೆ, ನೆಕ್ಸ್ಟ್ ಟೈಮ್ ವಿ ಕ್ಯಾನ್ ಟಾಕ್. ನನ್ ಬೇರೆ ಕೆಲವೇನು ಮಹಾಭಾರತದ ಇನ್ನು ಕೆಲವೆಲ್ಲ ತಾತ್ಪರ್ಯ ನಿರ್ಣಯ ಆಯ್ತು. ನನ್ಗೆ ಯಾಕೆಂದ್ರೆ ಫುಲ್ ನಾನ್ ಕೇಳಿದಾಗ ಇನ್ನೂ ಮಾತಾಜಿಗೆ ಇತ್ತು ಹೇಳೋದು ಅಂತ ನನ್ಗೆ ಅನಿಸ್ತು. ಅದಕ್ಕೆ ಮಾತಾಜಿ ನೆಕ್ಸ್ಟ್ ವೀಕ್ ನೀವು ಇಂದ ಕಂಟಿನ್ಯೂ ಮಾಡಿದ್ರೆ ನಮಗೂ ಎಷ್ಟೊಂದು ಪ್ರಶ್ನೆಗಳು ಒಳಗ್ ಬಾಕಿ ಉಳಿತು ಇವತ್ತು. ಸೊ ಅದನ್ನ ನಾವು ಐ ಥಿಂಕ್ ನಾವು ಸ್ವಲ್ಪ ಯೋಚಿಸಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಸೆಷನ್. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ರಿಯಲಿ ಟು ಗ್ಲೋರಿಫೈ ಯು. ಅದು ಯಾಕೆಂದ್ರೆ ಸಾಮಾನ್ಯವಾಗಿ ಶಾಸ್ತ್ರದ ಬಗ್ಗೆ ಎಲ್ಲ ಹೇಳ್ತಾರೆ, ನಮ್ಮೊಳಗೆ ನಾವು ಇಣುಕಿ ನೋಡುವ ಒಂದು ಚಾನ್ಸ್ ಅನ್ನು ಕೊಟ್ರಿ ಇವತ್ತು ನೀವು ನಮ್ಗೆ. ಸೊ ಹಾಗಾಗಿ ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಡೂ ಅವರ್ ಸಾಧನೆ ಆಲ್ಸೋ. ಯಾಕೆಂದ್ರೆ ನಮ್ಗೆ ಇನ್ನರ್ ಒಳಗ್ ತುಂಬಾ ಇದೆ. ಇನ್ನು ಕ್ರೋಧ, ಮದ, ಮೋಹ, ಮತ್ಸರ ಎಲ್ಲ ತೊಳಿಬೇಕಂದ್ರೆ ನಾವ್ ಒಳಗ್ ಚೆಕ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಮಾತಾಜಿ ನೆಕ್ಸ್ಟ್ ವೀಕ್ ಇಫ್ ಯು ಕಂಟಿನ್ಯೂ, ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಅಸ್ ಮಾತಾಜಿ. ಅದೇ ಈ ತರ ಡಿಸ್ಕಷನ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗತ್ತೆ. ಯಾ, ಅದಕ್ಕೆ ನಿಮ್ಮ PPT ಅದೇ ಕಂಪ್ಲೀಟ್ ಆಗಿಲ್ಲ ಅನ್ನಿಸ್ತು ನನ್ಗೆ. ಹಾಗಾಗಿ ನಾವು ನೆಕ್ಸ್ಟ್ ವೀಕ್ ಆಗತ್ತಾ ಮಾತಾಜಿ ನಿಮ್ಗೆ ಕಂಟಿನ್ಯೂ ಮಾಡಕ್ಕೆ? ಐ ವಿಲ್ ಡಿಸ್ಕಸ್ ವಿತ್ ಶ್ವೇತಾ ಮಾತಾಜಿ ಜೊತೆಗೆ and will conclude. ಓಕೆ ಓಕೆ, ಎಸ್ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಸೊ ಓಕೆ, ಹರೇ ಕೃಷ್ಣ ಮಾತಾಜಿ. ತುಂಬಾ ತುಂಬಾ ಚೆನ್ನಾಗಿತ್ತು ಮಾತಾಜಿ ಇವತ್ತಿನ ಒಂದು ಪ್ರವಚನ. ಆಮೇಲೆ ನೀವು ನಂಬರ್ಸ್ ಅಲ್ಲಿ ಹೇಳಿದ್ರಲ್ಲ ಮಾತಾಜಿ, ಈಗ ತ್ರಿಗುಣಗಳು ಅದ್ರಲ್ಲಿ ಇನ್ವಾಲ್ವ್ ಆಗ್ತವೆ ಅಂತ ಹೇಳಿ. ಅಂತಂದ್ರೆ ಈಗ 0 to 3 ಅಲ್ಲಿ ತಮೋಗುಣ ಇರುತ್ತೆ, ಆಮೇಲೆ 4, 5, 6 ಅಲ್ಲಿ ರಜೋಗುಣ ಇರುತ್ತೆ, ಆಮೇಲೆ 7, 8, 9 ಅಲ್ಲಿ ಸತ್ವಗುಣ ಇರುತ್ತೆ ಅಂತ ಹೇಳಿ. ಈಗ ನೀವು ಹೇಳಿದ ಒಂದು ಪ್ರವಚನದ ಮುಖಾಂತರ ನಾವು ಅರ್ಥ ಮಾಡ್ಕೊಂಡ್ವಿ. ನಾವು 7, 8, 9 ಆ ಒಂದು ಹಂತದಲ್ಲಿ ಬರ್ಬೇಕು ಅನ್ನೋ ಒಂದು ಇಚ್ಛೆ ಇಟ್ಕೊಂಡು, ಶ್ರದ್ಧೆ ಇಟ್ಕೊಂಡು ನಾವು ಪ್ರಯತ್ನ ಮಾಡಿದ್ವಿ ಅಂದ್ರೆ ಆ ಒಂದು ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತಿನ ಒಂದು ಪ್ರವಚನದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೆ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಜೈ ಹರಿ ಬೋಲ್. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗ್ಬಿಟ್ಟೆ. ನನ್ಗೆ ಇವತ್ತಿನ ಕ್ಲಾಸ್ ಮಿಸ್ ಆಗಿದೆ. ಪ್ಲೀಸ್ ಈ ಕ್ಲಾಸ್ ಒಂಚೂರು ರೆಕಾರ್ಡಿಂಗ್ ಕಳ್ಸಿ ಮಾತಾಜಿ. ಇದೇ ಮಾತಾಜಿ, ಕ್ಲಾಸ್ ಆದ್ಮೇಲೆ ನಾನು ರೆಕಾರ್ಡಿಂಗ್ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೇನೆ ಮಾತಾಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು. ಮಾತಾಜಿ ರಾಧಾ ಗೋವಿಂದ ಮಾತಾಜಿ ಅವರಿಗೆ ನಾವು ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಧನ್ಯವಾದವನ್ನ ಸಲ್ಲಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ.
ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ, ನೀಲಮಯಿ ನರಸಿಂಹಮೂರ್ತಿ. ಎಸ್ ಮಾತಾಜಿ. ನಮ್ಮ ಒಂದು ಮುಂದಿನ ಕೊನೆಯ ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನ ಹಾಡಲು ಭಕ್ತಿನ್ ರೂಪಾ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ನಾನು ಈ ಗೋಪಿ ಸೇನಾ ವತಿಯಿಂದ ನಾನು ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ ಈ ರೀತಿ ಇದೆ. ಭಕ್ತಿನ್ ರೂಪಾ ಮಾತಾಜಿಯವರು ಎಲ್ಲಾ ಆನ್ಲೈನ್ ಕ್ಲಾಸ್ಗಳಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸ್ತಾರೆ. ಇವರು ಸುಮಧುರವಾಗಿ ಸಹಿತ ಕೀರ್ತನೆಗಳನ್ನ ಹಾಡ್ತಾರೆ. ಇವರು ಬಹಳ ವಿನಮ್ರ ಭಕ್ತರಾಗಿದ್ದು ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ರೂಪಾ ಮಾತಾಜಿ, ಮಾತಾಜಿ ಹರೇ ಕೃಷ್ಣ. ಪ್ರಣಾಮ್. ಹಾ, ಹರೇ ಕೃಷ್ಣ, ಸ್ವಾಗತ ಕೇಳುತ್ತಿದೆಯಾ ಮಾತಾಜಿ ನಿಮಗೆ. ಮಾತಾಜಿ? ಎಸ್ ಮಾತಾಜಿ. ಹರೇ ಓವರ್ ಕೃಷ್ಣ. ಟು ಯು ಮಾತಾಜಿ. ಎಸ್ ಮಾತಾಜಿ, ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮಾತಾಜಿ. ಓಕೆ. ಹಾ. ಇಲ್ಲಿ ನಡೆದಿರುವ ಎಲ್ಲ ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದದಾಯಿನಿ, ಪ್ರಹ್ಲಾದದಾಯಿನಿ, ಹಿರಣ್ಯಕಾಶಿ ಪೂರ್ವಕ್ಷಃ, ಹಿರಣ್ಯಕಾಶಿ ಪೂರ್ವಕ್ಷಃ, ಶಿಲಟಂಕಾನಕಾಯಿನಿ, ಶಿಲಟಂಕಾನಕಾಯಿನಿ, ಇತೋ ನರಸಿಂಹ, ಇತೋ ನರಸಿಂಹ, ಇತೋ ಯಾಮಿ ಇತೋ ನರಸಿಂಹ, ವಾಯಿ ನರಸಿಂಹೋ ಹೃದಯೇ ನರಸಿಂಹೋ, ನರಸಿಂಹದಿಂ ಶರಣಂ ನಮಸ್ತೆ ನರಸಿಂಹಾಯ, ಪ್ರಹ್ಲಾದದಾಯಿನಿ, ತವ ಕರ ಕಮಲವರೇ ನಖ ಅದ್ಭುತ ಶೃಂಗ ದಲಿತ ಹಿರಣ್ಯ ಕೇಶವಧೃತ ಹರ ಹರಿ ರೂಪಾ, ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ, ಕೇಶವಧೃತ ಹರ ಹರಿ ರೂಪಾ, ಜಯ ಜಗದೀಶ ಹರಿ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ನರಸಿಂಹದೇ ಲಕ್ಷ್ಮೀ ನರಸಿಂಹದೇ ಪ್ರಹ್ಲಾದ್ ಉಗ್ರಂ ವೀರಂ ಮಹಾವಿಷ್ಣುಂ ಜಗತ್ತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ವೃಂಗ, ಶ್ರೀ 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 ವಿಘ್ನ ವಿನಾಶಕರ್ತ ನರಸಿಂಹ भगवान की जय. भक्ता शिरोमणि परमात्मा की जय. जगद्गुरु श्रीपाद की जय. निताय गौर प्रेमानंदे हरि हरि. श्री राधे, जय जय श्री राधे श्याम. हरे ಜಯ कृष्ण. ಜಯ ಹರಿ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ನರಸಿಂಹ ಭಜನೆನ. ಥ್ಯಾಂಕ್ ಯು ಸೋ ಮಚ್ ಹರೇ ಮಾತಾಜಿ. ಕೃಷ್ಣ. ಇದೇ ತರ ನಿಮ್ಮ ಸೇವೆಯನ್ನ Thank ಈ you. ಗೋಪಿ ಸೇನದಲ್ಲಿ ಅವಕಾಶ ತಗೊಂತಾ ಇರಿ. ನಮ್ಮ ಲೀನಾ ಮಾತಾಜಿ ಅವಕಾಶ ತುಂಬಾ ಧನ್ಯವಾದಗಳು. ಜೈ ಜೈ ಜೈ. ನಿಮಗೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಧನ್ಯವಾದವನ್ನು ತಿಳಿಸ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲೋಸಿಂಗ್ ಪ್ರೇಯರ್ ಹೇಳೋದ ಮಾತಾಜಿ? ಲೀಲಾಮಯಿ ಮಾತಾಜಿ ಏನಾದ್ರು ಅನೌನ್ಸ್ಮೆಂಟ್ಸ್ ಇದೆನಾ? ಅನೌನ್ಸ್ಮೆಂಟ್ ಏನಿಲ್ಲ, ಆದ್ರೆ ಯಾರಾದ್ರೂ ಸೇವೆಗಳಿಗೆ ಇಂಟ್ರೆಸ್ಟೆಡ್ ಇದ್ದವರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಮೆಸೇಜ್ ಗಳನ್ನ ಹಾಕಿ. ಕಾಂಪೇರಿಂಗ್ ಸೇವೆ ಇರ್ಬೋದು, ಕೀರ್ತನೆ ಸೇವೆ ಇರ್ಬೋದು, ಪ್ರವಚನ ಸೇವೆ ಇರ್ಬೋದು. ಸೊ ಎಲ್ಲರೂ ಮುಂದೆ ಬರ್ಬೇಕು ಅಂತ ನಾನು ಹಂಬಲ್ ರಿಕ್ವೆಸ್ಟ್. ಈ ವೇದಿಕೆಯ ಉದ್ದೇಶವೇ ಅದು. ತುಂಬಾ ಜನನ್ನ ನಾವು ಪ್ರೀಚರ್ಸ್ ಆಗಿ ಮಾಡ್ಬೇಕು ಅನ್ನೋದೇ ಒಂದು ಈ ವೇದಿಕೆಯ ಉದ್ದೇಶ ಇರೋದು.
ಹಾಗಾಗಿ ದಯವಿಟ್ಟು ಸೇವೆಗಳಿಗೆ ಮುಂದೆ ಬನ್ನಿ ಅಂತ ನಾನು ಕೇಳ್ಕೊಳ್ತೇನೆ ಅಷ್ಟೇ. ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ.